ಜೈ ಗುರುದೇವ್. ಜೈ ಗುರುದೇವ್ ದೀಪಕ್ ಜಿ. ಜೈ ಗುರುದೇವ್. ಆರಾಮ್. ಜೈ ಗುರುದೇವ್. ಎಲ್ಲರಿಗೂ ಸ್ವಾಗತ. ನಮ್ಮ ಶ್ರೀ ಶ್ರೀ ಕೃಪಾ ಕಲ್ಪತರು ಪೂಜ್ಯ ಗುರುದೇವರ ಅನುಗ್ರಹದ ಅನುಭವಗಳನ್ನ ಹಂಚ್ಕೊಳ್ತಕ್ಕಂತ ಈ ಮಾಲಿಕೆಯಲ್ಲಿ ನಮ್ಮ ಇಂದಿನ ವಿಶೇಷ ವ್ಯಕ್ತಿ ಶ್ರೀಯುತ ರಾಜಪ್ಪ ಅವರು. ಎಲ್ಲರೂ ನಾವು ಅವ್ರನ್ನ ಪ್ರೀತಿಯಿಂದ ಡಾನ್ ರಾಜಪ್ಪ ಅಂತ ಕರಿತೀವಿ. ಜೈ ಗುರುದೇವ್ ರಾಜಪ್ಪಾಜಿ. ಜೈ ಗುರುದೇವ್. ರಾಜಪ್ಪಾಜಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ 22 ವರ್ಷಗಳ ಕಾಲದಿಂದ ಅವರು ನಮ್ಮ ಸಂಸ್ಥೆ ಜೊತೆಗಿದ್ದಾರೆ. ಪ್ರಸ್ತುತ ನಮ್ಮ STC ಸ್ಟೇಟ್ ಟೀಚರ್ಸ್ ಕೋಆರ್ಡಿನೇಟರ್ ಕೂಡ ಹೌದು. ನಮ್ಮ ಹ್ಯಾಪಿನೆಸ್ ಪ್ರೋಗ್ರಾಮ್ ಟೀಚರು, ಮತ್ತೆ ಶ್ರೀ ಶ್ರೀ ಯೋಗ ಟೀಚರು, ಸಹಜ ಸಮಾಧಿ ಟೀಚರು, ಇನ್ನು ಮಕ್ಕಳ ಶಿಬಿರ ಆದಂತ ಉತ್ಕರ್ಷ ಯೋಗ, ಮೇಧಾ ಯೋಗ ಅದ್ರ ಟೀಚರ್ ಕೂಡ ಆಗಿದ್ದಾರೆ. ಬಹಳಷ್ಟು ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಆ ಭಾಗದಲ್ಲಿ ಒಳ್ಳೆಯ ಶಿಬಿರಗಳಾಗ್ತಾ ಇದೆ. ಜನ ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ, ಒಳ್ಳೆ ರೀತಿಯ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಅವ್ರ ಹತ್ರ ಬಹಳಷ್ಟು ನಮ್ಮ ಗುರು ಕೃಪೆಯ ಕಥೆಗಳಿರುತ್ತೆ ಅಂತ ನಾನು ಭಾವಿಸಿದೀನಿ. ಅವ್ರ ಹತ್ರನೇ ಮಾತಾಡೋಣ. ಜೈ ಗುರುದೇವ್ ರಾಜಪ್ಪಾಜಿ. ದೀಪಕ್ ಜಿ, ಜೈ ಗುರುದೇವ್. ನಿಮ್ಗೂ ಕೂಡ ಕೃತಜ್ಞತೆ. ಯಾಕಂತಂದ್ರೆ ಗುರುಗಳ ಕಥೆಯನ್ನು ಹಂಚ್ಕೊಳ್ಳೋದಂತೆ ಅದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಅದ್ರ ಜೊತೆಲಿ ಅದನ್ನ ಕನ್ನಡದಲ್ಲೇ ಮಾಡ್ತಾ ಇದ್ದೀರಾ, ಅದಕ್ಕೂ ಕೂಡ ನಿಮ್ಗೆ ನಮ್ಮ ಕೃತಜ್ಞತೆ ಹಂಚ್ಕೊಳ್ತಾ ಶುರು ಮಾಡೋಣ. ರಾಜಪ್ಪಾಜಿ, ನೀವು 22 ವರ್ಷಗಳಿಂದ ನೀವು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಇದ್ದೀರಾ. ಸೊ ನಿಮ್ಮ ಸುಂದರವಾದ ಕ್ಷಣಗಳನ್ನ ಬಿಚ್ಚಿಡುವಂತ ಸಮಯ. ದಯವಿಟ್ಟು ಹಂಚ್ಕೋಬೇಕಾಗ ಪ್ರಾರ್ಥನೆ. ಹೌದು ಹೌದು, 22 ವರ್ಷ ಅಂತಂದ್ರೆ ಹಲವಾರು ಗುರು ಸ್ಟೋರೀಸ್ ನಡೀತಾ ಇರ್ತದೆ ನಮ್ಮ ಜೀವನದಲ್ಲಿ. ಡೆಫಿನೆಟ್ಲಿ ಮುಖ್ಯವಾಗಿ ನನಗೆ ಒಂದು ಶೇರ್ ಮಾಡಿಕೊಳ್ಬೇಕು ಅಂತಂದ್ರೆ ಒಂದು ನನ್ನ ಮಕ್ಕಳ ಬಗ್ಗೆನೆ, ನಮ್ಮ ಸಂಸಾರದ ಬಗ್ಗೆನೆ. ಏನು ಮಿರಾಕಲ್ ಬೇಬೀಸ್ ಅಂತ ಕರಿಬಹುದು ಈ ಸ್ಟೋರಿನ. ಯಾಕಂತಂದ್ರೆ ನಮ್ಗೆ ಪಾತಲ್ಲಿ 22 ವರ್ಷ ಇಟ್ಟು ಟೀಚರ್ ಎಲ್ಲ ಆಗಿ ಸೇವೆ ಎಲ್ಲ ಮಾಡ್ತಿದ್ದಾಗ್ಲೂ ಕೂಡ ಗುರುಗಳನ್ನ ನಾವು ಏನು ಬೇಕು ಅಂತ ಒಂದು ಬೇಡ್ಕೊಳ್ಳುವಂತ ಪರಿಸ್ಥಿತಿನೇ ಬಂದಿಲ್ಲ ನಮ್ಗೆ. ಅವ್ರ ಹತ್ರ ಹೋಗಿ ಕೇಳ್ಬೇಕು ಅಂತ ಏನೋ ಶ್ರದ್ಧೆ ಇತ್ತು ನಮ್ಗೆ. ಏನ್ ಬೇಕು ನಮ್ಗೆ ಸಿಕ್ಕುತ್ತೆ ಅಂತ ಶ್ರದ್ಧೆ ಇತ್ತು. ಆದ್ರೆ ಒಂದು ಇದರಲ್ಲಿ ಮಟ್ಟದಲ್ಲಿ ಏನಾಯ್ತು, ಕೆಲವು ವರ್ಷಗಳ ಆದ್ಮೇಲೆ ನಮ್ಗೆ ಮಕ್ಕಳು ಒಂದ್ಸಲ ಮಿಸ್ಕ್ಯಾರೇಜ್ ಆಯ್ತು. ಅದಾದ್ಮೇಲೆ ಸುಮಾರಾಗಿ 4 ವರ್ಷ ಆದ್ಮೇಲೆ ನಮ್ಗೆ ಕನ್ಸೀವ್ ಮಾಡಕ್ಕೆ ಆಗ್ತಾ ಇದ್ದಿಲ್ಲ. ಆತರ ನಿಜವಾಗಿ ಮದುವೆ ಆದ್ಮೇಲೆ ಒಂದು 8 ವರ್ಷ ನಮ್ಗೆ ಮಕ್ಳದ್ದು ಭಾಗ್ಯ ನಮ್ಗೆ ಇದ್ದಿಲ್ಲ ನಮ್ಗೆ. ಮತ್ತೆ ಎಲ್ಲ ಡಾಕ್ಟರ್ಸ್ ಗಳನ್ನೆಲ್ಲ ಹೋಗಿ ನಾವು ಕನ್ಸಲ್ಟ್ ಮಾಡ್ಕೊಂಡಿದೀವಿ. ನಾವು ಕೇಳಿದಾಗ ಅವ್ರು ಹೇಳಿದ್ರು ಏನ್ ಸಮಸ್ಯೆ ಇಲ್ಲ ಅಂತ. ನನಗೂ ನಮ್ಮಲ್ಲೂ ನಮ್ಮ ಪತ್ನಿಯಲ್ಲಿ ಅವರಲ್ಲೂ ಕೂಡ, ಅವರು ಟೀಚರ್ ಕೂಡ, ನಮ್ಮ ಪತ್ನಿ ಲಕ್ಷ್ಮಿ ಅಂತ ಅವ್ರ ಹೆಸರು. ಅವರಲ್ಲೂ ಕೂಡ ಸಮಸ್ಯೆ ಏನು ಇಲ್ಲ ಅಂತಂದ್ರು ಅವರು ಡಾಕ್ಟರ್. ಮತ್ತೆ ಅದು ಇನ್ನು ನಮ್ಗೆ ಇದಾಯ್ತು, ಏನಾದ್ರೆ ಸಮಸ್ಯೆ ಇದ್ರೆ ಏನಾದ್ರೆ ಒಂದು ಸೊಲ್ಯೂಷನ್ಸ್ ಕಂಡ್ಕೊಳ್ಬಹುದು. ಇದು ನೋಡಿದ್ರೆ ಏನು ಇಲ್ಲ ಅಂತಂದ್ರೆ ಏನ್ ಮಾಡೋದಪ್ಪ ಅಂತಂದ್ರೆ ಹಾಗೆ ಒಂದು ಬಾದರೇಷನ್ ತರ ಇತ್ತು. ಹಾಗೆ ಕೆಲವು ಟೈಮ್ ಆದ್ಮೇಲೆ ಮತ್ತೇನೋ ಗುರುಗಳು ಇರೋದೇ ಅದಕ್ಕೆ, ಮತ್ತೆ ನಮ್ಮ ಬಾದರೇಷನ್ ಗಳನ್ನ ಹಂಚ್ಕೊಳ್ಳೋದಕ್ಕೆ ಇದು ಸಮಯ ಅಂತ ಹೇಳ್ಬಿಟ್ಟು ನಾವು ಒಂದು ಟೀಚರ್ಸ್ ರಿಫ್ರೆಶರ್ಸ್ ಮೀಟ್ ಅಂತ ಇತ್ತು ಬೆಂಗಳೂರಲ್ಲಿ. ಅದಕ್ಕೆ ನಾವು ಇಬ್ರು ಹೋದವು. ಆಕ್ಚುಲಿ ಅವರು ಟೀಚರ್ ಆಗಿದ್ರು, ಅದು ಶ್ರೀ ಶ್ರೀ ಯೋಗ ಟೀಚರ್ ಆಗಿದ್ರು ಅವರು. ಆಕ್ಚುಲಿ ಅವ್ರಿಗೆ ಇದು ವಿಶೇಷ ಅದು ಅಂತಂದ್ರೆ ಅವ್ರಿಗೆ ಕಾಲ್ ಲೆಟರ್ ಬಂತು. ಅವ್ರಿಗೆ ಅಲ್ಲಿ ನೋಡಿದ್ರೆ ಶ್ರೀ ಶ್ರೀ ಯೋಗಕ್ಕೆ ಇವ್ರಿಗೊಬ್ರಿಗೆ ಕಾಲ್ ಲೆಟರ್ ಬಂದಿದ್ದು, ಎಲ್ಲ ಹ್ಯಾಪಿನೆಸ್ ಪ್ರೋಗ್ರಾಮ್ ಟೀಚರ್ಸ್ ಗಳಿಗೆ ಕಾಲ್ ಲೆಟರ್ ಬಂದಿದ್ದು. ಇವ್ರಿಗೊಬ್ರಿಗೆ ಮಾತ್ರ ಏನಂತ ಗೊತ್ತಿಲ್ಲ, ಅವ್ರೊಂದು ಕಾಲ್ ಲೆಟರ್ ಬಂದಿದೆ. ಇವರು ಕೂಡ ನನ್ನ ಜೊತೆ ಬೆಂಗಳೂರು ಬಂದ್ರು, PRN ಬಂದ್ರು. ಯಾವ್ದೋ ಕಾರಣಕ್ಕಾಗಿ ಬರೀ ಹ್ಯಾಪಿನೆಸ್ ಪ್ರೋಗ್ರಾಮ್ ಟೀಚರ್ಸ್ ಮಾತ್ರ ಬಿಟ್ರು, ಇವರು ಅಲ್ಲೇ ಉಳ್ಕೊಂಡ್ರು. ಇವರು ಅದಾದ್ಮೇಲೆ ಎಲ್ಲ ಗುರುಗಳನ್ನ ಭೇಟಿ ಆಗ್ಬೇಕು ಅಂತ ನೋಡಿ ಟೀಚರ್ಸ್ ಗಳು ಎಲ್ಲಾ ಮುಗ್ತಾ ಇದ್ರು. 3 ದಿವಸ ಆದ್ರೂ ಕೂಡ ನಾವು ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಕಡೆಗೆ ಒಂದ್ ದಿವ್ಸ ಎಲ್ಲ ಆಯ್ತು, ಇನ್ನು ನಾಳೆ ಹೊರಡೋದೇ ಅಂತ ಆಯ್ತು. ಇನ್ನೇನು ಗುರುಗಳನ್ನ ಕಾಣೋದಿಲ್ಲ ಅಂತ ಒಂದು ಇದಾಯ್ತು. ಏನೋ ಒಂದು ಕಣ್ಣಲ್ಲಿ ನೀರ್ ಕೂಡ ಬರ್ತಾ ಇತ್ತು, ಮಾತಾಡಕ್ಕೆ ಆಗ್ಲಿಲ್ಲ ಗುರುಗಳ ಜೊತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಸಂಜೆ ರಾತ್ರಿ ಒಂದು 8-9 ಗಂಟೆಗೆ
ನಮ್ಮ ಅಲ್ಲಿ ಫ್ರೆಂಡ್ ಪುರುಷೋತ್ತಮ್ ಅಂತ ನಮ್ಮ ಫ್ರೆಂಡ್ ಇದ್ರು ಕಿಚನ್ ಅಲ್ಲಿ ಇನ್ಚಾರ್ಜ್ ಆಗಿ. ನಾವು ಊಟ ಮಾಡ್ತಿದ್ದಾಗ ಅವರು ಹೇಳಿದ್ರು, ಈ ಗುರುಗಳು ಎಲ್ಲಾ ಟೀಚರ್ಸ್ ನ ಭೇಟಿ ಮಾಡ್ತಾ ಇದ್ದಾರೆ ಆಂಫಿ ಥಿಯೇಟರ್ ಹತ್ರ, ನೀವು ಹೋಗಿ ನೀವು ಅಲ್ಲಿಗೆ ಅಂತ ಹೇಳಿದ್ರು. ನನಗೆ ಓ ಹೌದಾ ಅಂತ ಹೇಳ್ಬಿಟ್ಟು ನಾನು ಲಕ್ಷ್ಮಿ ಪತ್ನಿಯವರು ಅವರು ರೂಮ್ಗೆ ಹೋಗಿದ್ರು. ಸೊ ನಾನು ಹೇಳಿದೆ, ಹೀಗೆ ಗುರುಗಳಿದ್ದಾರೆ, ಹೋಗಿ ಭೇಟಿ ಮಾಡೋಣ, ನೋಡೋಣ, ಮಾತಾಡಿಸ್ಬೋದು ಗುರುಗಳನ್ನ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದೆ. ಅವ್ರು ಬಂದ್ರು. ಅದಾದ್ಮೇಲೆ ಒಂದು ಚಿಕ್ಕ ಒಂದು 10-15-20 ಟೀಚರ್ಸ್ಗೆಲ್ಲ ನಾವು ಕೂತ್ಕೊಂಡು, ಗುರುಗಳು ಅಷ್ಟು ಸಹಜವಾಗಿ ಸುಮ್ಮನೆ ಏನು ಹಾಗೆ ಸ್ವಲ್ಪ ಗೊತ್ತಲ್ಲ, ಸಹಜವಾಗಿ ಟೀಚರ್ಸ್ ಜೊತೆ ಹೇಗೆ ಅಷ್ಟು ನ್ಯಾಚುರಲ್ ಆಗಿ ಮಾತಾಡ್ತಾ ಇರ್ತಾರೆ, ಏನೋ ಚಿಟ್ ಚಾಟ್ ಮಾಡ್ತಾ ಇದ್ರು ಗುರುಜಿ. ಎಲ್ಲ ಮಾತಾಡಿ ಎಲ್ಲ ಆದಾದ್ಮೇಲೆ ಗುರುಜಿ ಏನ್ ಮಾಡಿದ್ರು, ಸೈಡ್ ಆಗಿ ಹೀಗೆ ಬಂದಾಗ ನಮ್ಮ ಹತ್ರದಂಗೆ ಹಂಗೆ ಬಂದ್ರು. ಬಂದಾಗ ನಾನು ಹೇಳ್ದೆ, ಗುರುಜಿ ಈ ತರ ಸುಮಾರು 8 ವರ್ಷದಿಂದ ನಮ್ಗೆ ಒಂದು ಬಾದರೇಷನ್ ತರ ಆಗ್ತಾ ಇದೆ, ಈ ಒಂದು ಟೀಚ್ ಮಾಡೋಗ್ಲೂ ಕೂಡ ಅದೇನೋ ಒಂದು ಭಾರದಂಗ ಆಗ್ತಾ ಇದೆ, ಜಸ್ಟ್ ಅಂತ ಹೇಳಿದೆ, ನಾನು ವ್ಯಕ್ತಪಡಿಸಿದೆ. ಮಕ್ಕಳು ಬೇಕು ಅಂತ ಏನೇ ಹೇಳಿಲ್ಲ ನಾನು, ಈ ತರ ಒಂದು ಬಾದರೇಷನ್ ಇದೆ ಅಂತ ಹೇಳ್ಕೊಂಡೆ. ಗುರುಜಿ ಅವರು ಆಯ್ತು ನೋಡ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಬಿಟ್ಟು ಬ್ಲೆಸ್ ಮಾಡ್ಬಿಟ್ಟು ಗುರುಜಿ ತುಂಬಾ ರಿಲೀಫ್ ಆಯ್ತು ಒಂದು ನನ್ನ ಕಡೆಯಿಂದ. ಯಾಕಂದ್ರೆ ನನ್ಗೆ ಇದೊಂದೇ ದಾರಿ ಇದ್ದಿತ್ತು, ಮತ್ತೆ ಎಲ್ಲ ಆಯ್ತು, ಮತ್ತೆ ಗುರುಗಳು ಹೇಳೋ ಆಯ್ತು, ಇನ್ನು ನನ್ಗೆ ಏನ್ ಮಾಡ್ಬೇಕಾಗಿತ್ತು ಏನು ಇಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ಇದಿತ್ತು ನನ್ನಲ್ಲಿ. ಆಯ್ತು. ಮತ್ತೆ ನಾನು ಲಕ್ಷ್ಮಿ ಅವ್ರೇನೋ ಅವ್ರಿಗೆ ಎಲ್ಲ ಏನೋ ಇನ್ನು ಮಕ್ಕಳೇ ಬೇಡ ನನಗೆ, ನನ್ನ ಜೀವನ ಹೀಗೆ ನಡೆಸ್ತೀನಿ ನನಗೆ ಅಂತ ಆ ತರ ಒಂದು ಭಾವನೆ ಅವರಲ್ಲಿತ್ತು. ಮತ್ತೆ TRM ಆದ್ಮೇಲೆ ಅವರು ಕೇರಳಕ್ಕೆ ಹೋಗ್ತೀನಿ, ಅವಳೇ ಕನಷ್ಟಿಗೆ ಅವಳು ಹೋಗ್ತೀನಿ, ನಾನು ಕೊಡಗಿಗೆ ಹೋಗ್ತೀನಿ ಅಂತ, ತಾಯಿ ತಂದೆನ ಹೋಗಿ ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ, ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಬಂದಿದ್ಲು. ಬಂದಾದ್ಮೇಲೆ ನಾನು ಹೇಳಿದೆ, ಹೋಗ್ತೀಯ ಈಗ ಗುರುಗಳು ಬ್ಲೆಸ್ಸಿಂಗ್ಸ್ ತಕೊಂಡಿದೀವಲ್ಲ, ನಾವು ಹೋಗ್ಬಿಟ್ಟು ನೋಡೋಣ, ಇದೊಂದು ತಿಂಗಳು ನಾವು ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, ಅವಳು ಪ್ಲಾನ್ಸ್ ಎಲ್ಲ ಚೇಂಜ್ ಮಾಡಿದ್ಲು. ನಾವು ಇಬ್ರು ಬಂದ್ರು, ಕೊಡಗಿಗೆ ಬಂದಾದ್ಮೇಲೆ ಫಸ್ಟ್ ಮಂತ್ ಏನಾಯ್ತು, ಸೈಕಲ್ಸ್ ಮಿಸ್ ಆಯ್ತು ಅವರು. ಸೊ ಏನೋ ಒಂದು ಒಳ್ಳೆ ನ್ಯೂಸ್ ಇರ್ಬೋದು ಅಂತ ಒಂದು ಇದಿತ್ತು, ಭರವಸೆ ಇತ್ತು. ಮತ್ತೆ ನಾವು ಏನೋ ಒಂದು ಒಳ್ಳೆ ಸುದ್ದಿ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋದೆವು. ನಾವು ಹೋಗ್ಬಿಟ್ಟು ಟೆಸ್ಟ್ ಮಾಡಿದಾಗ ಏನಾಯ್ತು, ಪಾಸಿಟಿವ್ ಅಂತ ಬಂತು. ಅದೇ ನನ್ನ ರೋಮ ಎಲ್ಲ ನಿಜವಾಗಿ ಎಲ್ಲ ಎದ್ದು ಕಾಣ್ತಾ ಇತ್ತು. ನನ್ಗೆ ತುಂಬಾ ಖುಷಿ ಆಯ್ತು. ಓಕೆ, ಯಾಕಂದ್ರೆ ನಮ್ ಜೀವನದಲ್ಲಿ ತುಂಬಾ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ತುಂಬಾ ಗುರು ಸ್ಟೋರೀಸ್ ಅನ್ನು ಕೇಳ್ತಾ ಇದ್ದೇವೆ ನಾವು. ಎಲ್ಲ ಬಹಳ ಆಶ್ಚರ್ಯಕರಂತ ಸ್ಟೋರೀಸ್ ಗಳು ಕೇಳ್ತೀವಿ. ನಮ್ ಜೀವನದಲ್ಲಿ ಏನು ಆ ತರ ಏನು ಆಗ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಆಯ್ತು, ಇದು ನಿಜವಾಗಿ ನಮ್ ಜೀವನದಲ್ಲೂ ಇದು ನಡೀತದ ಅಂತಂದು ಒಂಥರ ನಮ್ಗೆ ಭಾವನೆ ಬಂತು, ಅದರಲ್ಲಿ ಬಂತು. ಮತ್ತೆ ತುಂಬಾ ಖುಷಿ ಆಯ್ತು, ರಿಲೀಫ್ ಕೂಡ ಆಯ್ತು. ಮತ್ತೆ ಡಾಕ್ಟರ್ನ ಹೋಗಿ ಕೇಳಿದಾಗ ಡಾಕ್ಟರ್ ಹೇಳಿದ್ರು ಟ್ವಿನ್ಸ್ ಅಂತ ಹೇಳಿದ್ರು. ಟ್ವಿನ್ಸ್ ಮತ್ತೆ ಸಿಂಗಲ್ ಪ್ಲೆಸೆಂಟ್ ಅಂತ. ಸಿಂಗಲ್ ಪ್ಲೆಸೆಂಟ್ ಅಂತಂದ್ರೆ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ಬೋದು. ಮತ್ತೆ ನಾವು ಗಂಡು ಮಕ್ಕಳಾದ್ರೆ ಏನ್ ಹೆಸರು, ಹೆಣ್ಣು ಮಕ್ಕಳಾದ್ರೆ ಏನ್ ಹೆಸರು ಅಂತೆಲ್ಲ ಯೋಚನೆ ಮಾಡ್ಕೊಂಡಿದ್ವಿ ನಾವು. ಮತ್ತೆ 8 ತಿಂಗಳಾದ್ಮೇಲೆ ಡೆಲಿವರಿ 8.5 ತಿಂಗಳಾಯ್ತು. ಡೆಲಿವರಿ 8.5 ಡೆಲಿವರಿ ಆಯ್ತು. ಡೆಲಿವರಿ ಆದ್ಮೇಲೆ ನೋಡಿದಾಗ ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಮತ್ತೆ ಎಲ್ಲಕ್ಕಿಂತ ವಿಶೇಷ ಏನು ಅಂತಂದ್ರೆ, ಅವ್ರು ಹುಟ್ಟಿದ್ದು ಮತ್ತು ಗುರುಗಳು ಹುಟ್ಟಿದ್ದು ದಿವಸ ಒಂದೇ, May 13th ಅವ್ರು ಹುಟ್ಟಿದ್ದು. ಅದು ನಮ್ಗೆ ಏನಾಯ್ತು, ಒಂಥರ ಹೌದು ಗುರುಗಳು ನನ್ನ ಜೊತೆ ಇದ್ದಾರೆ ಅನ್ನೋ ಶ್ರದ್ಧೆ ಇತ್ತು ನಮ್ಮಲ್ಲಿ. ಈ ತರ ಆದಾಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ನಿಜವಾಗಿ ಅದು ಪುನಃ ರೀಎಂಫಸೈಸ್ ಆಯ್ತು ನಮ್ಗೆ ಅದು. ಸೊ ಅದು ನಮ್ಮನ್ನು ತುಂಬಾ ನಮ್ಮಲ್ಲಿ ಫೇತ್ ಜಾಸ್ತಿ ಆಯ್ತು. ನನ್ಗಿಂತ ಹೆಚ್ಚಾಗಿ ನಮ್ಮ ಮನೆಯವರು ಲಕ್ಷ್ಮಿದು ಜೀವನನೇ ಬದಲಾಗೋಯ್ತು ಅದರಲ್ಲಿ. ಯಾಕಂತಂದ್ರೆ ನಂಗೆ ಗುರುಗಳ ಮೇಲೆ ಡೆಫಿನೆಟ್ಲಿ ಆ ಒಂದು ಫೇತ್ ಇತ್ತು ನನ್ಗೆ. ಆದ್ರೆ ಲಕ್ಷ್ಮಿ ನನ್ನ ಹಿಡ್ಕೊಳ್ತಾ ಇದ್ಳು. ಅವಳು ಇಮೋಷನಲ್ ಸ್ಟೆಬಿಲಿಟಿಗಾದ್ರೆ ನನ್ನ ಹಿಡ್ಕೊಳ್ತಾ ಇದ್ಳು. ಸೊ ನಾನ್ ನಿಜವಾಗಿ ಇನ್ನೂ ಕೆಲಸ ಮಾಡ್ಬೇಕು ಅಂದ್ರೆ ಅವಳು ಕೂಡ ಇಮೋಷನಲ್ ಇದನ್ನ ಕೇಟರ್ ಮಾಡೋದಕ್ಕೆ. ನನ್ಗೆ ಏನ್ ರಿಲೀಫ್ ಅಂದ್ರೆ ಈ ಒಂದು ಘಟನೆ ಆದ್ಮೇಲೆ, ಈ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವ್ರ ಲೈಫೇ ಚೇಂಜ್ ಆಯ್ತು. ಅವರು ಗುರುಗಳನ್ನ ಹೇಗೆ ಹಿಡ್ಕೊಂಡಿದ್ದಾರೆ ಅಂತಂದ್ರೆ ಶ್ರದ್ಧೆ ಎಷ್ಟೊಂದು ಜಾಸ್ತಿ ಆಗಿದೆ ಅಂತಂದ್ರೆ, ಈಗ ಅವ್ರು ನನ್ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ಈ ಮಾತಲ್ಲಿ. ಅಷ್ಟೊಂದು ಶ್ರದ್ಧೆ ಅವರಲ್ಲಿ ಮೂಡ್ ಬಂದಿದೆ. ಅವ್ರ ವ್ಯಕ್ತಿತ್ವನೇ ಬದಲಾಗ್ಬೇಕು. ಅವ್ರು
ಎಲ್ಲದರಲ್ಲೂ ಶ್ರದ್ಧೆ ಬರಕ್ ಶುರು ಆಯ್ತು ಅವ್ರದ್ದು. ತುಂಬಾ ಬ್ಲಾಸಮ್ ಆದ್ರು ಅವರು. ಈಗ ಇದು ನಂದು ಒಂದು ಏನ್ ಹೇಳೋದು, ಮಿರಾಕಲ್ ಬೇಬೀಸ್ ಅಂತ ಹೇಳ್ಬೋದು ಇದು, ಈ ಸ್ಟೋರಿನ. ತುಂಬಾ ನನ್ನ ಜೀವನದಲ್ಲಿ ಅದೊಂದು ಶೇರ್ ಮಾಡ್ಕೊಳ್ಬೇಕು ಅಂತ ಒಂದು ಘಟನೆ ಅಂತ ಹೇಳ್ಬೋದು. ನಿಜವಾಗ್ಲೂ ಬೇರೆ ಬೇರೆ ಘಟನೆ ಬಹಳ ರೋಮಾಂಚನಕಾರಿಯಾಗಿದೆ. ಪ್ರಸಾದ, ನಿಜವಾಗ್ಲು ಪ್ರಸಾದ ಅಷ್ಟೇ. ನಿಜವಾಗ್ಲು, ಯಾಕಂತಂದ್ರೆ ಮಕ್ಕಳದು ವ್ಯಾಲ್ಯೂನೇ ನನ್ಗೆ ಗೊತ್ತಿರ್ತಿಲ್ಲ ಅಂತ ಅನ್ಸುತ್ತೆ. ಅಷ್ಟೊಂದು ಆ ಟೈಮ್ ಅಷ್ಟು ಇದಾದ್ಮೇಲೆ ಈಗ ನಿಜವಾಗಿ ಆ ಮಕ್ಕಳನ್ನ ನನ್ಗೆ ಅಷ್ಟೊಂದು ವ್ಯಾಲ್ಯೂ ಏನು ಅಂತ ನನ್ಗೆ ಗೊತ್ತಾಗಿದೆ ನನ್ಗೆ. ಆತರ ಇಲ್ಲ, ಬಹಳ ಸುಂದರವಾಗುತ್ತೆ. ನೀವು ಮತ್ತೆ ನಿಮ್ ಶ್ರೀಮತಿ ಲಕ್ಷ್ಮಿ ಅವರು ಕೂಡ ನಮ್ಮ ಟೀಚರ್ ಕೂಡ ಹೌದು. ಅವರು ಶಿಬಿರಗಳನ್ನ ನಿಮ್ ಜೊತೆಗೆ ತಗೊಳ್ತಾರೆ. ಮತ್ತೆ ಮಕ್ಕಳು, ಎಂತ ಮುದ್ದಾದ ಮಕ್ಕಳು, ಮನೆಯಲ್ಲೇ ಎಷ್ಟು ಸಹಕಾರಿಯಾಗಿ. ನೀವು ಮೂಲತಃ ನೀವು ಹೇಳ್ದಾಗೇನೆ ಸೋಶಿಯಾಲಜಿಲಿ MSc ಮಾಡಿದ್ರಿ, ಮತ್ತೆ ವೆಬ್ ಡಿಸೈನಿಂಗ್ ಅಲ್ಲಿ ಇದ್ರಿ ಬೆಂಗಳೂರಲ್ಲಿ 10 ವರ್ಷಗಳ ಕಾಲ. ಅದಾದ್ಮೇಲೆ ಮತ್ತೆ ವಾಪಸ್ ಕೊಡಗಿಗೆ ಹೋಗಿ ಅಲ್ಲಿ ವ್ಯವಸಾಯ ಶುರು ಮಾಡ್ತೀರಾ. ಅದು ನೈಸರ್ಗಿಕ ವ್ಯವಸಾಯ, ಅದರಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿದ್ದೀರಾ. ಮತ್ತೆ ಅಷ್ಟೇ ಆಧ್ಯಾತ್ಮದ ಕಡೆ ನಮ್ಮ ಸೇವೆ ಕೂಡ ಅಷ್ಟೇ ಸುಂದರವಾಗಿ ನಡೀತಾ ಇದೆ. ನಿಮ್ ಕುಟುಂಬ ಒಂಥರ ಮಾದರಿ, ಆದರ್ಶ ಅಂತಾನೆ ಹೇಳ್ಬೇಕು. ಇದೆಲ್ಲ ಹೇಗ್ ಶುರು ಆಯ್ತು? ನಿಮಗ್ ಪರಿಚಯ ಆಗಿದ್ಯಾ ಅವಾಗ? ನಿಜವಾಗಿ ನೋಡಿ, ನನ್ನ ಒಂದೊಂದು ಹೆಜ್ಜೆಗೂ ನನ್ನ ಗುರುಗಳನ್ನ ನೆನೆಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕೃಷಿಯಲ್ಲಿ ಕೂಡ ನನ್ಗೆ ಈ ಒಂದು ದೃಷ್ಟಿಕೋನ, ಕೃಷಿ ಬಗ್ಗೆ, ನೈಸರ್ಗಿಕ ಕೃಷಿ, ಈ ದೃಷ್ಟಿಕೋನ ಕೊಟ್ಟಿದ್ದೆ ಗುರುಗಳು. ನಾವು ಆಶ್ರಮದಲ್ಲಿ ಬೆಂಗಳೂರು ಇದ್ದಾಗ ನಾವು ನ್ಯಾಚುರಲ್ ಫಾರ್ಮಿಂಗ್ ಇದನ್ನೆಲ್ಲ ಸೆಷನ್ಸ್ ಗಳನ್ನೆಲ್ಲ ನಾವು ಅಟೆಂಡ್ ಮಾಡಿದಾಗ ನಿಜವಾಗಿ ನಮ್ಗೆ ಕೃಷಿ ಅಂದ್ರೆ ಏನು ಅಂತ ಅನ್ನೋದು, ಅದ್ರದ್ದು ಏನ್ ಹೇಳೋದು, ಫಂಡಮೆಂಟಲ್ಸ್ ಏನು ಅಂತ ನಿಜವಾಗಿ ಗೊತ್ತಾಗಿದೆ ನನಗೆ ಅದರಲ್ಲಿ. ಮತ್ತೆ ಅದು ಮಾತ್ರ ಅಲ್ಲ, ಏನು ಕೃಷಿ ಮತ್ತು ನಮ್ಮ ನಾಡು ಹಸುಗಳಿಗೆ ಏನ್ ಸಂಬಂಧ, ಈ ಸಂಬಂಧಗಳನ್ನೆಲ್ಲ ನಮ್ಗೆ ಗೊತ್ತೇ ಇರ್ತಿಲ್ಲ ನನ್ಗೆ. ಇದನ್ನೆಲ್ಲ ತಿಳ್ಕೊಂಡಾಗ ನಮ್ಗೆ ಆಯ್ತು, ಇದನ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡಕ್ಕೆ ಶುರು ಮಾಡಿದೆ. ನಾನೇನ್ ಮಾಡಿದೆ, ನಮ್ಮ ಹತ್ರ ನಾಟಿ ಹಸು ಇತ್ತಿಲ್ಲ ಆಗ. ನಾನು ಬೇರೆ ಬೇರೆ ಕಡೆಯಿಂದ ಹೋಗಿ ನಾನು ಗೀರ್ ಹಸುಗಳನ್ನೆಲ್ಲ ತಂದೆ ನಾನು. ಮತ್ತೆ ಸುಮಾರು ಮೆಲ್ಲೆ ಕನ್ವರ್ಟ್ ಮಾಡಕ್ ಶುರು ಮಾಡಿದೆ. ನಮ್ಮ ಕಾಫಿ ಎಸ್ಟೇಟ್ ಮತ್ತೆ ನಮ್ಮ ಗದ್ದೆ ಇವೆಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ಸ್ ಅಲ್ಲೇ ಮಾಡಕ್ ಶುರು ಮಾಡಿದೆ. ಮತ್ತೆ ನಾವು ಸೇವನೆ ಮಾಡುವ ಅಕ್ಕಿ, ಇದನ್ನ ನಾವು ಏನೆಲ್ಲೋ ಫರ್ಟಿಲೈಸರ್ ಹಾಕೊಂಡು ನಾವು ಬೆಳೆಸೋ ಬದಲು ನಮ್ಗೆ ನಾವು ಏನ್ ತಿನ್ಬೇಕು ಮಾಡ್ಬೇಕು ಅದನ್ನ ನಾವು ನೈಸರ್ಗಿಕ ಬೆಳೆಸ್ಕೊಂಡ್ರೆ ನಮ್ಗೆ ಎಷ್ಟು ಅದರಿಂದ ಲಾಭ. ನಮ್ಗೆ ಹಾಸ್ಪಿಟಲ್ ಖರ್ಚು ಎಷ್ಟು ಕಡಿಮೆ ಆಗುತ್ತೆ. ತಂದೆ ತಾಯಿ ವಯಸ್ಸಾದವರು ಅವ್ರಿಗೆ ಇಂಥ ಆಹಾರಗಳನ್ನೆಲ್ಲ ಕೊಟ್ರೆ ಮಕ್ಕಳಿಗೆ ಒಳ್ಳೆ ಹಾಲು, ಈ ತರ ಎಲ್ಲ ನಾನು ಆ ದೃಷ್ಟಿಕೋನದಲ್ಲಿ ನೋಡಿ. ಮತ್ತೆ ನಮ್ಗೆ ಗ್ಯಾಸ್ ಎಲ್ಲ ನಮ್ಗೆ ಉಪಯೋಗಿಸೋಕೆ ಹೋಗೋದಿಲ್ಲ, ನಾವು ಗೋಬರ್ ಗ್ಯಾಸ್ ಎಲ್ಲ ಇದೆ. ಸೊ ಆ ತರ ನೋಡಿದ್ರೆ ಈ ಸಂದರ್ಭದಲ್ಲಿ ಈ ಕೋವಿಡ್ ಟೈಮ್ ಎಲ್ಲ ನೋಡಿದಾಗ ನಮ್ಗೆ ಹೊರಗಡೆ ಹೋಗೋ ಅವಶ್ಯಕತೆ ತುಂಬಾ ಕಡಿಮೆನೇ ಇದೆ. ನಮ್ಗೆ ಮನೇಲೆ ಇಳ್ಕೋಬಹುದು. ಮತ್ತೆ ಮಕ್ಕಳನ್ನ ಕೂಡ ನಾವು ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದ್ದೀವಿ ನಾವು. ಇದುಗಳು ಕೂಡ ಗುರುಗಳ ಕೃಪೆಯಿಂದ ನಡೆದಿದ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಆ ಆತ್ಮಬಲ ಬಂದಿದೆ ನಮ್ಗೆ. ಯಾಕಂದ್ರೆ ನಾವು ಮೊದ್ಲಿಗೆ ನಮ್ಮ ಮಕ್ಕಳಿಗೆ ಏನು ಅವರಲ್ಲಿ ಏನಾಗುತ್ತೆ, ಆ ಸಾಫ್ಟ್ ಸ್ಕಿಲ್ಸ್ ಅನ್ನು ಬೆಳೆಸಿ ಅಲ್ಲಿಂದ, ಯಾಕಂದ್ರೆ ಲಕ್ಷ್ಮಿ ಅವ್ರಿಗೆ ತುಂಬಾ ಟ್ಯಾಲೆಂಟ್ಸ್ ಇದೆ ಅವ್ರಿಗೆ. ಯಾಕಂದ್ರೆ ಮಕ್ಕಳನ್ನ ಓದಿಸೋದು ಮಾಡೋದು ಅಕಾಡೆಮಿಕ್ಸ್ ಅಲ್ಲಿ. ಸೊ ಆ ತರ ನನಗೆ ತುಂಬಾ ಕಾನ್ಫಿಡೆಂಟ್ ಇದೆ. ಬಟ್ ಮುಖ್ಯವಾಗಿ ಬೇಕಾಗಿದ್ರಿಂದ ಮಕ್ಕಳನ್ನ ಶಾಲೆಗೆ ಕಳ್ಸೋಕೆ ನನ್ಗೇನು ಕಳಿಸ್ಬಾರ್ದು ಅಂತ ಏನಿಲ್ಲ, ನನ್ಗೆ ಕಳಿಸ್ಬೇಕು. ಆದ್ರೆ ನೋಡಿದ್ರೆ ಶಾಲೆಗಳಲ್ಲೆಲ್ಲ ಅಷ್ಟೇನು ಸಾಫ್ಟ್ ಸ್ಕಿಲ್ಗಳಿಗೆಲ್ಲ ಅಷ್ಟು ಎಂಫಸೈಸ್ ಮಾಡೋದಿಲ್ಲ. ತುಂಬಾ ಸ್ಟ್ರೆಸ್ ಮಾಡ್ತಾರೆ. ಮತ್ತೆ ತುಂಬಾ ಡಿಸ್ಟೆನ್ಸ್ ಇಲ್ಲಿಂದ ನಮ್ಮ ಟೌನ್ಗೆಲ್ಲ ಸ್ಕೂಲ್ ಹೋಗ್ಬೇಕು ಅಂತಂದ್ರೆ 30 ಕಿಲೋಮೀಟರ್ ದೂರ. ಸೊ ಅದೆಲ್ಲ ನೋಡಿ ನಾವು ಆಧ್ಯಾತ್ಮಿಕ ಬಲದಿಂದನೇ ನಾವು ಈ ಡಿಸಿಷನ್ಸ್ ಅನ್ನ ತಗೊಂಡಿದೀವಿ. ನಾವು ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾವು ಹೆಚ್ಚೇನ್ ಮಾಡ್ತಾ ಇಲ್ಲ, ಮಕ್ಕಳು ತನ್ನಷ್ಟಕ್ಕೆ ತಾನೇ ಕಲ್ತ್ಕೊಳ್ತಾರೆ. ತುಂಬಾ ಆಶ್ಚರ್ಯ ಕಲಿಯೋದು. ಮಕ್ಕಳಲ್ಲಿ ಎಷ್ಟೊಂದು ಶಕ್ತಿ ಇದೆ, ಆತ್ಮಬಲ ಇದೆ ಅಂತ ನಮ್ಗೆ ನಿಜವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರ ಜೊತೆಲಿದ್ದಾಗ ನಮ್ಗೆ ಎಷ್ಟೊಂದು ಅವ್ರು ಕಲಿತಾರೆ, ಅಷ್ಟು ಸಹಜವಾಗಿ ಕಲ್ತು ಬಿಡ್ತಾರೆ ಅವರು. ಎಲ್ಲ ಅಕಾಡೆಮಿಕ್ಸು ಆಗ್ಲಿ, ಬೇರೆ ಎಲ್ಲಾ ತರ ಜನರ ಜೊತೆ ಹೇಗೆ ಮಿಂಗಲ್ ಆಗೋದು, ನಾವೇನು ಅವ್ರನ್ನ ಟ್ರೈನ್ ಮಾಡ್ಬೇಕು ಅಂತ ಏನಿಲ್ಲ. ಮತ್ತೆ ನಾವು ಆ ತರನೇ ಇರ್ಬೇಕಾಗತ್ತೆ. ನಾವು ಸ್ಟ್ರೆಸ್ ಫ್ರೀ ಆಗಿದ್ರೆ ನಮ್ಮನ್ನು ತುಂಬಾ ಅಬ್ಸರ್ವ್ ಮಾಡ್ಕೊಂಡು ಕಲ್ಸ್ಕೊಳ್ತಾರೆ. ಮತ್ತೆ
ನಾವು ಈ ಕೋರ್ಸಸ್ ಗಳು ತಕೊಳ್ಳೋದು, ಜವಾಬ್ದಾರಿ ತಕೊಳ್ಳೋದು, ಪ್ರಾಜೆಕ್ಟ್ಸ್ ಗಳನ್ನು ತಕೊಳ್ಳೋದು, ಅದೇ ಅವ್ರಿಗೆ ಒಂದು ತುಂಬಾ ಎಕ್ಸ್ಪೋಷರ್ ತರ ಇದೆ ಅವ್ರಿಗೆ. ಸೊ ಆತರ ಒಂದು ಎಲ್ಲ ಒಂದು ಗುರುಗಳು ಎಲ್ಲ ಒಂದೊಂದು ಹೆಜ್ಜೆಗೆ ನಮ್ಮ ಜೀವನದಲ್ಲಿ ಇದ್ದಾರೆ. ನಮ್ಮನ್ನು ಕರ್ಕೊಂಡು ಒಂದು ಹೆಜ್ಜೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮನ್ನ ಮುಂದೆನೂ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಶ್ರದ್ಧೆ ನಮ್ಮಲ್ಲಿ ಇದೆ. ನಮಗೆ ಖಂಡಿತವಾಗ್ಲು ಅದ್ಭುತ. ಏನೋ ಒಂದು ನಿಮ್ ನಿರ್ಧಾರ ಏನಿದೆ, ನೀವು ನಡೀತಾ ಇರೋದೇನಿದೆ, ಮಕ್ಕಳ ಬಗ್ಗೆ ನೀವು ಹೇಳಿದಾಗ ಇತ್ತೀಚೆಗೆ ನಾನು ಎಲ್ಲೋ ಓದಿದ ನೆನಪು, ಮಕ್ಕಳನ್ನ ಬೆಳೆಸ್ಬೇಡಿ, ಬೆಳೆಯೋಕ್ ಬಿಡಿ ಅಂತ. ಅದು ಸಹಜವಾಗಿ ಎಲ್ಲವನ್ನ ಅವರು ಗ್ರಹಿಸ್ತಾ ತಗೊಳ್ತಾರೆ. ಸೊ ನಿಮ್ದು ಈ ಆಧ್ಯಾತ್ಮ ಪಥ ಶುರುವಾಗಿದ್ದು ಹೇಗೆ ರಾಜಪ್ಪಾಜಿ? ಪರಿಚಯ ಆಗಿದ್ದ ಯಾವಾಗ ನಮ್ಮ ಜೀವನಕ್ಕೆ? ಹೌದಲ್ವಾ? ಸ್ವಲ್ಪ ನಮ್ಗೆ ನಮ್ಮ ತಾಯಿ ಕಡೆಯಿಂದ ಸ್ವಲ್ಪ ಆಧ್ಯಾತ್ಮಿಕ ಇತ್ತು. ಯಾಕಂದ್ರೆ ಅವ್ರಿಗೆ ಪೂಜೆ, ಪುಷ್ಪ ಮತ್ತೆ ಇಂಥದ್ದೆಲ್ಲ ಇತ್ತು, ರಿಚುವಲ್ಸ್ ಈ ತರ ಎಲ್ಲ ಇತ್ತು. ಆ ತರ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಇತ್ತು. ನಾವು ಚಿಕ್ಕ ಮಕ್ಳಿದ್ದಾಗ ಯಾವಾಗ್ಲೂ ಶ್ಲೋಕ ಹೇಳೋದು, ಹಾಡೋದು ಸಂಜೆ, ಈ ತರ ಎಲ್ಲ ಇತ್ತು. ಮತ್ತೆ ಮಧ್ಯದಲ್ಲಿ ನಮ್ಮ ಜೀವನದಲ್ಲಿ ಏನಂದ್ರೆ ನಾವು ಸ್ವಲ್ಪ ಎಜುಕೇಶನ್ ಎಲ್ಲ ಚೇಂಜ್ ಆಗಿದೆ. ನಾವೆಲ್ಲ ವೆಸ್ಟರ್ನ್ ಎಜುಕೇಶನ್, ಯುರೋಪಿಯನ್ ಸ್ಕೂಲ್ಸ್ ಗಳೆಲ್ಲ ಓದಿದ್ದು ನಾವು. ಯಾಕಂತಂದ್ರೆ ಇಲ್ಲಿ ಕೊಡಗಿನಲ್ಲಿ ಏನು ಅಂತಂದ್ರೆ ನಮ್ಮ ಮಕ್ಕಳು ಹೇಗಾದ್ರೂ ಮಾಡಿ ಇಲ್ಲಿ ಕೊಡಗಿನಿಂದ ಹೊರಗಡೆ ಹೋದ್ರೆ ಸಾಕು ಅಂತ ಆ ತರ ಒಂದು ಭಾವನೆ. ಯಾಕಂತಂದ್ರೆ ಇಲ್ಲಿ ಏನು ಹೇಳೋದು, ಅಗ್ರಿಕಲ್ಚರಲ್ಲಿ ಸಸ್ಟೈನ್ ಆಗೋದು ಬಹಳ ಕಷ್ಟ ಅಂತಾನೆ ಎಲ್ರು ಮನದಟ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ಲೇಬರ್ ಇಶ್ಯೂಸ್ ಎಲ್ಲ ಇದರಿಂದ. ಯಾಕಂದ್ರೆ ಅದರಿಂದ ತುಂಬಾ ಪೇರೆಂಟ್ಸ್ ಎಲ್ಲ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಮಕ್ಳು ಒಂದು ಒಳ್ಳೆ ಜಾಬ್ ಅಲ್ಲಿ ಸೇರ್ಕೊಬಿಟ್ರೆ ನಮ್ಗೆ ಅದು ನಮ್ಗೆ ರಿಲೀಫ್ ಅಂತ. ಸೊ ಆತರ ನಮ್ಮನ್ನು ಕೂಡ ಆತರ ಯುರೋಪಿಯನ್ ಸ್ಕೂಲ್ಸ್ ಗಳಲ್ಲೆಲ್ಲ ಓದಿಸಿದ್ದಾರೆ. ನಮ್ಮನ್ನ ಓದ್ಸಾಗ ಏನಾಗುತ್ತೆ, ನಮ್ಗೆ ಇದೇ ಬಿಟ್ಟೋಯ್ತು, ಆ ಸಂಪರ್ಕನೇ ಬಿಟ್ಟೋಯ್ತು ನಮ್ಗೆ. ಮತ್ತೆ ಇದ್ರ ನಿಜವಾಗಿ ನೋಡಿದ್ರೆ ನಮ್ಗೆ ಯಾವಾಗ ನಮ್ಗೆ ಏನ್ ಹೇಳ್ತೀವಿ ಅದಕ್ಕೆ, ಸಂಸ್ಕಾರಗಳು ಇಲ್ಲ ಅಂತ ಅನ್ನುವಾಗ ನಮ್ಗೆ ಜೀವನದಲ್ಲಿ ತೊಂದರೆಗಳು ಅಡವಟ್ಟಾದಾಗ ನಮ್ಗೆ ಯಾವುದಕ್ಕೂ ಹಿಂದೆ ಇದಿಲ್ಲ, ನಮ್ಗೆ ಕಾಲ್ ಬ್ಯಾಕ್ ಆಗಕ್ಕೆ ಏನಿಲ್ಲ ನಮ್ಗೆ, ಸಂಸ್ಕಾರಗಳು ಬಿಟ್ಟಾಗ ನಮ್ಗೆ. ಸೊ ಆತರ ನಮ್ಗೆ ಇತ್ತು ನಮ್ಮ ಜೀವನದಲ್ಲಿ. ಏನ್ ಮಾಡೋದು ಎಂತ ಪರಿಸ್ಥಿತಿ ಆತರ ಇತ್ತು. ಆಗ ನೋಡುವಾಗ ಸ್ವಲ್ಪ ಅಂತ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬೇರೆ ಬೇರೆ ದೃಷ್ಟಿಕೋನವನ್ನು ಓಪನ್ ಆದವು ನವಾಗ ಸಮಸ್ಯೆಗಳು ಬಂದಾಗ. ಅಂತದ್ರಲ್ಲಿ ನಮ್ಗೆ ರಜನೀಶ್, ಜೆ ಕೃಷ್ಣಮೂರ್ತಿ ಮತ್ತೆ ವಿ.ಕೆ. ಸಾಯಂಗಾರು ಇಂಥದೆಲ್ಲ ನಮ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಆಯ್ತು. ಮತ್ತೆ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ರು ನನಗೆ, ಫ್ಲೂಟ್ ಎಲ್ಲ ಕಲಿಯಕ್ಕೆ ನನ್ ಸ್ನೇಹಿತರು ಇದ್ರು ನನಗೆ. ಈ ತರ ಎಲ್ಲ ಸೊ ಹೋಗ್ತಾ ಇದೆ ಸ್ವಲ್ಪ ಏನು ಶಾಸ್ತ್ರೀಯ ಸಂಗೀತ ಕಲಿಯೋದು ಬೆಂಗಳೂರಲ್ಲಿ ಇತ್ತು, ಯಾಕಂದ್ರೆ ಇದಕ್ಕೆಲ್ಲ ಅವಕಾಶ ಇತ್ತು. ಇದು ಆ ತರ ನಮ್ಗೆ ಇದಕ್ಕೆ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ತು ನನ್ಗೆ. ಸೊ ಆತರ ಯೋಗ ಆಸನಗಳನ್ನೆಲ್ಲ ಮಾಡ್ತಾ ಇದ್ದೆ ನಾನು. ಆದ್ರೆ ಈ ಫ್ಲೂಟ್ ಕ್ಲಾಸ್ ಅಲ್ಲಿ ಹೋಗ್ತಾ ಇದ್ದೆ ನಾನು. ಹೋಗ್ತಾ ಇದ್ದಾಗ ನಮ್ಮ ಅಲ್ಲಿ ಸರ್ವೋತ್ತಮ ಅಂತ ನಮ್ಮ ಗುರುಗಳಿದ್ರು. ಅವ್ರಿಗೆ ನಮ್ಗೆ ಈ ಆಸಕ್ತಿ ಇರೋದ್ರಿಂದ ಅವ್ರಿಗೂ ಕೂಡ ನಾವು ಯಾಕಂದ್ರೆ ಕಾನ್ವರ್ಸೇಷನ್ಸ್ ಎಲ್ಲ ಫ್ಲೂಟ್ ಕ್ಲಾಸ್ ಎಲ್ಲ ಆದ್ಮೇಲೆ ನಾವು ಮಾತಾಡ್ತೀವಿ, ಇದನ್ನ ಡಿಸ್ಕಸ್ ಮಾಡ್ತೀವಿ. ಆಸಕ್ತಿ ಇದೆ ಅಂತ ಗೊತ್ತಾದ್ಮೇಲೆ ಅವ್ರು ಹೇಳ್ತಾರೆ, ಬಾ ನಾನು ಹೀಗೆ ಒಂದು ಸತ್ಸಂಗ್ ಹೋಗ್ತಾ ಇದ್ದೀನಿ, ನೀನ್ ಬರ್ತೀಯಾ ಅಂತ ಕೇಳಿದ್ರು. ಏನೋ ಕೇಳಿದೆ ದೊಡ್ಡದು ಅಂತ ಹೇಳ್ಬಿಟ್ಟು ನಾನು ಹೋದೆ ನನ್ನ ಸತ್ಸಂಗಕ್ಕೆ. ಸತ್ಸಂಗ್ ಹೋದೆ ಇಲ್ಲಿ ಬೆಂಗಳೂರಲ್ಲಿ ಯಾವ್ದದು ಇಸ್ಕಾನ್ ಟೆಂಪಲ್ ಅಪೋಸಿಟ್ ಅಲ್ಲಿ ಮಾರುತಿ ದೇವಸ್ಥಾನ ಇದೆ, ಬಸವೇಶ್ವರ ನಗರದಲ್ಲಿ. ಗುರುಗಳು ಅಲ್ಲಿ ಬಂದಿದ್ರು, ನಾನು ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗ ಸತ್ಸಂಗದಲ್ಲಿ ಗುರುಗಳು ಮಾತಾಡಿದ್ರು. ಅದ್ರ ಮುಂಚೆನೆ ನಾವು ಗುರುಗಳು ಮಾತು ಕೇಳಿದ್ದೀನಿ ನಾನು. ಶಿವಸೂತ್ರ ಅಂತ ನಮ್ಮ ಅದೇ ಫ್ಲೂಟ್ ಮಾಸ್ಟರ್ ನಮ್ಮ ತಾಯಿಗೆ ನೀವು ಇದನ್ನು ಕೊಡು ಅಂತ ಹೇಳ್ಬಿಟ್ಟು ಕೊಟ್ರು. ಅದು ಕೂಡ ತುಂಬಾ ಇಷ್ಟ ಆಯ್ತು ಶಿವಸೂತ್ರ ಕೇಳಿ. ಫಸ್ಟ್ ಅದೇ ನಾನು ಗುರುಗಳು ವಾಣಿ ಕೇಳಿದ್ದು ನಾನು. ಮತ್ತೆ ಸತ್ಸಂಗದಲ್ಲಿ ಗುರುಗಳು ಮಾತಾಡ ವಿಶೇಷ ಏನಂತಂದ್ರೆ, ಸ್ಟೇಜ್ ಅಲ್ಲಿ ನಮ್ಮನ್ನೆಲ್ಲ ನನ್ನ ಹಗ್ ಮಾಡಿದ್ರು ಅವತ್ತು. ಸ್ಟೇಜ್ ಅಲ್ಲಿ ಎಲ್ಲರನ್ನೂ ಹಗ್ ಮಾಡಿದ್ರು, ನನ್ನನ್ನು ಕೂಡ ಹಗ್ ಮಾಡಿದ್ರು ಅವರು. ಅಲ್ಲಿಂದ ಸ್ಟಾರ್ಟ್ ಆದ ಕನೆಕ್ಷನ್ ಅದು ಏನು ಅಂತಾನೆ ಗೊತ್ತಿಲ್ಲ. ಈಗಲೂ ಅಷ್ಟೇ, ಅದು ಅವ್ರನ್ನ ಯಾವಾಗ್ಲೂ ನೆನೆಸ್ಕೊಳ್ತಾನೆ ಇರ್ತೀನಿ. ಅದು ಬಿಟ್ಟೇ ಇಲ್ಲ ನನ್ನ. ಅದು ಏನು ಅಂತಾನೆ ಅದನ್ನ ಹೇಳ್ಕೊಳಕ್ಕೂ ಆಗೋದಿಲ್ಲ ಅದು. ಸೊ ಆ ತರ ಒಂದು ಕನೆಕ್ಷನ್ ಶುರು ಆಯ್ತು. ಆಗ ಶುರು ಆಗಿದ್ರಿಂದ ಈಗಲೂ ಕೂಡ ಇದೆ. ಮತ್ತೆ ಆ ದಿನನೇ ನಾವು ನೋಡಿದಾಗ ಅಲ್ಲಿ ಈ ತರ ಶಿಬಿರ ಇದೆ, ಫಿಟ್ನೆಸ್ ಪ್ರೋಗ್ರಾಮ್ ಅಂತೆಲ್ಲ ಬೇಸಿಕ್ ಕೋರ್ಸ್ ಅಂತ ಇದ್ದಾಗ ಇದೆ ಅಂತ ಒಂದು ಬೋರ್ಡ್ ಹಾಕಿದ್ರು ಅಲ್ಲಿ. ನಾನೇನ್ ಮಾಡಿದೆ, ಅಡ್ರೆಸ್ ಎಲ್ಲ ಇತ್ತು, ಜ್ಞಾನ್ ಮಂದಿರ್ಗೆ ಹೋಗಿದ್ದೆ ನಾನು. ಅಲ್ಲಿ ಅಡ್ರೆಸ್ ಇತ್ತು. ಅಲ್ಲಿ ನಮ್ಮ ರವಿ ಅವರು ಅಡ್ಮಿನಿಸ್ಟ್ರೇಟರ್ ಇದಾರಲ್ಲ, ಅವ್ರು ಕೊಟ್ಟಿದ್ರಲ್ಲಿ. ಈಗಲೂ ಒಂದು
ಒಂದು ಬ್ಲೂ ಪಾಸ್ ಕೊಟ್ರು. ಅದು 250 rupees SSMRV ಅಲ್ಲಿ ಒಂದು ಇದಿದ್ದು ಡೊನೇಷನ್ ಕೋರ್ಸ್ ಅದು. ಸೊ ಆಗ ನಾವು ಏನ್ ಮಾಡಿದ್ವಿ, ಶಿಬಿರ ಮಾಡಿದ್ವಿ. ಅದು ಈಗ ನಮ್ ಲಕ್ಷ್ಮಿ ಅವರು ಇದ್ದಾರಲ್ಲ, ಧರ್ಮಪತ್ನಿ, ಅವರು ಕೂಡ ಶಿಬಿರ ಆಗಿ ಮಾಡಿದ್ರು ಅವ್ರ ಜೊತೆಯಲ್ಲಿ. ಆಗ ಪರಿಚಯ ಇತ್ತು ನಾನು ಅವ್ರನ್ನ ನಮ್ಗೆ ಆಗ. ಅವರು ಕೂಡ ಜೊತೆಯಲ್ಲಿ ಹೋಗಿ ಮಾಡಿದ್ರು ಶಿಬಿರ. ಶಿಬಿರ ಮಾಡಿ ಆದ್ಮೇಲೆ ಅನುಭವ ಚೆನ್ನಾಗಿತ್ತು. ಸುದರ್ಶನ್ ಕ್ರಿಯಾ ಮಾಡಿ ಆದ್ಮೇಲೆ ಏನು ಅವತ್ತಿನ ದಿವಸ ನಿದ್ರೆ ಮಾಡಿದ್ದು ಅಂತಂದ್ರೆ ಮಗು ತರ ನಿದ್ರೆ ಮಾಡಿದೆ ನಾನು. ಅದು ಇನ್ನೂ ಮರೆಯಕ್ಕಾಗಲ್ಲ ಆ ನಿದ್ರೆ. ಅಷ್ಟು ಚೆನ್ನಾಗಿತ್ತು ಅದು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಾಲೆಡ್ಜ್, ನಮ್ಮ ಟೀಚರ್ಗಳು ಯಾರು ಅಂತಂದ್ರೆ ಸ್ವಾಮಿ ಸದ್ಯೋಜಾತ ಮತ್ತೆ ಋಷಿ ನಿತ್ಯ ಪ್ರಜ್ಞೆ ಅವರು ಟೀಚರ್ ಆಗಿದ್ರು ಆಗ ರಘುರಾಜ್ ರಾಜ ಇದ್ದಿನ ಭಯ. ಸೊ ತುಂಬಾ ಚೆನ್ನಾಗಿತ್ತು. ನಾಲೆಡ್ಜ್ ಪಾಯಿಂಟ್ಸ್ ಎಲ್ಲ ಬಹಳ ಚೆನ್ನಾಗಿ ಮತ್ತೆ ಮತ್ತೆ ನಮ್ಗೆ ಊದಿ ಕಿವಿಗೆ ಹಾಕ್ತಾ ಇದ್ರು. ಮತ್ತೆ ಎಲ್ಲ ಕೋರ್ಸ್ ಆದ್ಮೇಲೆ ವಿಶೇಷ ಏನು ಅಂತಂದ್ರೆ ಯಾವಾಗ್ಲೂ ಸಂಜೆ ನಮ್ಗೆ ಸತ್ಸಂಗ್ ಸಿಗ್ತಾ ಇತ್ತು ಗುರುಗಳ ಜೊತೆ. ಆ ಕೋರ್ಸ್ ಆದ್ಮೇಲೆ ಸಂಜೆ ಇದು ಏನು ಭಗವದ್ಗೀತಾ ರಹಸ್ಯ ನಡೀತಾ ಇತ್ತು. ಕನ್ನಡದಲ್ಲಿ ಎಷ್ಟು ಗುರುಗಳು ಕನ್ನಡದಲ್ಲಿ ಕೇಳೋದು ಅಂತಂದ್ರೆ ತುಂಬಾ ಖುಷಿ ನನ್ಗೆ. ಅಷ್ಟು ಸಹಜವಾಗಿ ಇರ್ತಾರೆ, ಎಲ್ಲದರಲ್ಲೂ ಸಹಜವಾಗಿರ್ತಾರೆ. ಆದ್ರೆ ಗುರುಗಳ ವಾಣಿಯಲ್ಲಿ ಕನ್ನಡ ಕೇಳೋದು ಅಂತಂದ್ರೆ ನನ್ಗೆ ತುಂಬಾ ಇಷ್ಟ. ನನ್ಗೆ ತುಂಬಾ ಒಂಥರ ನಾಟ್ತದೆ ಒಳಗಡೆ. ಅದೊಂದು ನನಗೆ ಏನ್ ಹೇಳಿದ್ರು ಗುರುಜಿ ಹೇಳ್ತಾರೆ ಅದು ನಾಟ್ತದೆ, ಬೇಗ ನಾಟ್ತದೆ, ಅದು ಇಟ್ಕೊಳ್ತದೆ. ಅದನ್ನ ಅದೇನು ನನಗೂ ಈಗ್ಲೂ ಗೊತ್ತಿಲ್ಲ, ಅದು ಮಿಸ್ಟೀರಿಯಸ್ ಅದು. ಮತ್ತೆ ಅದಾದ್ಮೇಲೆ ಆಗಿಲ್ಲ ಏನಂತಂದ್ರೆ ನನ್ಗೆ ಈಗ್ಲೂ ಯೋಚನೆ ಇದೆ. ಗುರುಗಳು ಬರ್ತಾ ಇದೆ ಅಂತಂದ್ರೆ ಆ ಗುರುಗಳನ್ನ ವೆಲ್ಕಮ್ ಮಾಡೋದಕ್ಕೆ ನಮ್ಮನ್ನ ಕರ್ಕೊಬಿಟ್ಟು ಬನ್ನಿ ನಿಂತ್ಕೊಳ್ಳಿ ನೀವು ಗುರುಗಳನ್ನ ವೆಲ್ಕಮ್ ಮಾಡಕ್ಕೆ ಅಂತ ನಮ್ಮ ಕೈಯಲ್ಲಿ ಏನು ಇದೆಲ್ಲ ದೀಪ ಎಲ್ಲ ಕೊಟ್ಟು ಆಗ ನೋಡಿದ್ರೆ ಈಗೆಲ್ಲ ನಾವು ಅಂತ ಒಂದು ಸಂದರ್ಭಕ್ಕೆ ಸಿಗ್ಬೇಕು ಅಂತಂದ್ರೆ ಬಹಳ ಎಷ್ಟೋ ಪ್ರಯತ್ನ ಪಡ್ತಾರೆ, ಏನೇನೋ ಸಾಹಸ ಪಡ್ತೀವಿ. ಆಗ ನಮ್ಮನ್ನ ಎಳ್ಕೊಂಡು ಹೋಗಿ ಹೀಗೆ ಮಾಡ್ತಾ ಇದ್ರು. ಅದೆಲ್ಲ ಯೋಚನೆ ಇದೆ ಈಗ ನಮ್ಗೆ. ಮತ್ತೆ ಅದೆಲ್ಲ ಆದ್ಮೇಲೆ ಕೋರ್ಸ್ ಆದ್ಮೇಲೆ 3 ದಿವಸದ ಕೋರ್ಸ್ ಅದು, ಫುಲ್ ಡೇ. ಲಾಸ್ಟ್ ಡೇ ಗುರುಗಳು ಕೋರ್ಸ್ಗೆ ಬಂದ್ರು, ಧ್ಯಾನ ಎಲ್ಲ ಮಾಡಿಸಿದ್ರು. ಧ್ಯಾನ ಎಲ್ಲ ಆದ್ಮೇಲೆ ಅಸತೋಮ ಸದ್ಗಮಯ ತಮಸಮ ಜ್ಯೋತಿರ್ಮಯ ಶ್ಲೋಕ ಹೇಳ್ಬಿಟ್ಟು ಕಣ್ಣೆಲ್ಲ ತೆರೆಸಿದ್ರು. ಅದು ಏನು ಅಂತ ಗೊತ್ತಿಲ್ಲ, ಶ್ಲೋಕ ಅಷ್ಟು ಮೌನವಾಗಿತ್ತು. ನಾನು ಒಬ್ಬನೇ ಗುರುಗಳ ಇದರ ಅರ್ಥ ಏನು ಈ ಶ್ಲೋಕದ ಅಂತ ಕೇಳಿದೆ ನಾನು. ಅದು ಎಲ್ಲಿಂದ ಬಂತು ಆ ಧೈರ್ಯ ಅಂತ ಗೊತ್ತಿಲ್ಲ. ಅದು ಗುರುಗಳು ಹೇಳಿದ್ರು ಅದ್ರ ಅರ್ಥ ತಿಳ್ಕೊಳ್ಬೇಕು ಏನಿಲ್ಲ, ಸುಮ್ಮನೆ ಅದನ್ನ ಗ್ರಹಿಸ್ಕೊಂಡ್ರೆ ಸಾಕು. ಅದೇ ನನ್ನ ಫಸ್ಟ್ ಮೊದಲನೇ ನಾನು ಗುರುಜಿ ಜೊತೆ ಮಾತಾಡಿದ್ದೆ. ಈಗ ಕೂಡ ನಾನು ಅಂತ ಏನ್ ಹೇಳೋದು ಎನ್ವೈರನ್ಮೆಂಟಲಿ ಇದ್ರಲ್ಲಿ ಗುರುಜಿಗೆ ಮಾತಾಡಕ್ಕೆ ಆ ಧೈರ್ಯ ನನ್ಗೆ ಈಗಲೂ ಕೂಡ ಬರಲ್ಲ ಕಾಣುತ್ತೆ. ಅದೇನೋ ಬಂತು ಅದು. ಅದೇ ಫಸ್ಟ್ ನಾ ಗುರುಗಳ ಜೊತೆ ಮಾತಾಡಿದ್ದು ನಂದು. ಅಲ್ಲಿಂದ ಮತ್ತೆ ಇದು ಅಡ್ವಾನ್ಸ್ ಕೋರ್ಸ್ ಮಾಡಿದೆ. ಮತ್ತೆ ರೆಗ್ಯುಲರ್ ಆಗಿ ಸಾಧನ ಶುರು ಮಾಡಿದವನು ಈಗಲೂ ಕೂಡ ನಿಲ್ಸಲಿಲ್ಲ. ಏನೋ ಒಂದು 2-3 ದಿವಸ ಏನೋ ಜ್ವರ ಆಗಿ ನಿಲ್ಸಿದ್ದು ಹೊರತು ಸಾಧನದಲ್ಲಿ ನನ್ಗೆ ತುಂಬಾ ಕಮಿಟ್ಮೆಂಟ್ ಇತ್ತು. ಸತ್ಸಂಗ ತುಂಬಾ ಇಷ್ಟ ಹಾಡೋದು ಇಂಥದೆಲ್ಲ. ಯಾವಾಗ್ಲೂ ಹೋಗಿ ಜ್ಞಾನ ಮಂದಿರ್ಗೆ ಹೋಗ್ಬಿಡ್ತಿದ್ದೆ. ಎಲ್ಲ ಥರ್ಸ್ಡೇಸ್ ಹೋಗ್ಬಿಟ್ಟು ಸತ್ಸಂಗಕ್ಕೆ ಪಾಲ್ಗೊಳ್ತಾ ಇದ್ದೆ. ತುಂಬಾ ಎಡಿಕ್ಟ್ ಆಗ್ಬಿಟ್ಟಿದೆ ನಾನು ಇದಕ್ಕೆ. ಆಶ್ರಮದಲ್ಲಿ ಗುರುಗಳಿದೆ ಅಂತಂದ್ರೆ ಹೋಗೋದೆ, ಬೈಕ್ ಇದ್ ಮಾಡ್ಕೊಂಡು ಆಶ್ರಮಕ್ಕೆ ಹೋಗ್ಬಿಡ್ತೀನಿ, ಸತ್ಸಂಗಕ್ಕೆ ಅಟೆಂಡ್ ಮಾಡ್ಬಿಟ್ಟು ರಾತ್ರಿ ಬಂದ್ಬಿಡ್ತಿದ್ದೆ. ಸೊ ಈ ತರ ಏನೋ ಒಂದು ಅಟ್ರಾಕ್ಷನ್ ಅದು ಪಾತಲ್ಲಿ ಒಂದು ಸಿಕ್ತಂಗೆ, ರಿಲೀಫ್ ಸಿಕ್ತಂಗೆ ನಂಗೆ. ಯೋಗ ಎಲ್ಲ ಮಾಡ್ತಾ ಇದ್ದೆ, ಬಟ್ ಆ ಜ್ಞಾನ ಇದೆಲ್ಲ ತುಂಬಾ ನಾಟ್ತಾ ಇತ್ತು. ಮತ್ತೆ ಋಷಿಮುಖ, ಆಗ ಪ್ರಮೀಳಕ್ಕ ಋಷಿಮುಖ ಒಂದು 2 ಪೇಜಲ್ಲಿ ಇದ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು ಅದು ಓದೋದಕ್ಕೆ. ಅದು ಅಷ್ಟೊಂದು ಯಾವಾಗ್ಲೂ ಅದನ್ನ ಮಂತ್ಲಿ ಯಾವಾಗ ಬರ್ತದೆ ಅಂತ ಕಾಯ್ಕೊಳ್ತಾ ಇದ್ದೆ ನಾನು ಅದನ್ನ ಓದೋದಕ್ಕೆ. ಸೊ ಆತರ ತುಂಬಾ ಆಸಕ್ತಿ. ಮತ್ತೆ ಲಕ್ಷ್ಮಿ ಅವ್ರಿಗೆ ಕೂಡ ಆಧ್ಯಾತ್ಮಿಕ ಇದರಲ್ಲಿ ಇತ್ತು ಅವ್ರಿಗೆ, ಯಾಕಂದ್ರೆ ಅವರು ಸೈಕಾಲಜಿ ಮಾಡ್ತಾ ಇದ್ರು. ಸೊ ಆತರ ಪ್ಯಾರಲಲ್ ಆಗಿ ನಾವು ಡಿಸ್ಕಷನ್ಸ್ ಗಳೆಲ್ಲ ಮಾಡ್ತಾ ಇದ್ವಿ ನಾವು. ಈ ತರ ಎಲ್ಲ ಇತ್ತು. ಮತ್ತೆ ಕಡೆಯದಾಗಿ ಲಕ್ಷ್ಮಿ ಇಷ್ಟು ಇತ್ತು. ಮತ್ತೆ ಏನು ಇನ್ನೊಂದು ಗುರು ಸ್ಟೋರಿ ಹೇಳ್ಬೇಕು ಅಂತ ಇದೆ. ಮತ್ತೆ ನಮ್ಮ ಮದುವೆನೂ ಒಂದು ಗುರು ಸ್ಟೋರಿ ಅಂತಾನೆ ಹೇಳ್ಬೋದು. ಈ ತರ ತುಂಬಾ ನಮ್ಗೆ ಈ ಜ್ಞಾನದ ಇದ್ರಲ್ಲಿ ನಮ್ಗೆ ಸಂಪರ್ಕ ಹೆಚ್ಚಾಗಿತ್ತು. ಮತ್ತೆ ಒಂಥರ ಒಂದು ಏನ್ ಹೇಳೋದು, ಒಂದು ಅಟ್ಯಾಚ್ಮೆಂಟು ಇತ್ತು. ಕಡೆಗೆ ಒಂದು ಏನದು ಅದೊಂಥರ ಏನ್ ಮಾಡೋದು ನೆಕ್ಸ್ಟ್, ಯಾಕಂದ್ರೆ ಮನೇಲೆಲ್ಲ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರಿಗೂ ಅಷ್ಟೇ, ಅವ್ರಿಗೂ ಮದ್ವೆ ಆಗ್ಬೇಕು ಅಂತ.
ನಮಗೂ ನಾವು ಮದುವೆ ಬಗ್ಗೆ ಏನು ಡಿಸ್ಕಸ್ ಮಾಡಿಲ್ಲ, ನಾವು ಎರಡವಳು ಏನು ಇದ್ದಿಲ್ಲ ಹಾಗೆ. ಕಡೆ ನಮ್ದು ಆಗ್ತಾ ಇತ್ತು, ಹೇಗೆ ನಾವು ಸಪ್ರೇಟ್ ಆಗೋದು ಹೇಗೆ ಅಂತಾನು ನಮ್ಗೆ ಗೊತ್ತಾಗ್ತಾ ಇದ್ದಿಲ್ಲ. ಯಾಕಂದ್ರೆ ನಾವು ಮದುವೆ ಆಗ್ಬೇಕು ಅಂತ ನಾವು ಸಂಪರ್ಕ ಬಿಡ್ಬೇಕಾಗತ್ತೆ. ಈಗ ನಮ್ಗೆ ಇದು ಏನಪ್ಪ ಇದು ಅಂತ ಆಗ್ತಾ ಇತ್ತು. ಕಡೆಗೆ ಒಂದ್ ದಿವಸ ಒಂದು ಸತ್ಸಂಗ, ಆನಂದೋತ್ಸವ ಅಂತ ಒಂದು ಸತ್ಸಂಗ ಇತ್ತು. ಅದು ದಲೈಲಾಮ ಅವರು ಬಂದಿದ್ರು ಆ ಸತ್ಸಂಗಕ್ಕೆ. ಇಸ್ವಿ ಎಲ್ಲ ಗೊತ್ತಾಗ್ತಿಲ್ಲ ಈಗ. ಸತ್ಸಂಗಕ್ಕೆ ಹೋದಾದ್ಮೇಲೆ ತಾಯಿನೂ ಬಂದಿದ್ರು ಸತ್ಸಂಗ. ತಾಯಿಗೂ ತುಂಬಾ ಅವರವರು ತಾಯಿಗೂ ಕೋರ್ಸ್ ಮಾಡಿದ್ರು, ತಂದೆನೂ ಕೋರ್ಸ್ ಮಾಡಿದ್ರು. ಬೆಂಗಳೂರಿಂದ ಬಂದ್ರು ಅವ್ರು, ಕೊಡಗಿಂದ ಸತ್ಸಂಗಕ್ಕೆ ಬಾಮ ಅಂತ ಹೇಳ್ಬಿಟ್ಟು ಕರೆದು ಬಂದಿದ್ರು ಅವರು. ಸೊ ಅವತ್ತು ನಾನು ತಾಯಿ ಸತ್ಸಂಗಕ್ಕೆ ಹೋಗಿದ್ದೆ. ಹೋದಾದ್ಮೇಲೆ ಸತ್ಸಂಗ ಎಲ್ಲ ಆದ್ಮೇಲೆ ಗುರುಗಳು ಹೇಳಿದ್ರು, ನೀವು 2 ನಿಮ್ಗೆ ಬೇಕಾದ ವಿಷಸ್ಗಳನ್ನು ಮಾಡ್ಕೊಳ್ಳಿ ಅಂತ. ಒಂದು ಎಲ್ಲರಿಗಾಗಿ ಒಂದು ಮಾಡ್ಕೊಳ್ಳಿ, ಮತ್ತೆ ನಿಮ್ಗಾಗಿ ಒಂದು ಮಾಡ್ಕೊಳ್ಳಿ ಅಂತ. ಸೊ ಗುರುಗಳೇ ಎಲ್ಲರಿಗಾಗಿ ಅಂದ್ರೆ ಸಮಾಜಕ್ಕಾಗಿ ಒಂದು ಮಾಡ್ಕೊಳ್ಳಿ ಅಂತ. ಸೊ ಸಮಾಜಕ್ಕಾಗಿ ಮಾಡ್ಕೊಳ್ಳಿ ಅಂತಂದಾಗ ಗುರುಗಳೇ ಹೇಳಿದ್ರು, ಯಾಕಂದ್ರೆ ಆಗ ಆ ವರ್ಷ ಮಳೆ ಕಡಿಮೆ ಇತ್ತು. ಸೊ ಒಳ್ಳೆ ಮಳೆ ಹೊಡಿಲಿ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು ಗುರುಗಳೇ ಸಂಕಲ್ಪ ಮಾಡ್ಕೊಳ್ಳಕ್ಕೆ ಇದು ಮಾಡ್ಕೊಂಡ್ರು. ಮತ್ತೆ ನಾವು ನಮ್ ಸಂಕಲ್ಪ ಮಾಡ್ಕೊಳ್ಳೋದು ಏನು ಅಂತ ಯೋಚನೆ ಮಾಡಿದಾಗ ಆಗ ನನ್ಗೆ ಮನ್ಸಲ್ಲಿ ಇದ್ದಿದ್ದು ಈ ಬಾದರೇಷನ್, ಮದುವೆ ಏನಪ್ಪ ಇದು. ಸೊ ನಾನ್ ಹೇಳಿದೆ ಗುರುಗಳಿಗೆ, ಹೀಗೆ ಒಂದು ಬಾದರೇಷನ್ ಇದು ನನ್ಗೆ ಗೊತ್ತಿಲ್ಲ, ಯಾವ್ದು ಒಳ್ಳೇದು ಅಂತ ನಂಗೆ ಗೊತ್ತಿಲ್ಲ. ಮದುವೆ ಆಗೋದು ಒಳ್ಳೇದಾ, ಮದುವೆ ಆಗದಿದ್ರೆ ಲಕ್ಷ್ಮಿನ ಮದುವೆ ಆಗೋದು ಒಳ್ಳೇದಾ, ಮದುವೆ ಆಗದಿರೋದು ಒಳ್ಳೇದಾ, ಏನು ಅಂತ ನನ್ಗೆ ಗೊತ್ತಿಲ್ಲ. ಅದು ಏನು ಇದನ್ನ ದಾಟ್ಕೊಂಡು ಹೋಗಕ್ಕೆ ನಮ್ಗೆ ಇಬ್ರಿಗೂ ಒಂದು ಶಕ್ತಿ ಕೊಡಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡೆ ನನ್ನ ಸಂಕಲ್ಪದಲ್ಲಿ. ನೋಡಿದ್ರೆ 1 ತಿಂಗಳಲ್ಲಿ ನಮ್ಮ ಮದುವೆನೇ ಆಗೋಯ್ತು. ಅದು ತಾಯಿ ಭೇಟಿಯಾದ್ರು, ಮದುವೆ ಫಿಕ್ಸ್ ಆಯ್ತು. ಒಂದು ತಿಂಗಳಲ್ಲಿ ಮದುವೆನೂ ಕೂಡ ಆಯ್ತು. ನೋಡಿದ್ರೆ ನಾನು ಈಗ ಒಂದೊಂದು ಹೆಜ್ಜೆಗೂ ಲಕ್ಷ್ಮಿ ನನ್ನ ಏನ್ ಹೇಳುದು, ಅವ್ರು ಇಲ್ಲ ಅಂತಂದ್ರೆ ನನಗೆ ಇಷ್ಟೆಲ್ಲ ಸಾಧಿಸ್ಕೊಳ್ಳಕ್ಕೂ ಆಗ್ತಾ ಇದ್ದಿಲ್ಲ. ನನಗೆ ಏನೆಲ್ಲ ಈ ಕೋರ್ಸ್ ತಗೊಳ್ತೀನಿ, ಈಗ STC ಆಗಿದ್ದೀನಿ, ಇದೆಲ್ಲ ಅವಳದು ಪಾತ್ರನೂ ತುಂಬಾ ಇದೆ. ಯಾಕಂತಂದ್ರೆ ಒಂದೊಂದು ಹೆಜ್ಜೆಗೂ ಅವಳು ನನ್ನ ಜೊತೆಲಿ ನನ್ನ ಕರ್ಕೊಂಡು ಹೋಗಿದ್ದಾಳೆ. ಯಾಕಂದ್ರೆ ಅವರು ಬೇರೆ ಕಡೆ ಎಲ್ಲ ಬೆಳೆದು ಮಾಡಿ ಕೊಡಗಿಗೆ ಬಂದು ಸೆಟ್ಲ್ ಆಗಿ ಇಲ್ಲಿದು ಸಂಸ್ಕೃತಿಗೆ ಹೊಂದ್ಕೊಂಡು ಹೋಗಿದ್ದಂತ ಈ ನಿಜವಾಗಿ ಅದು ಆಶ್ಚರ್ಯನೇ. ಅದು ಆತರ ನೋಡಿದ್ರೆ ಗುರುಗಳು ನನ್ನ ತುಂಬಾ, ಯಾಕಂದ್ರೆ ನಾವು ಇಲ್ಲಿಗೆ ಶಿಫ್ಟ್ ಆಗುವಾಗ, ಕೊಡಗಿಗೆ ಶಿಫ್ಟ್ ಆಗುವಾಗ ಬೆಂಗಳೂರಲ್ಲಿ ನಾನು ಟೀಚರ್ಸ್ ಟ್ರೈನಿಂಗ್ ಮಾಡ್ಕೊಂಡೆ. ನಾನು ಅಲ್ಲಿ ಡಾಕ್ಟರ್ ದಿವ್ಯಾ ಅಂತ ಮೆಂಟರ್ ಡಾಕ್ಟರ್ ದಿವ್ಯಾ ಅಂತ. ಸೊ ಅವರು ಬೆಂಗಳೂರಲ್ಲಿ ನಾವು ಸೇವಾ ಕಾರ್ಯಕ್ರಮಗಳಿಗೆಲ್ಲ ಭಾಗವಹಿಸ್ತೀವಿ. ಸ್ಕೂಲ್ದು SSRVM ಇತ್ತು. ಸೊ ಅದು ನನ್ನ ಫಸ್ಟ್ ಸೇವೆಗೆ ನನ್ಗೆ ಇಂಟ್ರೊಡಕ್ಷನ್ ಆಗಿದೆ ಅದು ಬೆಂಗಳೂರಲ್ಲಿ. ಸೊ ಆಗ ನಾವು ಕಾಂಪ್ಲೆಕ್ಸ್ ಗಳನ್ನ ಹಂಚೋದು ಬೇರೆ ಬೇರೆ ಕಡೆಗಳಲ್ಲಿ, ಆ ತರ ಸೇವೆಗೆ ನಮ್ಗೆ ಇನ್ವಾಲ್ವ್ ಆಯ್ತು. ಯಾಕಂದ್ರೆ ನನಗೆ ಸ್ಕೂಲ್ಸ್ ಬಗ್ಗೆ ತುಂಬಾ ಆಸಕ್ತಿ ಇತ್ತು, ನಮ್ಗೆ ಮಕ್ಕಳದು ಎಜುಕೇಶನ್ ಇದು. ಸೊ ನನ್ಗೆ ಅದು ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ಡಾಕ್ಟರ್ ದಿವ್ಯಾ ಅವರು ಸೇವೆ ಎಲ್ಲ ಮಾಡಿ ಇದೆಲ್ಲ ಆದ್ಮೇಲೆ ನಾನು ಡಾಕ್ಟರ್ ದಿವ್ಯಾ ಅವ್ರಿಗೆ ಹೇಳಿದೆ, ನಾನು ಟೀಚರ್ ಆಗ್ಬೇಕು ನನಗೆ ಅಂತ ಹೇಳಿದೆ ಅವ್ರಿಗೆ. ನಾನೇ ಹೇಳ್ಕೊಟ್ಟೆ ನನಗೆ ಟೀಚರ್ ಆಗ್ಬೇಕು. ಯಾಕಂದ್ರೆ ನನ್ಗೆ ಸಿಕ್ಕಿದನ್ನ ತುಂಬಾ ಸಿಗ್ತಾ ಇತ್ತು ಇದೆಲ್ಲ ಮಾಡಿ. ನಮ್ಗೆ ನೋಡೋದಾಯ್ತು, ಯಾಕೆ ನನ್ನ ಸ್ನೇಹಿತರಿಗೆ ನಮ್ಗೆ ಇವ್ರಿಗೆಲ್ಲ ನಾನು ಕಲ್ಸ್ಕೊಡ್ಬೋದಲ್ಲ ಅಂತ ಒಂದು ಧೈರ್ಯ ಬಂತು ನನಗೆ ಬಂತು. ಸೊ ಅವ್ರು ಡಾಕ್ಟರ್ ಹೇಳಿದೆ, ಆಯ್ತು ಅಂತಾರೆ ಅಂತ ಹೇಳ್ಬಿಟ್ಟು ಅವರು ನನ್ಗೆ ಸ್ಪಂದಿಸಿದ್ರು. ನನ್ನ phase 1ಗೆ ಕಳಿಸಿದ್ರು ಅವರು. ಕಳ್ಸಾದ್ಮೇಲೆ ಬೆಂಗಳೂರಲ್ಲಿ ಸ್ವಲ್ಪ ನಾವು ಕೋರ್ಸಸ್ ಗಳನ್ನೆಲ್ಲ ಅಸಿಸ್ಟ್ ಎಲ್ಲ ಮಾಡಿದೆ ನಾನು. ಮತ್ತೆ phase 2ಗೆ ನಾವು ಕೊಡಗಿಗೆ ಬಂದೆ. phase 2ಗೆ ನಾವು ಕೊಡಗಿಗೆ, ಯಾಕಂದ್ರೆ ನಾನು ಆಗ ಡಿಸೈಡ್ ಮಾಡಿದ್ದೆ ನಾನು ಬೆಂಗಳೂರು, ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಜೀವನ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ನನ್ಗೆ ಆ ವಿಷನೇ ಬರ್ತಾ ಇತ್ತಿಲ್ಲ ನನ್ಗೆ. ನನ್ಗೆ ಕೊಡಗಿನಲ್ಲೇ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಇತ್ತು. ಮದುವೆ ಆಗಿರೋ ಲಕ್ಷ್ಮಿನ ಹೇಳಿದ್ದೆ, ಅದು ನೀವು ಕೊಡಗಿಗೆ ಬಂದು ಸೆಟ್ಲ್ ಆದ್ರೆ ಮಾತ್ರ ನಾನು ಅಂದ್ರೆ, ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಉಳ್ಕೊಳ್ಳಲ್ಲ ಅಂತ ಹೇಳಿದ್ದೆ ನಾನು. ಸೊ ಆತರ ನಾನು ಗುರುಗಳನ್ನ ಕೇಳಿದೆ. phase 1 ಆದ್ಮೇಲೆ ಗುರುಗಳನ್ನ ಕೇಳಿದೆ, ಗುರುಗಳೇ ನಾನು ಕೊಡಗಿಗೆ ಹೋಗಿ ಕೆಲಸ ಮಾಡಿ ಏನ್ ಮಾಡ್ತೀಯಾ ಅಲ್ಲಿ ಅಂತ ಹೇಳಿದ್ರು. ಆಗ ನಿಜವಾಗಿ ನಾನು ಪ್ರಶ್ನೆ ಮಾಡಿದೆ, ನಾನು ಹೋಗಿ ಏನ್ ಮಾಡ್ತೀನಿ ಅಲ್ಲಿ. ಸೊ ಅಲ್ಲಿಂದ phase 2 ಆದ್ಮೇಲೆ ನಾನು ಪುನಃ ಕೇಳಿದೆ, ಗುರುಜಿ ಕೊಡಗಿಗೆ ಹೋಗಿ ಕೆಲಸ ಮಾಡ್ಲಾ ಗುರುಜಿ ಅಂತ. ಮತ್ತೆ ಕೊಡಗಿನಲ್ಲಿ ಪ್ರಮೀಳಾ ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ. ಅವರು ಕೂಡ ತುಂಬಾ ಸ್ಪಂದಿಸಿದ್ರು ನಮ್ಗೆ. ಕೋರ್ಸಸ್ ಗಳನ್ನೆಲ್ಲ ಆರ್ಗನೈಸ್ ಮಾಡಿದೆ, ಸುಮಾರು ಕೋರ್ಸಸ್ ಆರ್ಗನೈಸ್ ಮಾಡಿದೆ ಕೊಡಗಿನಲ್ಲಿ ನಾನು. ಯಾಕಂದ್ರೆ ನಾನು ಕೊಡಗಿಗೆ ಬಂದು ಸೆಟ್ಲ್ ಆಗ್ಬೇಕು ಅಂತಂದ್ರೆ ನಾನು ಇಲ್ಲಿ ಮೊದಲು ನಾನು ಆರ್ಗನೈಸ್ ಒಂದೇ ಸಲ ಬಂದ್ರೆ ಅದು ನಡೆಯೋದಿಲ್ಲ. ಸೊ ಆ ತರ ದೃಷ್ಟಿಕೋನದಿಂದ ನಾನು ಕೊಡಗಲ್ಲಿ ಬಂದೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಮಾಡಿದೆ. ಒಂದು 10-15 ಕೋರ್ಸಸ್ ಗಳನ್ನೆಲ್ಲ ಅಸಿಸ್ಟ್ ಮಾಡಿದೆ. ಫುಲ್ ಅಸಿಸ್ಟ್ ಮಾಡೋದು ಮತ್ತೆ ಆರ್ಗನೈಸ್ ಮಾಡೋದು ಮಾಡ್ಕೊಂಡು ಅಲ್ಲಿಂದ phase 2 ಮಾಡಿದೆ. ಗುರುಗಳನ್ನ ಕೇಳಿದೆ ನಾನು, ಗುರುಗಳೇ ನಾನು ಕೊಡಗಿಗೆ ಹೋಗಿ ಕೆಲಸ ಮಾಡಲ್ಲ ಅಂತ ಮಾಡು, ಆದ್ರೆ ಫಸ್ಟ್ ಬೆಂಗಳೂರಲ್ಲಿ ಕೆಲಸ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ಬೋದು. ಆಗ ಸಿಲ್ವರ್ ಜೂಬ್ಲಿ ಇತ್ತು.
ಸಿಲ್ವರ್ 2006. ಯಾಕಂದ್ರೆ ಆಗ ನಾನು ಆರ್.ಟಿ. ನಗರಲ್ಲಿದ್ದೆ, ಕೋರ್ಮಂಗ್ಲದಲ್ಲಿದ್ದೆ, ಆರ್.ಟಿ. ನಗರದಲ್ಲಿ ಮತ್ತೆ ಸೆಟ್ಲ್ ಆದೆ ನಾನು ಬೆಂಗಳೂರು ಹೋಗೋಕ್ಕಿಂತ ಮುಂಚೆ. ಸೊ ಅಲ್ಲಿ ಪ್ರಶಾಂತ್ ಕಾಂಚನ್ ಅಂತ ಟೀಚರ್ ಇದ್ರು, ಅವರು ಕೂಡ ತುಂಬಾ ನಮ್ಗೆ ಸಹಾಯ ಮಾಡಿದ್ರು ಜೊತೆ. ಆಗ ನಾವು ಸೇವಾ RDP ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂಥದೆಲ್ಲ ಗುಬ್ಲಾಲಾಗೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಆರ್.ಟಿ. ನಗರದಿಂದ ನಾವು ಹೋಗೋದು, ಸ್ಯಾಟರ್ಡೆ ಸಂಡೇ ಹೋಗಿ ನಾವು ಕ್ಲೀನ್ ಮಾಡೋದು, ಈ ತರ ಎಲ್ಲ ಕಾರ್ಯಕ್ರಮಗಳನ್ನು. ಸೊ ನಾವು ಎಲ್ಲನೇ ಇನ್ಸ್ಪೈರ್ ಮಾಡೋದು, ಈ ತರ ಎಲ್ಲ ಒಂದು ಇದಿತ್ತು ನಮ್ಗೆ, ಒಂದು ಟ್ಯಾಲೆಂಟ್ ಇತ್ತು ಅಂತ ಅನ್ಸುತ್ತೆ ನನ್ಗೆ ಆಗ್ಲೇನೆ. ಸೊ ಹಾಗೆ ನೋಡಿದಾಗ ಮತ್ತೆ ಸಿಲ್ವರ್ ಜೂಬ್ಲಿಗೆ ನಾನು ಫಸ್ಟ್ ಕೋರ್ಸ್ ತಗೊಂಡಿದ್ದೆ ನಾನು ಅಲ್ಲಿ. ಅದು ನನ್ನ ಫಸ್ಟ್ ಕೋರ್ಸು ನಂಗೆ ಆಶ್ಚರ್ಯ ಆಗುತ್ತೆ. ಅದೇನು ಅಂತಂದ್ರೆ ನನಗೆ ಆಗ ನಿಜವಾಗಿ ನನಗೆ ಆ ಕೋರ್ಸ್ ಆದ್ಮೇಲೆ, ಟೀಚರ್ಸ್ ಟ್ರೈನಿಂಗ್ ಆದ್ಮೇಲೆ ನನ್ಗೂ ಮತ್ತೆ ಆ ಜ್ಞಾನಕ್ಕೂ ಇಷ್ಟೊಂದು ಡಿಸ್ಟೆನ್ಸ್ ಇದೆ ಅಂತ ನಿಜವಾಗಿ ನನ್ಗೆ ಆಗಿದ್ದು. ಆಗ ಈ ಜ್ಞಾನವನ್ನು ನಿಜವಾಗಿ ನಾನು ತಲುಪಿಸ್ಕೊಡಕ್ ಆಗುತ್ತೆ, ಯಾಕಂದ್ರೆ ಆ ಇಂಟೆನ್ಸಿಟಿ ಮತ್ತು ಅದ್ರ ವ್ಯಾಲ್ಯೂ ನಿಜವಾಗಿ ಗೊತ್ತಾಗಿದ್ದು TTC ಮಾಡಾದ್ಮೇಲೆ. ಇದನ್ನ ನಾವು ಜನರಿಗೆ ತಲುಪಿಸ್ಬೇಕಂತ ನಾವೇನ್ ಮಾಡುದು, ಸ್ವಲ್ಪ ಯೋಗ ಪ್ರಾಣಾಯಾಮ ಸ್ವಲ್ಪ ನಾಲೆಜ್ ಅಂತೆಲ್ಲ ಇದೆ, ಬಟ್ ಅದ್ರ ಡೆಪ್ತ್ ಹೀಗಿದೆ ಅಂತ ಅಂದ್ಬಿಟ್ಟು ಅದೇ TTC ಆದ್ಮೇಲೆ ಗೊತ್ತಾಗಿದೆ ನನಗೆ. ಮತ್ತೆ ಇನ್ನೊಂದು TTC ಅಲ್ಲಿ ನನ್ನ ಅನುಭವ ಏನು ಅಂತಂದ್ರೆ, ನಿಜ ಗುರುಗಳ ಮೇಲೆ ಶ್ರದ್ಧೆ ಇತ್ತು. ನನ್ನ ಕೋರ್ಸ್ ಆದಾಗ TTC ಮಾಡ್ತಾ ಇದ್ದಾಗ ಒಂದು ದಿವಸ, ಯಾವುದೋ ಒಂದು ದಿವಸ ನನಗೆ ಸಡನ್ ಆಗಿ ಆಂಫಿಥಿಯೇಟರ್ ಕುಳಿತಾ ಇದೆ, ಸಡನ್ ಆಗಿ ಒಂದು ಏನಾದ್ರು ಬ್ರೇಕಪ್ ಇದು ಅಂತ. ಗುರುಗಳು ಅವ್ರ ಹೃದಯದಲ್ಲಿ ನನ್ಗೆ ಒಂದು ಸ್ಥಾನ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಭಾವನೆ ನನ್ಗೆ ದೃಢವಾಗಿ ನನ್ಗೆ ಒಂದು ಅನುಭವಕ್ಕೆ ಬಂದಿದ್ದು ಅವತ್ತಿನ ದಿವಸ. ಅಲ್ಲಿವರೆಗೆ ನನ್ಗೆ ಏನಿತ್ತು ಅಂತಂದ್ರೆ, ನಾನು ಗುರುಗಳಿಗೆ ನನ್ನ ಅಟೆನ್ಷನ್ ಸಿಗ್ಬೇಕಾದ್ರೆ ನಾನು ಏನೋ ಮಾಡ್ಬೇಕು ಅಂತ ಒಂದು ಭಾವನೆ ಇತ್ತು ನನ್ನಲ್ಲಿ. ಯಾಕಂದ್ರೆ ಎಲ್ರು ಏನೋ ಮಾಡಿ ಗುರುಗಳದ್ದು ಅಟೆನ್ಷನ್ ಸಿಗ್ತಾ ಇದೆ ಅಂತ ಒಂದು ಭಾವನೆ ಇತ್ತು ನನ್ಗೆ. ಅವತ್ತಿನ ದಿವಸ ನನ್ಗೆ ಗೊತ್ತಾಯ್ತು, ನಾನು ಏನು ಮಾಡ್ದಿದ್ರು ಏನ್ ಇಲ್ದಿದ್ರು ಗುರುಗಳ ಹೃದಯದಲ್ಲಿ ನನ್ಗೊಂದು ಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನನ್ಗೆ ಆಗ ಗೊತ್ತಾಗಿತ್ತು. ನಾನು ಯಾವ ಎಫರ್ಟ್ ಹಾಕ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅದು ನಿಜವಾಗಿ ಅವತ್ತು ನನ್ಗೆ ಆಗಿದ್ದು. ಅಲ್ಲಿಂದ ನನಗೆ ಅವತ್ತು ರಾತ್ರಿ ಶುರು ಆಯ್ತು. ಅದು ಬೆಳಿಗ್ಗೆ ಒಂದು 3 ಗಂಟೆಗೆ ಎದ್ದು ಅಳಕ್ ಶುರು ಮಾಡ್ದ. ಅದು ಏನು ಅಂತಾನೆ ಗೊತ್ತಿಲ್ಲ, 5 ಗಂಟೆಯಿಂದ ಅಳ್ತಾನೆ ಇದ್ದೀನಿ ಮಗು ತರ. ಅದು ಏನು ಆಗುತ್ತ, ಏನು ಬೇಸರ ಅಂತಲ್ಲ ಇಲ್ಲ, ಏನೋ ಒಂದು ಆ ಅಳುವಲ್ಲಿ ನನಗೆ ಎಲ್ರು ಯಾರೆಲ್ಲ ಈ ನನ್ಗೆ ಪಾತಲ್ಲಿ ನನ್ಗೆ ಸೇರಿಸಿದ್ದಾರೆ, ನನ್ನ ಸರ್ವೋತ್ತಮ ಅಂತ ಅವರು, ಮತ್ತೆ ನಮ್ಮ ಡಾಕ್ಟರ್ ದಿವ್ಯಾ, ನಮ್ಮ ಪ್ರಮೀಳಕ್ಕ, ಇವ್ರನ್ನೆಲ್ಲ ಯೋಚನೆ ಮಾಡಕ್ ಶುರು ಮಾಡಿ ಕೃತಜ್ಞತೆ ಭಾವ ಬಂತು ನನಗೆ ತುಂಬಾ. ಅಳ್ತಾ ಸೆಷನ್ ಹೋಗುವಾಗ ನಾನು ಅಳ್ತಾ ಹೋಗಿ ನನ್ಗೆ ಏನು ಮಾನ ಮರ್ಯಾದೆ ಯಾವ್ದು ಇದ್ದಿಲ್ಲ ನನ್ಗೆ. ನಾನು ಬಹಳ ಆರಾಮಾಗಿ ಅಳ್ತಾನೆ ಎಂಜಾಯ್ ಮಾಡ್ತಾ ಇದ್ದೆ ಅದನ್ನ. ಜನರೆಲ್ಲ ಮೌನದಲ್ಲಿ ಹೋಗ್ತಾ ಇದ್ರು. ನನ್ಗೆ ಆಶ್ಚರ್ಯ ಆಗುತ್ತೆ, ಆ ತರನು ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು. ಅಷ್ಟೊಂದು ರಿಲೀಫ್ ಸಿಕ್ತು, ಏನೋ ಒಂದು ತಲೆಯಿಂದ ಭಾರ ಹೋದಂಗ ಆಯ್ತು ನನಗೆ. ಅದೊಂದು ದೊಡ್ಡ ರಿಲೀಫ್. ಅಲ್ಲಿಂದ ಅದು ನನ್ನ ಲೈಫ್ ಅನ್ನು ಚೇಂಜ್ ಮಾಡ್ತು, ಬೇರೆ ಒಂದು ವ್ಯಕ್ತಿತ್ವನೇ ಆಯ್ತು. ಆ TTCನೇ ಚೇಂಜ್ ಆಗೋಯ್ತು ನನಗೆ ಆ ಅನುಭವ ಆದ್ಮೇಲೆ ನಂದು. ಮತ್ತೆ ಇನ್ನೊಂದು ಅನುಭವ, ನಾವು ಯಾವುದೋ ಒಂದು ಪ್ರೋಸೆಸ್ ಅಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ನನಗೆ ತುಂಬಾ ಪೊಸೆಸಿವ್ ನಾನು ಅನುಭವ ಆದಾಗ ಸಡನ್ ಆಗಿ ಪುನಃ ಒಂದು ಅನುಭೂತಿ ನನಗೆ ಏನಂತಂದ್ರೆ, ಈ ತೋಟ ಗಿಟ ನನ್ಗೆ ಮನೇಲಿ ಇರೋದು ಯಾವ್ದು ಅದು ನಂದಲ್ಲ ಅಂತ ಒಂದು ಭಾವನೆ ಬಂತು ನನಗೆ. ಇದು ಯಾವ್ದು ನಂದಲ್ಲ. ಮತ್ತೆ ಅದು ನನ್ ಒಳಗಡೆ ಒಂದು ಸೆನ್ಸ್ ಆಫ್ ಫ್ರೀಡಮ್ ಕೂಡ ತರ್ತು ಅದು ನನ್ನಲ್ಲಿ. ಅದು ಕೂಡ ಕಣ್ಣಲ್ಲಿ ನೀರು ಬರ್ಸ್ತು ನನಗೆ. ಈಗ್ಲೂ ಕೂಡ ನನ್ಗೆ ಅನ್ಸುತ್ತೆ ಆ ಒಂದು ಅನುಭವ ನನ್ಗೆ ಬೇಕಿತ್ತು ಅಂತ. ಯಾಕಂತಂದ್ರೆ ಈಗ್ಲೂ ಕೂಡ ನನ್ಗೆ ಈ ಸೇವೆಲ್ಲ ಮಾಡ್ಬೇಕು ಅಂತಂದ್ರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದ್ದಿದ್ರೆ ನಾವು ಅದೆಲ್ಲ ಬಿಟ್ಟು ನಾ ಇದಕ್ಕೆ ಮಾಡಕ್ಕೆ ನನ್ಗೆ ಆಗ್ತಿದ್ದಿಲ್ಲ ಅಂತ ಅನ್ಸುತ್ತೆ ನನ್ಗೆ. ಈಗ ಕೂಡ ಒಂದು ಸ್ವಲ್ಪ ಒಂದು ವೈರಾಗ್ಯ ಇದೆ, ನನ್ ತೋಟ ಅಲ್ಲ ಅಂತ ಕೂಡ ಒಂದು ಭಾವನೆಯಿಂದ ನಾನು ಕೆಲಸ ಮಾಡಕ್ಕೆ ನನ್ಗೆ ಯೋಗ್ಯತೆ ಇದೆ ಅಂತ ಅನ್ಸುತ್ತೆ. ಅದು ತುಂಬಾ ಹೆಲ್ಪ್ ಆಗುತ್ತೆ ನನಗೆ. ಈಗ ಅದು ಅಟ್ಯಾಚ್ಮೆಂಟ್ ಬರ್ತದೆ, ಬಟ್ ಆ ಒಂದು ಏನ್ ಹೇಳೋದು ಅನುಭೂತಿ ಯಾವಾಗ್ಲೂ ನೆನ್ಸ್ಕೊಂಡ್ರಾಗ ನನಗೆ ಡಿಟ್ಯಾಚ್ಮೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಆ ತರ ಅದು ಒಂದು ಒಳ್ಳೆ ಅನುಭವ ನನಗೆ. ಸೊ ಈ ಒಂದು ಚಿಕ್ಕ ಅನುಭವಗಳನ್ನ ಯಾವಾಗ್ಲೂ ನನ್ನ ಜೊತೆ ಇರ್ತದೆ ನನಗೆ. ಇದು ಈ ತರ ಅದ್ಭುತ. ಹಂತ ಪ್ರತಿಯೊಂದು ಮಾತಾಡಿದೆ ಅಂತ ಅನ್ಸುತ್ತೆ. ಇಲ್ಲ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಹೂ ಅರಳದ ಹಾಗೆ ಸಹಜತೆಯಿಂದ ಸರಳತೆಯಿಂದ ಅದೇನ್ ಶಬ್ದ ಮಾಡಲ್ಲ, ಏನಿಲ್ಲ, ಅದು ಅಷ್ಟು ಸಹಜವಾಗಿ ವಿಕಾಸ ಆಗ್ತಾ ಹೋಗುತ್ತೆ. ರಾಜಪ್ಪಾಜಿ, ನೀವು ಮತ್ತೆ
ನೀವು ಮತ್ತೆ ಗುರುಗಳನ್ನ ಭೇಟಿ ಮಾಡಿದ್ದು, ಗುರುಗಳು ಕೊಡಗಿಗೆ ಬರ್ತಾರೆ, ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಅದ್ರದ್ ಬಗ್ಗೆ ಎಲ್ಲ ಹಂಚ್ಕೋಬೋದಾ? ಹೌದು ಹೌದು, ಅದೇ ಮೊದ್ಲಿಗೆ ಗುರುಗಳದು ಹೌದು. ನನಗೆ ಅದೇ ನಮ್ಮ ಮೊದಲನೇ ಅನುಭವ ಅಂತಂದ್ರೆ ಗುರುಗಳ ಜೊತೆ ನಾವು ಟ್ರಾವೆಲ್ ಮಾಡಿದ್ದು ಒಂದ್ಸಲ ಕೊಡಗಿಗೆ. ಅದು ಕೂಡ ಒಂದು ಆಶ್ಚರ್ಯನೇ ಅದು. ಅದು ಸೀಕ್ರೆಟ್ ವಿಸಿಟ್ ಅಂತ ಇತ್ತು ಕೊಡಗಿಗೆ ಹೋಗೋದು. ಸಡನ್ ಒಂದು ಫಾಲೋ ಅಪ್ಗೆ ಅಟೆಂಡ್ ಮಾಡಿದಾಗ ಡಾಕ್ಟರ್ ಅಲ್ಲ, ಉಚ್ಚಿಲ್ ಅಂತ ಪ್ರತಿಭಾಜಿ ಅಂತ ಅವರು ಪ್ರತಿಭಾಜಿ ಹೇಳಿದ್ರು. ಅವರು ಕೂಡ ಅವ್ರ ಜೊತೆ ಕೂಡ ಸೇವಾ ಮಾಡ್ತಾ ಇದ್ದೆ ನಾನು. ಡಾಕ್ಟರ್ ದಿವ್ಯಾ ಮುರಳೀಧರ್ ಕೋಟೇಶ್ವರಿ ಜೊತೆ ವೆಬ್ ಡಿಸೈನಿಂಗ್ ಎಲ್ಲ ಮಾಡ್ತಾ ಇದ್ದಾಗ ಮಾಡ್ತಾ ಇದ್ದೆ. ಮತ್ತೆ ಅವ್ರು ಹೇಳಿದ್ರು, ಹೀಗೆ ಗುರುಗಳು ಕೊಡಗಿಗೆ ಹೋಗ್ತಾ ಇದ್ದಾರೆ, ಯಾರು ಬರ್ತೀರಾ, ನೀವು ಬರ್ಬಹುದು ಅಂತ. ನಾನು ಕೊಡಗಿಗೆ ನನ್ನ ಜಾಗಕ್ಕೆ ಹೋಗ್ತಾ ಇದ್ದಾರೆ, ನಾನು ಹೆಂಗೆ ಹೋಗೋದು, ಆಫೀಸ್ ಕೆಲಸ ಎಲ್ಲ ಮರ್ತ್ಬಿಟ್ಟು ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಪ್ರತಿಭಾ ಅವ್ರಿಗೆ ಹೇಳಿದೆ. ಸೊ ಎಲ್ಲ ಆಯ್ತು. ಗುರುಗಳು ಹೋಗೋ ದಿವಸ ನಾವೊಂದು 10-12 ಜನ ಟೆಂಪೋ ಟ್ರಾವೆಲರ್ ಇದ್ರು, ಮತ್ತೆ ಗುರುಗಳು ಒಂದು ಕಾರಲ್ಲಿ, ಅಷ್ಟೇ ಒಂದು 15 ಜನ ಇದ್ರೇನು. ಇದು ತುಲಾ ಸಂಕ್ರಮಣಕ್ಕೆ ಹೋಗ್ತಾ ಇದ್ದು ತೀರ್ಥೋತ್ಸವಕ್ಕೆ, ಕಾವೇರಿ ಸಂಕ್ರಮಣ. ಸೊ 2 ದಿವಸ ಟ್ರಿಪ್ ಇತ್ತು ಅದು. ಸೊ ಗುರುಗಳ ಜೊತೆ ನಾವು ಹೋಗಿದ್ವಿ. ಸೊ ಅಲ್ಲಿದು ವಿಶೇಷ ಏನು ಅಂತಂದ್ರೆ, ನನ್ಗೆ ಏನು ಗುರುಗಳು ಅಂದ್ರೆ ಇಷ್ಟೊಂದು ದೊಡ್ಡ ವ್ಯಕ್ತಿತ್ವ ಆಗಿ ಇರುವ ವ್ಯಕ್ತಿತ್ವ, ಅವರು ಬೇರೆ ಏನೋ ಇರ್ತಾರೆ ಅಂತ ಅನ್ಸ್ತಾ ಇತ್ತು ನನಗೆ. ಯಾಕಂದ್ರೆ ಅವ್ರ ಜೀವನ ಶೈಲಿ ಬೇರೆ ಏನೋ ಇರ್ಬೋದು ಅಂತ ಅನ್ಸ್ತಾ ಇತ್ತು ನನಗೆ. ಅಂದ್ರೆ ನಮ್ಮಾಗೆ ಇರಲ್ಲ ಅವರು ಅಂತ. ಯಾಕಂದ್ರೆ ನಮ್ಮಾಗಿರೋರು ಇಷ್ಟೇ ಮಾಡೋದು, ಅವ್ರು ಅಷ್ಟು ಕೆಲಸ ಮಾಡುವಾಗ ಅವ್ರೇನೋ ಬೇರೆ ಏನೋ ಆಗಿರ್ಬೇಕು ಅಂತ ಒಂದು ಭಾವನೆ ನನ್ನಲ್ಲಿ ಇತ್ತು. ಅವತ್ತಿನ ದಿವ್ಸ ನನ್ಗೆ ಗೊತ್ತಾಗಿದ್ದು ಹೇಗಂತಂದ್ರೆ, ಗುರುಗಳ ಜೊತೆ ನಾವು ಮೈಸೂರಲ್ಲಿ ನಿಂತಾಗ ಸುತ್ತೂರು ಮಠ, ಅಲ್ಲಿ ನಾವು ಬ್ರೇಕ್ ಇತ್ತು ನಮ್ಗೆ. ಗುರುಗಳು ದೇವಿ ದರ್ಶನ ಮಾಡ್ಕೊಂಡು ಸುತ್ತೂರು ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ನಮ್ಗೆ ಊಟ ಅರೇಂಜ್ ಮಾಡಿದ್ರು. ಆಗ ನಾವೊಂದು 15 ಜನ ಮತ್ತೆ ಸುತ್ತೂರು ಸ್ವಾಮೀಜಿಯವರು ಗುರುಗಳು ಎಲ್ಲ ಒಂದು ಚಿಕ್ಕ ಟೇಬಲ್ ಅಷ್ಟೇ ಇತ್ತು. ಟೇಬಲ್ ಜೊತೆ ಕೂತ್ಕೊಂಡು ನಾವೆಲ್ಲ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು. ಅದು ಎಂತ ಒಂದು ಅನುಭವ ಅಂತ ಹೇಳಿದ್ರೆ, ಅವತ್ತಿನ ದಿವಸ ನನ್ಗೆ ಗೊತ್ತಾಗಿದ್ದು, ಗುರುಜಿಗಳು ಇಷ್ಟೊಂದು ಸಹಜವಾಗಿದ್ದಾರೆ, ಇವರು ನಮ್ಮಾಗಿ ಕೂಡ ಇದ್ದಾರೆ ಇವರು ಅಂತ ಭಾವನೆ. ಅದು ನನ್ನ ಹತ್ರ ಇನ್ನೊಂಥರ ಕ್ಲೋಸ್ನೆಸ್ ತಂತು ನನ್ಗೆ ಗುರುಗಳ ಜೊತೆ. ಈಗ್ಲೂ ನನ್ಸಾಗುತ್ತೆ, ಯಾರೋ ಹೇಳೋ ಬಾಳೆಹಣ್ಣು ಕೊಟ್ರು, ಏಲಕ್ಕಿ ಬಾಳೆಹಣ್ಣು, ಗುರುಗಳು ಬಾಳೆಹಣ್ಣು ಇಲ್ಲ, ಬೇಡ ಬೇಡ, ಅವ್ರಿಗೂ ಏನೋ ಬೇಡ. ಸೊ ನಮ್ಮಾಗೆ ಕೂಡ ಅವರು ಅಂತ ಒಂದು ಭಾವನೆ ನನ್ಗೆ ಮೂಡ್ ಬಂತದ್ದು. ಮತ್ತೆ ಹಾಗೆ ಹೋಗಿ ನಾವು ನಿಸರ್ಗಧಾಮ ಅಂತ ಒಂದು ಜಾಗ ಇದೆ, ಅಲ್ಲಿ ಗುರುಗಳು ಹೇಳಿದ್ರು ಅಲ್ಲಿ ಹೋಗಿ ಸ್ವಲ್ಪ. ಆಗ ನನ್ ಕರೆದ್ಬಿಟ್ಟು ಒಂದು ಯಾವ್ದಾದ್ರು ಒಂದು ಜಾಗದಲ್ಲಿ ಒಂದು ಬ್ರೇಕ್ ಮಾಡ್ಬಿಟ್ಟು ಸ್ವಲ್ಪ ಎಲ್ಲಿ ಅಂತ ಹೇಳುವಾಗ ನಿಸರ್ಗಧಾಮದಲ್ಲಿ ಅಂತ ಹೇಳಿದೆ ನಾನು. ಅಲ್ಲಿ ನಾವು ಏನಾದ್ರೆ ಅಲ್ಲಿ ಬ್ರೇಕ್ ಮಾಡ್ಬೋದು ಅಂತ ಆಯ್ತು ಅಂತ ಹೇಳಿ. ಸೊ ಅಲ್ಲಿ ನಿಸರ್ಗಧಾಮಕ್ಕೆ ನಾವು ಹೋದಾಗ ಗುರುಗಳ ತಾಯಿ ಒಂದು ಚಿಕ್ಕ ಬುಟ್ಟಿಯಲ್ಲಿ ಅಲ್ಲ ಒಂದು ಟಿಫಿನ್ ಅಲ್ಲಿ ಗುರುಗಳಿಗೆ ಲಂಚ್ ಕೊಟ್ಟಿದ್ರು, ಪ್ಯಾಕ್ ಮಾಡಿ ಕೊಟ್ಟಿದ್ರು. ಲಂಚ್ ಅಲ್ಲಿ ಮಾಡಿದ್ವು ಅಲ್ಲ ನಾವು. ಸೊ ಲಂಚ್ ಇನ್ನೂ ಹಾಗೇನೆ ಇತ್ತು. ಸೊ ಅದೇನ್ ಮಾಡಿದ್ರು, ಸಂಜೆ ನಾವು ಒಂದು 4-5 ಗಂಟೆ ಆಗಿರ್ಬೋದು, ಒಂದಿಷ್ಟೇ ಇರೋದು ಟಿಫಿನ್ ಬಾಕ್ಸ್ ಅಲ್ಲಿ. ಅದರಲ್ಲಿ ಪುಳಿಯೋಗರೆ ಮಾಡಿದ್ರು. ಮಾಡ್ಬಿಟ್ಟು ಗುರುಗಳೆಲ್ಲ ಓಪನ್ ಮಾಡಿದ್ರು. ನಾವು ಒಂದು 10-15 ಜನ ಇದ್ರಲ್ಲಿ ಸುತ್ತು ಕೂತ್ಕೊಂಡು ತುಂಬಾ ಚೆನ್ನಾಗಿದೆ. ಅದೊಂದು ಹಟ್ಸ್ ಎಲ್ಲ ಆಗಿ ಹೊಳೆ ಎಲ್ಲ ನದಿ ತೀರದಲ್ಲಿ. ಮತ್ತೆ ಆಗ ಸ್ವಲ್ಪ ವಿಸಿಟರ್ಸ್ ಕೂಡ ಇದ್ರು. ಗುರುಗಳು ಕರೆದ್ರು, ಅವ್ರನ್ನೆಲ್ಲ ಬನ್ನಿ ಅಂತೆಲ್ಲ ಕರೆದ್ರು. ಮತ್ತೆ ಒಂದು ಚಿಕ್ಕ ಪ್ಲೇಟ್ ಅಲ್ಲಿ ಒಂದು 10-15 ಪ್ಲೇಟ್ ಎಲ್ಲ ತಕೊಂಡು ಆ ಚಿಕ್ಕ ಬುಟ್ಟಿ ತಕೊಂಡ್ಬಿಟ್ಟು ಒಂದು 20 ಜನರಿಗೆ ಒಂದು ಇಷ್ಟಿಷ್ಟು ಪುಳಿಯೋಗರನ್ನೇ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ರು ಗುರುಜಿ. ಅದು ನಿಜವಾಗ ಒಂದು ಆಶ್ಚರ್ಯ ನನಗೆ. ಅದು ಅಷ್ಟು ಜನರಿಗೆ ಒಂದು ಚಿಕ್ಕ ಬುಟ್ಟಿಯಲ್ಲಿ ಎಲ್ಲರಿಗೆ ಅಕ್ಷಯ ಪಾತ್ರ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಈ ಶಬ್ದಗಳ ಬರಲ್ಲ. ನಿಜವಾಗಿ ನನಗೆ ಈಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ನಾನು ಕೇಳಿದೆ ಬೇರೆಯವ್ರನ್ನ, ನನ್ಗೆ ಮಾತ್ರ ಆಗಿಲ್ಲ ನಿಮ್ಗೂ ಅನ್ಸುತ್ತಂತ. ಅವ್ರು ಹೇಳಿದ್ರು ಹೌದು ನಿಜವಾಗಿ ನಮ್ಗೆಲ್ಲ ಅನ್ಸುತ್ತು ಅಂತ. ಆಶ್ಚರ್ಯ ಅದು, ಅಷ್ಟು ಜನರಿಗೆ ಹಂಚಿದ್ರು ಆ ಚಿಕ್ಕ ಇದ್ರಲ್ಲಿ. ಸೊ ಅದು ನನ್ನ ಫಸ್ಟ್ ವಿಸಿಟ್ ಗುರುಗಳ ಜೊತೆ. ಅವ್ರ ಜೊತೆ ಮಾತಾಡಿದ್ದು, ಮುಖಾಮುಖಿಯಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದು, ಈ ತರ ಎಲ್ಲ ಅನುಭವ ಇದ್ದಿತ್ತು. ಮತ್ತೆ 2ನೇ ವಿಸಿಟ್ ಗುರುಗಳು ಸುಮಾರು 10 ವರ್ಷ ಆದ್ಮೇಲೆ ಮತ್ತೆ ಪುನಃ ಕೊಡಗಿಗೆ ವಿಸಿಟ್ ಮಾಡಿದ್ರು. ಹೀಗಾಗಿ 1-2 ವರ್ಷ ಹಿಂದೆ
ನಮ್ಮ ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ನದಿ ಪುನಶ್ಚೇತನ ಮಾಡೋದಕ್ಕೆ ಇನಾಗ್ರೇಟ್ ಅವ್ರು ಬಂದಿದ್ರು. ಸರ್ ನಂಗೆ ಈಗಲೂ ನೆನಪಿದೆ. ನನ್ಗೂ ಏನಾಗ್ತಂತಂದ್ರೆ ನಾವು ಯಾಕಂದ್ರೆ ಕೊಡಗು ಇರೋದ ನದಿಯಿಂದ. ಕೊಡಗಿನಲ್ಲಿ ನಾವು ಇಷ್ಟೊಂದು ನಾವು ಸಂಪತ್ತು ಎಲ್ಲ ಇದೆ ಅಂತಂದ್ರೆ ಈ ಎರಡು ನದಿಗಳಿಂದನೇ. ಈ ಎರಡುಗಳ ನದಿ ಇಲ್ಲ ಅಂತಂದ್ರೆ ನಾವು ಕೊಡಗು ಏನೂ ಇಲ್ಲ. ಸೊ ಆ ದೃಷ್ಟಿಯಿಂದ ಗುರುಗಳು ಆ ಜವಾಬ್ದಾರಿಯನ್ನು ತಕೊಂಡು ಒಂದು ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ಪುನಶ್ಚೇತನ ಮಾಡೋದ್ರಿಂದ ಅದು ನಮ್ಗೆ ಇದು ಖುಷಿ ಆಯ್ತು. ಮತ್ತೆ ಗುರುಗಳು ಹೇಳಿದ್ರು, ಏನು ಸಡನ್ ಆಗಿ ನಮ್ಮ ಶಾಸ್ತ್ರಿಜಿಯವರು, ನಮ್ಮ ಸೆಕ್ರೆಟರಿ ಕೃಷ್ಣ ಶಾಸ್ತ್ರಿಜಿಯವರು ಫೋನ್ ಮಾಡಿ ಹೇಳಿದ್ರು, ರಾಜಪ್ಪ ಗುರುಗಳು ಬರ್ತಾ ಇದ್ದಾರೆ ಕೊಡಗಿಗೆ, ನೀನು ಎಲ್ಲ ಇರೋಕೆ ವ್ಯವಸ್ಥೆ ಎಲ್ಲ ನೀವು ಅರೇಂಜ್ ಮಾಡಿದ್ರು. ಮತ್ತೆ ಚಿಕ್ಕದಾಗಿ ಒಂದು ಭಾಗಮಂಡಲದಲ್ಲಿ ಒಂದ್ ದಿವಸ ಮುಂಚಿತವಾಗಿ ಒಂದು ಚಿಕ್ಕ ಸತ್ಸಂಗವನ್ನು ಅರೇಂಜ್ ಮಾಡೋಣ, ಒಂದು ಅಲ್ಲಲ್ಲೇ ಚಿಕ್ಕದಾಗಿ ಒಂದು 10-15 ಜನ ಕೂತ್ಕೊಂಡು ಸತ್ಸಂಗ ಮಾಡಿ ಬೆಳಿಗ್ಗೆ ಮಾಡ್ಬಿಟ್ಟು ಗುರುಗಳು ಪುತ್ತೂರ್ಗೆಲ್ಲ ಹೋಗ್ತಾರೆ ಅಂತ ಹೇಳಿ. ಮೊದಲು ಗುರುಗಳು ಬರ್ತಾರೆ ಅಂತಂದ್ರೆ 2 ದಿವಸ ಅಂತ ನೋಡಿ ಇದೆಲ್ಲ ಮಾಡ್ಬೇಕು ಅಂತಂದ್ರೆ ನನ್ಗೆ, ನಾನು ಭಾಗಮಂಡಲ ಇರೋದು ಇಲ್ಲಿಂದ 100 ಕಿಲೋಮೀಟರ್ ದೂರ. ಇದಾಯ್ತು, ಸ್ವಲ್ಪ ಆಂಗ್ಸೈಟಿ ಆಯ್ತು. ಸೊ ಆದ್ಮೇಲೆ ಕಡೆದಾಗಿ ಮತ್ತೆ ನಾನು ಹೇಳಿದೆ, ಗುರುಗಳು ಬರ್ತಿರೋದೇ ಈಗ ಒಂದು ವಿಶೇಷ, ಅದರಲ್ಲಿ ಒಂದು 12 ಜನರಿಗೆ ಸತ್ಸಂಗ ಮಾಡ್ಕೊಂಡು ಹೋಗೋದು ಏನು, ನಾವೊಂದು ದೊಡ್ಡ ಸತ್ಸಂಗನೇ ಮಾಡ್ಬಿಡೋಣ. ಗುರುಗಳು ಬರ್ತಾರೆ, ಮಡಿಕೇರಿಯಲ್ಲಿ ಒಂದು ಸತ್ಸಂಗ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ನಾವು ಭಾಗಮಂಡಲಕ್ಕೆ ಹೋಗ್ಬಿಟ್ರೆ ಅದು ಹೆಂಗೆ ಅಂತ ಹೇಳ್ಬಿಟ್ಟು ಕೃಷ್ಣ ಶಾಸ್ತ್ರಿ ಅವ್ರಿಗೆ ಹೇಳಿದೆ, ಮಡಿಕೇರಿಯಲ್ಲಿ ಒಂದು ಸತ್ಸಂಗ ಮಾಡ್ಕೊಂಡ್ರೆ ಹೇಗಿರ್ತದೆ ಶಾಸ್ತ್ರೀಜಿ ಅವ್ರು, ಹೆಂಗುಳ್ದು ಬರ್ತಾ ಇದಾರಲ್ಲ ಅಂತಂದು, 2 ದಿವಸ ಇರೋದು ಅಂತ ಮಾಡ್ಬೋದಲ್ಲ ಅಂತ ಒಂದು ಅನಿಸಿಕೆ ಬಂತು ನನಗೆ. ಶಾಸ್ತ್ರೀಜಿ ಅವ್ರು ಹೇಳಿದ್ರು, ಕೇಳ್ತೀನಿ ನಾನು ಗುರುಗಳನ್ನ ಅಂತ ಹೇಳಿ. ಕೇಳಿದಾಗ ಗುರುಗಳಿಗೆ ಹೇಳಿದ್ರು, ಮಾಡ್ಲಿ ಸತ್ಸಂಗ ಮಾಡ್ಲಿ ಅಂತ. ನಾವು ಎಲ್ಲ ನೋಟಾಗ ಎಲ್ಲ ಸಮಾಜ ಎಲ್ಲ ಬುಕ್ ಆಗಿತ್ತು, ಎಲ್ಲ ಮದುವೆ ಸೀಸನ್ ಆಗ. ಒಂದು ದಿವಸಕ್ಕೆ ಮದುವೆ ಆಯ್ತು, 1 ದಿವಸಕ್ಕೆ ಫ್ರೀ ಇತ್ತು, ಒಂದು ಕಾವೇರಿ ಹಾಲ್ ಅಂತ ಬಂದಿದ್ದು. ಆಗ ನಮ್ಮ ಮಡಿಕೇರಿಯಲ್ಲಿ ಒಂದು ಸೇವಕರಿದ್ದಾರೆ, ಕೃಷ್ಣ ಬೋಪಯ್ಯ. ಸೊ ಹೌದು, ಅವರು ಮಡಿಕೇರಿಯಲ್ಲಿ ತುಂಬಾ ಸೇವೆ ಮಾಡಿದ್ದಾರೆ. ಸೊ ಅವ್ರ ಸಹಾಯದಿಂದ ನಾವು ಏನ್ ಮಾಡಿದ್ವಿ, ಒಂದು ದೊಡ್ಡ ಹಾಲ್ ಅನ್ನು ಬುಕ್ ಮಾಡ್ಕೊಂಡಿರ್ತೀವಿ. ನಾವು ಬುಕ್ ಮಾಡ್ಕೊಂಡು 2 ದಿವಸದಲ್ಲಿ 1500 ಜನ ಸೇರ್ಕೊಂಡು 2 ದಿವಸದಲ್ಲಿ ನಾವು ಅಂದ್ರೆ ಸೌತ್ ಕೂರ್ಗಿಂದ, ಯಾಕಂದ್ರೆ ಸಂಜೆ ಇತ್ತು, ಯಾಕಂದ್ರೆ ಇಲ್ಲೆಲ್ಲ ರಾತ್ರಿ ಹೊರಡೋದಂತ ಬಹಳ ಇದೆ, ಯಾಕಂದ್ರೆ ಆನೆ ಎಲ್ಲ ಸಮಸ್ಯೆಗಳು, ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್ ತುಂಬಾ ಇದೆ ಇಲ್ಲಿ. ರಾತ್ರಿ ಎಲ್ಲ ನಾವು ಹೋಗೋದೇ ಇಲ್ಲ, 4 ಗಂಟೆ ಅಂತಂದ್ರೆ ಎಲ್ಲ ಮನೆಯೊಳಗೆ ಸೇರ್ಕೊಬಿಡ್ತಾರೆ ಇಲ್ಲಿ. ಸೊ ಅಂತದ್ರಲ್ಲಿ 8 ಗಂಟೆಗೆ ಎಲ್ಲ ಬರ್ತಾ ಇದಾರೆ, 40-50 ಕಿಲೋಮೀಟರ್ಗಳಿಂದ ಬಂದು ಸತ್ಸಂಗಕ್ಕೆ ಸೇರ್ಕೊಂಡು. ಯಾಕಂದ್ರೆ ನಮ್ ತುಂಬಾ ಶಿಬಿರಗಳಾಗಿದ್ದೆಲ್ಲ ಸೌತ್ ಕೂರ್ಗಿನಲ್ಲಿ. ಸೊ ಡಿವೋಟೀಸ್ ಎಲ್ಲ ಇರೋದು ಈ ಕಡೆನೆ. ಸೊ ಅವ್ರನ್ನೆಲ್ಲ ಎಲ್ಲ ಬಂದ್ರು, ತುಂಬಾ ಚೆನ್ನಾಗಿತ್ತು ಸತ್ಸಂಗ. ಗುರುಗಳೇ ಹೇಳಿದ್ರು, ಏನು 1 ದಿವಸದಲ್ಲಿ 2 ದಿವಸದಲ್ಲಿ ನೀವು ಸತ್ಸಂಗವನ್ನು ಮಾಡ್ತೀವಿ, ತುಂಬಾ ಆಶ್ಚರ್ಯ ಅಂತ ಗುರುಗಳೇ ಆಶ್ಚರ್ಯಪಟ್ರು, ಅಪ್ರಿಶಿಯೇಟ್ ಮಾಡಿದ್ರು. ಚೆನ್ನಾಗಿತ್ತು ಅದು. ಮತ್ತೆ ವಿಶೇಷ ಏನಂತಂದ್ರೆ ಗುರುಗಳ ಜೊತೆ ಟ್ರಾವೆಲ್ ಮಾಡಿದಾಗ ಹೇಳಿದ್ವಿ, ನಾನು ಆ ಸತ್ಸಂಗ ನೋಡಿದ್ದೆ. ಬಹಳಷ್ಟು ಜನ ಗೋಣಿಕೊಪ್ಲು ಆ ಭಾಗದಿಂದ ಬಹಳಷ್ಟು ಜನ ಬಂದಿದ್ರು. ಬಹಳಷ್ಟು ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಉತ್ತರ ಇರ್ತಿತ್ತು. ನಾ ಯೋಚನೆ ಮಾಡ್ತಾ ಇದ್ದೆ, ಬಹಳಷ್ಟು ಜನ ಕೊಡಗಿನಲ್ಲಿ ಆದ್ರೂ ಕೂಡ ಅವತ್ತ ಏನೋ ಲೈವ್ ಏನೋ ಇತ್ತು ಅನ್ಸುತ್ತೆ, ನಾನು ಅದನ್ನ ನೋಡಿದ್ದೆ. ನಾನು ಅದನ್ನ ಆ ಹಾಲ್ ಅಲ್ಲಿ ನಡೆದ ಸತ್ಸಂಗದ್ದು ಬಹಳ ಚೆನ್ನಾಗಿತ್ತು. ಹೌದು, ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಅಷ್ಟು ಚಿಕ್ಕ ಸಮಯದಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಅಂತ ತುಂಬಾ ಚೆನ್ನಾಗಿತ್ತು ಅದು ಗುರುಗಳು. ಮತ್ತೆ ಪುನಶ್ಚೇತನ, ಮತ್ತೆ ಒಂದು ಬೆಳಿಗ್ಗೆ ಮಾತ್ರ ಇನ್ನೊಂದು ಗುರುಗಳು ಏನು ನನ್ಗೆ ಅಂತಂದ್ರೆ, ಗುರುಗಳ ಜೊತೆ ಟ್ರಾವೆಲ್ ಮಾಡಿದ್ದು ಅವ್ರು ತುಂಬಾ ಇತ್ತು. ನಾವು ಕಾರಲ್ಲಿ ಹೋದಾಗ ಗುರುಗಳು ಹೇಳಿದ್ರು, ಬನ್ನಿ ನಿಮ್ ಜೊತೆಲಿ ಹೋಗೋಣ ಅಂತ ಹೋಗ್ಬಿಟ್ಟು ನಾವು ಗುರುಗಳು ಕಾರಲ್ಲಿ ಹೋದ್ವಿ. ಸೊ ಗುರುಗಳು ಆಗ ನಮ್ಗೆ ಅರ್ಥ ಆಯ್ತು, ಯಾವ್ದಾದೊಂದು ಪ್ರೋಗ್ರಾಮ್ ಮಾಡೋಗಳು ಗುರುಗಳು ತುಂಬಾ ಹೋಮ್ವರ್ಕ್ ಕೂಡ ಮಾಡ್ತಾರೆ, ಸುಮ್ನೆ ಹೋಗಲ್ಲ. ನಾವು ಏನ್ ಮಾಡ್ತೀವಿ, ಕೋರ್ಸಸ್ ಹೋಗುವಾಗ ಸುಮ್ನೆ ಹೋಗಿ ಕೂತ್ಕೊಬಿಡ್ತೀವಿ, ನಾವು ಏನೋ ಒಂದು ಎಲ್ಲ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವು. ಸೊ ನಿಜವಾಗಿ ನೋಡಿದ್ರೆ ಗುರುಗಳು ಕೂಡ ಒಂದು ಹೋಗಾದಾಗ ಹೋಗ್ಬೇಕು, ಏನು ಎಷ್ಟು ಮರ ನಡ್ಬೋದು ಅಂತ ಹೇಳ್ಬೋದು, ಏನು ಎಲ್ಲ ತಿಳ್ಕೊಂಡು ಮತ್ತೆ ಗುರು ಬಂತು ಅಲ್ಲಿ ಸಹಜವಾಗಿರ್ತದೆ. ಆಗ ನನ್ಗಾಯ್ತು, ಗುರುಗಳು ನೋಡಿ ಎಷ್ಟೊಂದು ಪ್ರಿಪೇರ್ ಮಾಡ್ತಾರೆ ಒಂದು ಪ್ರೋಗ್ರಾಮ್ ಮಾಡೋಕೆ ಅಂತ ನಮ್ಗೆ ಗೊತ್ತಾಯ್ತು. ಹೇಳಿದ್ರು ಎಷ್ಟು ಮರಗಳು ನಡ್ಬೋದು ಅಂತ
ಅಂತ ಹೇಳಿ 5 ಲಕ್ಷ ಅಂತ ಇಲ್ಲ ಅಂತ ಹೇಳಿದ್ರು ಗುರುಜಿ. 5 ಲಕ್ಷ ಗುರುಜಿ, ನನ್ ಚಿಕ್ಕ ಮನ್ಸಂತೂ ಏನೋ ಅಯ್ಯೋ ಆಗಲ್ಲ, ಒಂದು 2.5 ಲಕ್ಷ ಆಗ್ಬೋದು ಗುರುಜಿ ಅಂತಂದ್ರೆ. ಸೊ ಗುರುಗಳು ಪಾಪ ಅವರು ಕರುಣಾಮಯ ಅವರು ಚಿಕ್ಕ ಮನ್ಸನ್ನು ಗೆಲ್ಸಿದ್ರು, ಆಯ್ತು ಅಷ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಸೊ ನಾವು ಅವತ್ತಿನ ದಿವಸ ನದಿ ಪುರುಷಚೇತನಕ್ಕೆ ಇದು ಫೌಂಡೇಶನ್ ಸ್ಟೋನ್ ಹಾಕಿರ್ತೀವಿ ನಾವು. ನಾಗರಾಜ್ ಗಂಗೂಲಿ ಅವರೆಲ್ಲ ಬಂದಿದ್ರು. ಆದ್ರೆ ಏನು ಅಂತಂದ್ರೆ ಇದನ್ನ ಹಂಚ್ಕೊಳ್ಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಅದಾದ್ಮೇಲೆ 2 ವರ್ಷ ಆದ್ರೂ ಕೂಡ ಅದ್ರಲ್ಲಿ ಏನು ನಡೆದಿಲ್ಲ, ಸುಮ್ಮನೆ ಹಾಗೆ ಉಳ್ಕೊಂಡಿತ್ತು. ನಾವೇನ್ ಮಾಡುದು, ಯಾಕಂದ್ರೆ ಜನರೆಲ್ಲ ಹೇಳ್ಬಿಟ್ಟಿದೀವಿ, ಪೇಪರ್ ಅಲ್ಲೆಲ್ಲ ಬಂದಿದೆ, ನಾವು ಪುನರ್ಚೇತನೆ ಮಾಡ್ತೀವಿ, ಇದೆಲ್ಲ ಇಷ್ಟೊಂದು ಇದು ಹಿಂಗು ಗುಂಡಿ ಎಲ್ಲ ತೆಗಿತೀವಿ ಅಂತೆಲ್ಲ ಪಬ್ಲಿಸೈಸ್ ಆಗಿದೆ. ಸೊ ನಾವ್ ಹೇಗೆ ಜನರಿಗೆ ಮುಖ ತೋರಿಸೋದು, ಏನು ನೀವು ಹೇಳ್ತಾರಲ್ಲ ಜನರು, ಇಷ್ಟೆಲ್ಲ ಏನ್ ಮಾಡಿದ್ದೀರಾ ನೀವು ಅಂತ ಹೇಳ್ತಾರೆ. ಇಷ್ಟುವರೆಗೇನೂ ಇತ್ತು, ನನ್ ಒಳಗಡೆ ಇತ್ತು, ಮತ್ತೆ ಒಳಗಡೆ ಏನೋ ಒಂದು ಇದೆ ಇದರಲ್ಲಿ ಅಂತ. ಗುರುಗಳು ಸುಮ್ನೆ ಏನೋ ಮಾಡಕ್ ಸಾಧ್ಯ ಇಲ್ಲ, ಅದು ಏನೋ ಇದೆ ಅಂತ ಹೇಳ್ಬಿಟ್ಟು ಯಾರಿಗೂ ನಾವು ಉತ್ತರನು ಕೂಡ ಕೊಡಕ್ ಹೋಗ್ಲಿಲ್ಲ, ಏನು ಎಕ್ಸ್ಪ್ಲನೇಷನ್ ಕೊಡಕ್ಕೂ ಹೋಗ್ತಾ ಇದ್ದಿಲ್ಲ. ನಾನು ಸುಮ್ನೆ ಹಾಗೇನೆ ಕೇಳಿಸ್ಕೊಂಡಿದ್ದೆ. ಈಗ ಗೊತ್ತಾಯ್ತು, ಈಗ ಒಂದು ತಿಂಗಳ ಹಿಂದೆ ಕೊಡಗಿಗೆ ನದಿ ಪುನಶ್ಚೇತನೆ ಮಾಡೋದಕ್ಕೆ ಗವರ್ಮೆಂಟೇ ಈಗ ನಮ್ಮ ಈಶ್ವರಪ್ಪರವರು ಕೊಡಗನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ನೋಡಿ ಹೇಗೆ ಅಂತ, ಯಾವ್ದು ಗುರುಗಳು ಏನ್ ಕೆಲಸ ಹಾಕಿದ್ರು ಅದು ಅದರಲ್ಲಿ ಫೇಲಿಯರ್ ಅಂತಾನೆ ಇರೋದಿಲ್ಲ ಅಂತ ಇದೇ ಗೊತ್ತಾಗುತ್ತೆ ನಮ್ಗೆ. ಯಾಕಂದ್ರೆ ಗುರುಗಳು ರಾಮ ಜನ್ಮಭೂಮಿ ಮಾಡ್ತಾ ಇದ್ದಾಗ ಎಲ್ಲರೂ ಹೇಳ್ತಾ ಇದ್ರು, ಮೀಡಿಯಾ ಅಷ್ಟೊಂದು ಆರಿಸ್ಕೊಳ್ತಾ ಇದ್ರು, ಮೀಡಿಯೇಷನ್ ಫೇಲ್ ಆಯ್ತು. ಗುರುಗಳು ಹೇಳ್ತಾ ಇದ್ರು ಸತ್ವದಲ್ಲಿ ಫೇಲಿಯರ್ಸ್ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಗ ನಮ್ಗೆ ಧೈರ್ಯ ಬರ್ತಾ ಇತ್ತು. ಹೌದು, ನಿಜವಾಗ ನೋಡಿದ್ರೆ ಅದನ್ನ ಮಾಡ್ಕೊಬಿಟ್ರು. ಅದನ್ನ ನೋಡಿದ್ರೆ ಇದು ಕೂಡ ನೋಡಿ, ಆ ಸತ್ವದಲ್ಲಿ ಏನು ಈಗ ಅದು ಕೊಡುಗೆನ ಚೂಸ್ ಮಾಡ್ಕೊಂಡಿದ್ದಾರೆ ಇದನ್ನ. ಈಗ ನಾಗರಾಜ್ ಅವರು ಕರ್ಕೊಂಡು ನೀವು ಇದನ್ನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗ್ಬೇಕು ಅಂತ ಹೇಳಿದ್ದಾರೆ. ಅದರ ಜವಾಬ್ದಾರಿಯನ್ನು ತಕೊಂಡಿದ್ದೀನಿ. ಮೂರು ಜಿಲ್ಲೆ, ಇದರಲ್ಲಿ 3 ವಿರಾಜಪೇಟೆ, ಸೋಮವಾರಪೇಟೆ ಮತ್ತು ಮಡಿಕೇರಿ ಜಿಲ್ಲೆಯಲ್ಲಿ. ಸೊ ಇದೊಂದು ದೊಡ್ಡ ಪ್ರಾಜೆಕ್ಟ್ ನಮ್ಮ ಮುಂದೆ ಇದೆ. ಈ ಅವಕಾಶವನ್ನು ಕಳ್ಕೊಳ್ಳೋದೇ ನಾವು, ಯಾಕಂದ್ರೆ ನದಿ ಇಲ್ಲದಂತಂದ್ರೆ ಕೊಡುಗೆ ಇರಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಏನಾದ್ರೂ ಪ್ರಾಜೆಕ್ಟ್ ಆಗ್ಬೇಕು ಅಂತಂದ್ರೆ ನದಿನ ನಾವು ರಕ್ಷಣೆ ಮಾಡ್ಕೋಬೇಕು. ಯಾಕಂದ್ರೆ ಕೊಡಗಿನ ಜನರು ನಿಜವಾಗಿ ನೋಡಿದ್ರೆ ತುಂಬಾ ಪ್ರಕೃತಿ ತುಂಬಾ ಗೌರವಿಸ್ತಾರೆ. ಎಲ್ಲ 2-3 ಚಿಕ್ಕ ಇದು ಇರ್ಬೋದು, ಬಟ್ ತುಂಬಾ, ಯಾಕಂದ್ರೆ ನಾವು ಎಲ್ಲೂ ಕೊಡಗಿನಲ್ಲಿ ಕಾಫಿ ಬೆಳೆಯೋದು ಅಂತಂದ್ರೆ ಶೇಡೆಡ್ ಕಾಫಿ ಬೆಳಿತೀವಿ ನಾವು. ಯಾಕಂದ್ರೆ ನಾವು ನಮ್ ಎಲ್ಲ ಬಯೋಡೈವರ್ಸಿಟಿಯನ್ನು ನೋಡ್ಕೊಂಡೇ ಮಾಡೋದು. ಬೇರೆ ಜಾಗದಲ್ಲಿ ಬ್ರೆಜಿಲ್ ಅಲ್ಲಿ ಹೋದ್ರೆ ಕಾಫಿ ಹೆಂಗ್ ಬೆಳೆಸ್ತಾರೆ ಅಂತಂದ್ರೆ ಎಲ್ಲ ಒಳ್ಳೆ ಫೀಲ್ಡ್ ಅಲ್ಲಿ ಬೆಳೆಸ್ತಾರೆ. ಮರಗಳ ಕಾಡುಗಳೇ ಇರೋದಿಲ್ಲ, ಪಕ್ಷಿ ಎಲ್ಲ ಡಿಸ್ಟ್ರಾಯ್ ಮಾಡ್ಬಿಟ್ಟು ಸುಮ್ನೆ ಹಾಗೆ ಒಳ್ಳೆ ಫೀಲ್ಡ್ಸ್ ಅಲ್ಲಿ, ಓಪನ್ ಫೀಲ್ಡ್ಸ್ ಅಲ್ಲಿ ನಡ್ತಾರೆ. ನಮ್ ಕೊಡಗಿನಲ್ಲಿ ವಿಶೇಷ ಏನಂತಂದ್ರೆ ಕಾಫಿ ಬಯೋಡೈವರ್ಸಿಟಿ ಎಲ್ಲ ಮರಗಳ ಮಧ್ಯೆನೇ ನಡೋದು ನಾವು ಎಲ್ಲ. ಸೊ ಎಲ್ಲ ನಿಜವಾಗಿ ನೋಡಿದ್ರೆ ಈಗ ಫಾರೆಸ್ಟ್ ಗಿಂತ ಚೆನ್ನಾಗಿ ನಮ್ಮ ತೋಟಗಳೇ ಇರೋದು ನಮ್ಮ ಇದ್ರಲ್ಲಿ. ಆದ್ರೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಈ ನದಿಗಳನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ ನಾವು. ಅಂದ್ರೆ ಮಾತ್ರ ಈ ಏನು ಹೇಳೋದು, ಈ ಬಯೋಡೈವರ್ಸಿಟಿ ನಮ್ಗೆ ರಕ್ಷಣೆ ಮಾಡೋಕ್ಕಾಗೋದು. ಸೊ ಆ ದೃಷ್ಟಿಯಿಂದ ನಾವು ಈ ನದಿಗೆ ಹರಿಬಾರ್ದು ಈ ನೀರುಗಳು. ಯಾಕಂದ್ರೆ ಕೊಡಗಿಗೆ ತುಂಬಾ ಮಳೆ ಆಗುತ್ತೆ, ಸುಮಾರಾಗಿ 50 ಇಂಚಷ್ಟು ಮಳೆ ಆಗುತ್ತೆ ಈ ಸಮಯದಲ್ಲಿ. ಈಗ ಮಳೆ ಸಮಯ, ಈಗ ಮಳೆ ಹೊಡಿತಾ ಇದೆ ಈಗ. ಸೊ ಆಗ ಈ ನೀರೆಲ್ಲ ಈ ನದಿಗೆ ಹರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಸಿಲ್ಟ್ ಹೋಗ್ಬಿಟ್ಟು ಹಿಂಗೋದಿಲ್ಲ ಇದು ಇದರಲ್ಲಿ, ಮತ್ತೆ ಎಲ್ಲ ಹಾಗೆ ಇದಾಗುತ್ತೆ. ಸೊ ಇದನ್ನ ನಾವು ಹಿಂಗಿಸ್ಬೇಕಾಗುತ್ತೆ ನಾವು, ಅಂದ್ರೆ ಮಾತ್ರ ಈ ಕೊಡಗು ಉಳಿಯುತ್ತೆ. ಇಲ್ದೋದ್ರೆ ಏನಾಗುತ್ತೆ, ಎಲ್ಲ ಟಾಪ್ ಸಾಯಿಲ್ಸ್ ಎಲ್ಲ ಕೊಚ್ಕೊಂಡು ಹೋಗ್ದಂಗಾಗ್ತದೆ, ಆ ಕೊಡಗು ಉಳಿಯೋದೇ ಇಲ್ಲ. ಸೊ ಆ ದೃಷ್ಟಿಯಿಂದ ಇದು ತುಂಬಾ ಬಹಳ ವಿಶೇಷವಾದ ಒಂದು ಪ್ರಾಜೆಕ್ಟ್ ಗುರುಗಳು ತಕೊಂಡಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ ಕರ್ನಾಟಕ ಗುರುಗಳ ಸಹಕಾರ ಬೇಕಾಗತ್ತೆ. ಹೌದು ನೋಡಿ ಎಷ್ಟೊಂದು ಅವ್ರ ದೃಷ್ಟಿ, ವಿಶಾಲ ದೃಷ್ಟಿ. ಎಲ್ಲೆಲ್ಲೂ ಅಲ್ಲಿ ಬೇರೆ ದೇಶಗಳಲ್ಲಿ ಏನೋ ದೊಡ್ಡ ಪ್ರಾಜೆಕ್ಟ್ ಇಟ್ಕೊಂಡು ಇಲ್ಲಿ ಮೈಕ್ರೋ ಲೆವೆಲ್ ಅಲ್ಲೂ ಕೂಡ ಅವ್ರ ಕಣ್ಣು ತಪ್ಪೋದಿಲ್ಲ ಅವರು. ಸೊ ಅದು ನಿಜವಾಗಿ ಕಲ್ತ್ಕೊಳ್ಬೇಕಾಗಿದೆ ಗುರುಗಳಲ್ಲಿ. ಯಾವುದು ಮೈಕ್ರೋ ಲೆವೆಲ್ ಅಲ್ಲೂ ಕೂಡ ನೋಡ್ತಾ ಇದ್ರೆ ಮ್ಯಾಕ್ರೋ ಲೆವೆಲ್ ಎರಡು ದೃಷ್ಟಿಕೋನ ಟೈಮಲ್ಲಿ ನೋಡಕ್ಕೆ ಅವ್ರ ಕೈಯಿಂದ ನಾವು ಕಲ್ತ್ಕೊಳ್ಬೇಕಾಗುತ್ತೆ. ಅವ್ರು ಎಷ್ಟಂದ್ರೂ ಅವರು ಸಮನ್ವಯಕ್ಕೆ ಹೆಸರಾದವರು, ಬ್ಯಾಲೆನ್ಸ್ ಮಾಡೋದಕ್ಕೆ. ಮತ್ತೆ ಜೀವನ ಕಲೆ, ಅದೇ ಜೀವನ, ಸಮನ್ವಯವೇ ಜೀವನ ಅಂತ ತೋರ್ಸ್ಕೊಟ್ಟವ್ರು. ಪ್ರತಿ ಬಾರಿ ಅವರು ಹೇಳ್ತಿರ್ತಾರೆ, ನೆಲ, ಜಲ, ನಾಡು, ನುಡಿ ಈಗೋಸ್ಕರ ನಾವು ಸೇವೆ ಮಾಡ್ಬೇಕು
ಅದನ್ನ ಕಾಪಾಡ್ಕೋಬೇಕು ಅಂತ. ಖಂಡಿತವಾಗ್ಲು ಕಾವೇರಿ ಕೊಡಗು ಅದೆರಡು ಸಮನಾರ್ಥಕ ಪದಗಳು, ಅದು ಒಂದನ್ ಬಿಟ್ಟು ಒಂದನ್ ಇರಕ್ ಸಾಧ್ಯವೇ ಇಲ್ಲ. ಹೌದು, ಸುಂದರವಾಗಿ ಅರ್ಥ ಮಾಡ್ಕೊಂಡಿದ್ದೀರ ನೀವು. ಹೌದು ರಾಜಪ್ಪಾಜಿ, ನೀವು ಮತ್ತೆ ಗುರುಗಳ ನಿಮ್ಮನ್ನ STC ಆಗಿ ಆಶೀರ್ವಾದ ಮಾಡ್ತಾರೆ, ಅದು ಆ ಸೇವೆ ಹೇಗೆ ನಡೀತಾ ಇದೆ, ಅದ್ರ ಬಗ್ಗೆ ಹಂಚ್ಕೋಬಹುದಾ? ಹೌದು, ನನ್ನ ಕ್ವಾಲಿಟೀಸ್ ಏನು ಅಂತಂದ್ರೆ, ನಂದು ಕಮಿಟ್ಮೆಂಟ್. ಯಾಕಂದ್ರೆ ನನಗೆ ಮೋಟಿವೇಟ್ ಮಾಡಕ್ಕೆ ನನಗೆ ಆಗೋದಿಲ್ಲ, ನನಗೆ ಇನ್ಸ್ಪೈರ್ ಮಾಡಕ್ಕೆ ನನಗೆ ಸುಲಭ ಆಗುತ್ತೆ. ನನಗೆ ಇನ್ಸ್ಪೈರ್ ಮಾಡ್ಬೇಕು ಅಂತಂದ್ರೆ ನನ್ನ ಕಮಿಟ್ಮೆಂಟ್ ಲೆವೆಲ್ ಚೆನ್ನಾಗಿರ್ಬೇಕು, ನನ್ನ ಸಾಧನೆ ಚೆನ್ನಾಗಿರ್ಬೇಕು, ನನ್ನ ಅನುಭೂತಿ ಚೆನ್ನಾಗಿರ್ಬೇಕು, ನಾನು ಏನ್ ಹೇಳ್ತೀನಿ ಅದನ್ನ ನಾನು ಮಾಡಿರ್ಬೇಕು. ಅಂದ್ರೆ ಮಾತ್ರ ನಾನು ಇನ್ನೊಂದು ಟೀಚರ್ನ ಇನ್ಸ್ಪೈರ್ ಮಾಡ್ಬೇಕು ಅಂತಂದ್ರೆ ಅದು ಅಷ್ಟು ಸುಲಭ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮನ್ನು ನಾವೇ ಇನ್ಸ್ಪೈರ್ ಮಾಡ್ಕೊಂಡ್ರೆ ನಾವು ಇನ್ನೊಂದು ಟೀಚರನ್ನ ಇನ್ಸ್ಪೈರ್ ಮಾಡ್ಕೊಳ್ಬಹುದಾಗುತ್ತೆ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ನನ್ನ ಸ್ಟ್ರೆಂತ್ ಏನು ಅಂತಂದ್ರೆ ಕಮಿಟ್ಮೆಂಟ್. ರಿಸ್ಕ್ ತಗೊಳ್ತೀನಿ ನಾನು ಕೊಡಗಿನಲ್ಲಿ. ಯಾಕಂತಂದ್ರೆ ಸುಮಾರು ಜನರು ಹೇಳ್ತಾರೆ ಕೊಡಗಿನಲ್ಲಿ ಕೋರ್ಸಸ್ ಆಗೋದಿಲ್ಲ, ನಡೆಯೋದಿಲ್ಲ, ಈ ತರ ಎಲ್ಲಾ ಭಾವನೆಗಳಿತ್ತು ಬಂದಾಗ, ಇಲ್ಲ ಅಂತ ಇತ್ತು. ಸೊ ಈ ತರ ನೋಡಿದಾಗ ಏನೋ ಗುರುಗಳು ಇದ್ದಾರೆ ಅಂತ ನಾವು ತಾಯಿ ಇದ್ದಂಗೆ, ನಾವು ಏನಕ್ಕೆ ನಾವು ಹೆದರ್ಕೊಳ್ಳೋದು ಏನಿದೆ, ಅದು ಏನು ಆಗಿಲ್ಲ ಅಂತಂದ್ರೆ ಆಗಿಲ್ಲ. ಆದ್ರೆ ಮೊದ್ಲಿಗೆ ನಾವು ಆಗಿಲ್ಲ ಅಂತ ಅಂದ್ಬಿಟ್ಟು ನಾವು ಕೆಲ್ಸದಿಂದ ಹಿಂದೆತ್ಕೊಂಡು ಹೋದ್ರೆ ನಾವು ಅದು ನಾವು ಏನ್ ಹೇಳ್ತೀವಿ, ಅದು ನಮ್ ದಡ್ತನ ಅಂತ ಅಂತೀವಿ, ಅನ್ಕೊಳ್ಬಹುದು. ಸೊ ಆದ್ರಿಂದ ನಾವು ಏನಾದ್ರೂ ಮಾಡಿದಾಗ ಏನು ಎಷ್ಟು ಆಗಲ್ಲ ಅಂತಂತೀವಿ, ಏನೋ ಒಂದು ದಾರಿ ತೋರಿಸಿದ್ದಾರೆ ಇಷ್ಟು ನನ್ನ ಜೀವನದಲ್ಲಿ. ಆತರ ನೋಡಿದ್ರೆ ತುಂಬಾ ಕೋರ್ಸಸ್ಗಳನ್ನ ತಕೊಂಡಿದ್ದೀನಿ, ರಿಸ್ಕ್ ತಕೊಂಡು. ನನ್ಗೆ ರಿಸ್ಕ್ ಅಂತ ಅನ್ಸುತ್ತೆ ಆ ಇದರಲ್ಲಿ ನೋಡಿದ್ರೆ ರಿಸ್ಕ್ ಏನಿಲ್ಲ, ಅದು ಸಹಜವಾಗಿಯೇ ಆಗುವಂತ ಕೆಲ್ಸಗಳನ್ನೇ ಮಾಡಿದ್ದೀನಿ ನಾನು ಆ ತರ ನೋಡಿದ್ರೆ. ಸೊ ವಾಲಂಟಿಯರ್ಸ್ ಗಳೆಲ್ಲ ಏನಾಗುತ್ತೆ ಹಾಗೆ ಬಿಲ್ಡ್ ಮಾಡ್ಕೊಂಡೆ ನಾನು ಬಿಲ್ಡ್ ಮಾಡ್ಕೊಂಡೆ ಅಂತ ಹೇಳಕ್ಕಾಗಲ್ಲ. ಕಮಿಟ್ಮೆಂಟ್ ನೋಡಿದಾಗ, ಇನ್ಸ್ಪೈರ್ ಮಾಡಿದಾಗ ನೋಡಿದಾಗ, ಇವ್ರು ಇಷ್ಟು ಮಾಡಿದಾಗ ನಾವು ಇಷ್ಟಾದ್ರೆ ಮಾಡ್ಬೋದಲ್ಲ ಅಂತ ಒಂದು ಮನೋಭಾವ ಅವರಲ್ಲಿ, ಅದು ನಾವು ಗುರುಗಳಿಂದ ಕಲ್ತ್ಕೊಂಡಿದ್ದೀವಿ. ಅಂದ್ರೆ ಗುರುಗಳು ಅಷ್ಟೊಂದು ಟ್ರಾವೆಲ್ ಮಾಡೋದು, ಹೋಗಿ ಕೆಲಸ ಮಾಡುವಾಗ ನಾವು ಇಲ್ಲಿ ಒಂದು 20-30 ಕಿಲೋಮೀಟರ್ ಹೋಗಿ ಕೆಲಸ ಮಾಡೋದು ಆಗಲ್ಲ ಅಂತಂದ್ರೆ ನಮ್ ಗುರುಗಳಿಗೆ ಹಾಕ್ಬೇಕು, ನಮ್ಗೆ ಸುಮ್ಮನೆ ಹಾಗೆ ಇರ್ಬೋದು. ಮತ್ತೆ ಸೊ ಆತರ ನೋಡಿದಾಗ ನಮ್ಗೆ ಗುರುಗಳ ಇನ್ಸ್ಪಿರೇಷನ್ ಅಲ್ಲಿ ನಾನು ಕೂಡ ಬೇರೆ 40 ಕಿಲೋಮೀಟರ್ ಹೋಗೋದು, ಅಲ್ಲಿ ಕೋರ್ಸಸ್ಗಳು ತಕೊಳ್ಳೋದು. ಮತ್ತೆ ಕೋರ್ಸಸ್ ತಕೊಂಡ್ರೆ ಪ್ರಯೋಜನ ಇಲ್ಲ, ಅವ್ರಿಗೆ ಫಾಲೋ ಅಪ್ ಕೊಡ್ಬೇಕಾಗುತ್ತೆ. ನಾನ್ ಬೆಳೆದಿದ್ದೇ ಆ ಒಂದು ವಾತಾವರಣದಲ್ಲಿ, ಸತ್ಸಂಗ ಇತ್ತು, ಡೈಲಿ ಸಾಧನಗಳಿತ್ತು, ಫಾಲೋ ಅಪ್ಸ್ ಗಳಿತ್ತು. ಸೊ ಈ ವಾತಾವರಣದಲ್ಲಿ ಬೆಳೆದಿರಂತ ನಾನು ಇದಾದೆ. ಸೊ ಆದ್ರಿಂದ ನಾವು ಕೋರ್ಸ್ ಮಾಡಿದಾಗ ಸುಮ್ನೆ ಕೋರ್ಸ್ ಮಾಡಿ ಬಿಟ್ಬಿಟ್ರೆ, ಆ ವಾತಾವರಣ ಕೊಟ್ಟಿದ್ರೆ ಮತ್ತೆ ಏನ್ ಅದ್ರಿಂದ ಏನು ಪ್ರಯೋಜನ ಇಲ್ಲ. ಏನೋ ಕೆಲವರು ಹೋಗ್ತಾರೆ, ಯಾಕಂದ್ರೆ ಕೆಲವ್ರದ್ದು ಏನು ಕರ್ಮಗಳು ಏನು ಅಂತ ಗೊತ್ತಿಲ್ಲ ನಮ್ಗೆ, ಅವ್ರು ಇಟ್ಕೊಬಿಡ್ತಾರೆ. ಸುಮಾರು ಜನರು ಏನ್ ಬಿಟ್ಬಿಡ್ತಾರೆ. ಸೊ ನಾವು ಆ ವಾತಾವರಣ ಕೊಡ್ಬೇಕಾಗತ್ತೆ ನಮ್ಗೆ. ಸೊ ಆತರ ನಾನು ಇದ್ ಮಾಡೋದ್ರಿಂದ ನಾನು 40 ಕಿಲೋಮೀಟರ್ ಹೋಗೋದು ಅಂತಂದ್ರೆ ಕೂಡ ಅಮ್ಮತ್ತಿ ಅಂತ ಒಂದ್ ಜಾಗ ಇದೆ. ನಾನು ಇಲ್ಲಿ ಫಾಲೋ ಅಪ್ ಸೆಂಟರ್ ಇಲ್ಲಿಂದ ನಂದು 25 ಕಿಲೋಮೀಟರ್ ದೂರ, ಗೋಣಿಕೊಪ್ಪ ಅಂತ. ನಾವು ಫಾಲೋ ಅಪ್ಸ್ ಎಲ್ಲ ತಕೊಳ್ಳೋದು, ಕೋರ್ಸಸ್ ಗಳೆಲ್ಲ ತಕೊಳ್ಳೋದು. ಮತ್ತೆ ಬಾಳೆಲೆ ಅಂತ ಹತ್ರ ಇದೆ. ಸೊ ನಾನು ಲಕ್ಷ್ಮಿ ಅವರು ಇನ್ನೊಂದು ಪುಟ್ಟ ಅಂತ ಒಂದು 45 ಕಿಲೋಮೀಟರ್ ದೂರ ಫಾಲೋ ಅಪ್ ತಕೊಳ್ಳೋಕೆ ಹೋಗ್ತಾರೆ. ಮತ್ತೆ ಬಾಳೆಲೆ ನಾನು ಅಮ್ಮತ್ತಿ ಮತ್ತೆ ಗೋಣಿಕೊಪ್ಪ ಅಂತ ಎರಡು ಜಾಗದಲ್ಲಿ ತಗೊಳ್ತೀನಿ. ಅಮ್ಮತ್ತಿ 45 ಕಿಲೋಮೀಟರ್ಸ್ ಇದೆ. ಸೊ ಈ ತರ ಇಷ್ಟು ದೂರ ಹೋಗುವಾಗ ಜನರು ಏನ್ ಮಾಡ್ತೀವಿ, ಇವ್ರು ಇಷ್ಟು ದೂರ ಬಂದು ತಕೊಳ್ಳುವಾಗ ನಾವು ಸ್ಪಂದಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ಬರಕ್ ಶುರು ಮಾಡ್ತಾರೆ ಅವರು. ಸೊ ಆಗ ಏನಾಗುತ್ತೆ, ನಾವು ಅವ್ರನ್ನ ಇನ್ಸ್ಪೈರ್ ಮಾಡ್ಬೋದು ಅವ್ರನ್ನ. ಮತ್ತೆ ನಾವು ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ನಮ್ಮ ಹತ್ರ ಬೇಕಂತಂದ್ರೆ ಬರ್ಲಿ ಅಂತಂದ್ರೆ ಅದು ನಡೆಯಲ್ಲ ಅಂತ ಅನ್ಸುತ್ತೆ. ಆ ತರ ಜನರು ಇನ್ಸ್ಪೈರ್ ಆಗ್ತಾರೆ, ವಾಲಂಟಿಯರ್ಸ್ ಇನ್ಸ್ಪೈರ್ ಆಗ್ತಾರೆ, ಅವರು ಬೆಳಿತಾರೆ. ಆ ವಾತಾವರಣ ಸೃಷ್ಟಿ ಮಾಡಿದಾಗ ಬೇರೆ 4 ಜಾಗದಲ್ಲಿ ಫಾಲೋ ಅಪ್ ಸೆಂಟರ್ಸ್ ಇದ್ದಾಗ ಸೆಕೆಂಡ್ ಲೆವೆಲ್ ಪ್ರೋಗ್ರಾಮ್ಸ್ ಮಾಡಕ್ಕೆ ಆಗತ್ತೆ, DSN ಆಗುತ್ತೆ. ಒಂದು ಯಾರು ನಂಬ್ತಾ ಇದ್ದಿಲ್ಲ, ನಾವು ಒಂದಿಷ್ಟು 150-60 ಜನರದ್ದು DSN ಕೋರ್ಸ್ ಕಳೆದ ವರ್ಷ ಮಾಡಿದ್ವಿ. ಆನಂದರಾಜನ್ ಯಾರು ಮಾಡ್ತಾ ಎಲ್ಲರೂ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಎಲ್ರು ಯಾರು ಸ್ಪಂದಿಸಕ್ಕೆ ಬರ್ತಾ ಇದ್ದಿಲ್ಲ. ಇವ್ರಿಗೇನೋ ಉಚ್ಚಾಯ ಅಂತ ಅನ್ಸ್ಕೊಳ್ತಾ ಇದ್ರು.
ಬಟ್ ಡೆಫಿನೆಟ್ಲಿ ಆನಂದ್ ರಾಜೇಂದ್ರಿಗೆ ಅವ್ರಿಗೆ ಒಂದು ಸ್ಟ್ರೆಂತ್ ಇದೆ ಹೇಗೆ ನಮ್ಮನ್ನ ಕೆಲಸ ಮಾಡಿಸ್ಬೇಕು ಅಂತ. ಅವ್ರಿಗೂ ಅದಕ್ಕೂ ನಾವು ಗುರುಗಳಿಗೂ ಆ ಟೀಚರ್ಸ್ ಗಳನ್ನು ನಾವು, ಯಾಕಂದ್ರೆ ನಾವು ಈ ಸ್ಥಾನದಲ್ಲಿ ಇರ್ಬೇಕು ಅಂತಂದ್ರೆ ಸೀನಿಯರ್ ಟೀಚರ್ಸ್ ಗಳೇ ಕಾರಣ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರನ್ನ ನೋಡಿ ನಾವು ಕಲ್ತ್ಕೊಂಡಿದೀವಿ ಎಷ್ಟೋ ಇದನ್ನ. ಸೊ ಆ ತರ ಈ ತರ ಶಿಬಿರಗಳನ್ನೆಲ್ಲ ಮಾಡಿದ್ದೀವಿ ನಾವು, ಅಡ್ವಾನ್ಸ್ ಸೆಕೆಂಡ್ ಲೆವೆಲ್ ಪ್ರೋಗ್ರಾಮ್ಸ್ ಎಲ್ಲ. ಆ ಸೆಕೆಂಡ್ ಲೆವೆಲ್ ಪ್ರೋಗ್ರಾಮ್ಸ್ ಮಾಡಿದಾಗ ನಮ್ ಜಾಗದಲ್ಲೇ ಮಾಡಿದಾಗ ಏನಾಗುತ್ತೆ, ಅದು ಅವರು ಬೆಳೀತಾರೆ ವಾಲಂಟಿಯರ್ಸ್. ಬೇರೆ ಎಲ್ಲೋ ನಾವು ಮಾಡಿಸಿ ಅವ್ರು ಇಲ್ಲಿ ಅಂತಂದ್ರೆ ಅವರಿಂದ ಆ ಬೆಳವಣಿಗೆ ಇರಲ್ಲ, ಬರ್ತಾರೆ ಪುನಃ ಬಿಟ್ಟು ಹೋಗ್ತಾರೆ. ನಾವು ಇಲ್ಲೇ ಕೋರ್ಸಸ್ ಗಳನ್ನ ಸೆಕೆಂಡ್ ಲೆವೆಲ್ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾರೆ, ತುಂಬಾ ಬೆಳೀತಾರೆ, ಅವರು ಪಾತಲ್ಲಿ ಹಿಡ್ಕೊಳ್ತಾರೆ, ಮತ್ತೆ ಸಸ್ಟೈನ್ ಆಗ್ತಾರೆ ಅವ್ರ ಪಾತಲ್ಲಿ. ಸೊ ಅದರಿಂದ ನನ್ನ ಇಂಟೆನ್ಷನ್ ಏನಂತಂದ್ರೆ ಸುಮ್ಮನೆ ದೊಡ್ಡ ದೊಡ್ಡ ಕೋರ್ಸಸ್ ಮಾಡ್ಬಿಟ್ಟು ಬೆಂಗಳೂರು ಅವ್ರನ್ನೆಲ್ಲ ಬಂದು ಇಲ್ಲಿ ಕೂರಿಸ್ಬಿಟ್ಟು ಕೋರ್ಸಸ್ ಮಾಡೋದಾದ್ರೆ ನಮ್ ಜನರ ಬಂದು ಕೋರ್ಸಸ್ ತಗೊಳ್ಬೇಕು ಅಂತ ಒಂದು ಉದ್ದೇಶನೇ ಇದ್ದಿದ್ದು ನನಗೆ. ಸೊ ಆ ತರ ಚಾಯಣ ಆಗ್ಲಿ, ಚಾಯಣ ಕೋರ್ಸಸ್ ಆಗ್ಲಿ, ನಮ್ಮ ಸುನಿಲ್ ಅಣ್ಣ, ರಾಧಕ್ಕ, ಯಾದವ್ಜಿ ಕೂಡ ಅವ್ರದ್ದು ಒಂದು ಪ್ರಾಜೆಕ್ಟ್ ಅಲ್ಲಿ ಅವ್ರದ್ದು ಆಮೇಲೆ ಮಾತಾಡ್ಬೋದು, ಅದ್ರ ಜೊತೆ ಮಾತಾಡ್ತೀನಿ ಅದ್ರ ಬಗ್ಗೆ. ಮತ್ತೆ ಇವರೆಲ್ಲ, ಮತ್ತೆ ಪ್ರಮೀಳಕ್ಕ ಕೂಡ ಅವ್ರದ್ದು ಕೂಡ ರೋಲ್ ತುಂಬಾ ಇದೆ. ಅವರು ಕೂಡ ಸೀನಿಯರ್ ಟೀಚರ್, ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಅವ್ರು ಆ ವಯಸ್ಸಿನಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾನೆ, ಅವ್ರದ್ದು ಕೂಡ ನಮ್ಗೆ ಇನ್ಸ್ಪಿರೇಷನ್ ನಮ್ಗೆ. ಸೊ ಈ ಎಲ್ಲ ಜೋಡಣೆ ಆದಾಗ ಏನೋ ಒಂದು ವಾತಾವರಣ ಸೃಷ್ಟಿ ಆಯ್ತು ಇಲ್ಲಿಗೆ. ನಾವೇನ್ ಮಾಡುದು, ಈವೆಂಟ್ಸ್ ಗಳನ್ನ ಮಾಡೋದು, ಒಂದು ಸೆಲೆಬ್ರೇಟಿವ್ ಅಟ್ಮಾಸ್ಫಿಯರ್ ತರ ಮಾಡೋದು, ಸುಮ್ಮನೆ ಫಾಲೋಅಪ್ಸ್ ತಕೊಳ್ಳೋದು, ಅವ್ರನ್ನ ಸೇವೆಗೆ ಕರ್ಕೊಂಡು ಹೋಗುವಂತ ಆಗೋದಿಲ್ಲ. ಯಾಕಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ ತುಂಬಾ ಬಂದ್ಬಿಡ್ತದೆ ವಾಲಂಟಿಯರ್ಸ್ ಅಲ್ಲಿ. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅಂತಂದ್ರೆ ಸೆಲೆಬ್ರೇಷನ್ಸ್ ತಗೊಂಡ್ಬಂದ್ಬಿಡೋದು, ಈವೆಂಟ್ಸ್ ಗಳನ್ನ ಆರ್ಗನೈಸ್ ಮಾಡ್ಕೊಳ್ಳೋದು. ಆಗೇನಾಗುತ್ತೆ, ಮಾಡಿದಾಗ ಏನಾಗುತ್ತೆ, ಎಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಗಳು ಜೊತೆಗೆ ಊಟ ಮಾಡಿದಾಗ, ಈ ತರ ಎಲ್ಲ ಮಾಡಿದಾಗ ಡಿಫ್ರೆನ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ಆಗ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಆಗ್ತದೆ. ಸೊ ಈ ತರ ಅಚೀವ್ಮೆಂಟ್ಸ್ ಮಾಡ್ತಾ ಬಂದಾಗ ಏನಾಗುತ್ತೆ, ನಾನು ಬೆಳೀತಾ ಬಂದೆ, ನನ್ನ ಜನರು ರೆಕಗ್ನೈಸ್ ಮಾಡಕ್ ಶುರು ಮಾಡಿದ್ರು. ಇಷ್ಟು ಮಾಡ್ತಾ ಇದ್ದಾನಲ್ಲ, ಇನ್ನೇನೋ ಇದೆ ಇವನಲ್ಲಿ ನೋಡ್ತಾರೆ. ನನ್ಗೆ ಜವಾಬ್ದಾರಿಗಳನ್ನ ಹೆಚ್ಚು ಕೊಡಕ್ ಶುರು ಮಾಡಿದ್ರು. ಬೆಂಗಳೂರಿಂದ ಜವಾಬ್ದಾರಿಗಳು ಬರ್ತಾ ಇತ್ತು ನನಗೆ, ಈ ಪ್ರಾಜೆಕ್ಟ್ ಮಾಡ್ತೀರಾ, ಆ ಪ್ರಾಜೆಕ್ಟ್ ಮಾಡ್ತೀರಾ, ನಾನು ಕೋರ್ಸ್ ನಾನ್ ಬರ್ಲಾ ಅಲ್ಲಿ ಕೋರ್ಸ್ ತಕೊಳ್ಳಕ್ಕೆ, ನಾನು ಯಾವ್ದಕ್ಕೂ ಇಲ್ಲ ಅಂತ ಅನ್ನೋದಿಲ್ಲ. ಪ್ರಿಯಕ್ಕ ಒಂದು ಶಿಬಿರಗಳನ್ನ, ಸಹಜ ಸಮಾಧಿ ಶಿಬಿರನು 70 ಜನ 80 ಜನಗಳ ಶಿಬಿರಗಳನ್ನೆಲ್ಲ ಆರ್ಗನೈಸ್, ನನ್ಗೆ ಗೊತ್ತಿಲ್ಲ ಹೆಂಗ, ಈಗ ನೋಡಿದ್ರೆ ಒಂದು ಕನ್ಸ್ತರನ ಆಗ್ತಾ ಇದೆ. ಅದು ಹೆಂಗ್ ಮಾಡಿದೀನಿ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಈಗ ನಿಜವಾಗಿ ನೋಡಿದ್ರೆ. ಸೊ ಆತರ ಜನರು ರೆಕಗ್ನೈಸ್ ಮಾಡ್ತಾ ಇದ್ರು. ಆತರ ನಾನು ಬೆಳೆದೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ತಂಗೆ ಬೆಳೀತಾ ಬಂದೆ. ಆಗ NTC ರೆಕಗ್ನೈಸ್ ಮಾಡಿದ್ರು ನನ್ನ ಕೆಲಸಗಳನ್ನ. ಆಗ ಅವ್ರು ಹೇಳಿದ್ರು, ನೀನು ಏಕೆ TTC ಆಗ್ಬಾರ್ದು, STC ಆಗ್ಬಾರ್ದು ಅಂತ ಕೇಳಿದ್ರು. ನನ್ಗೆ STC ಆಗಕ್ಕೆ ಸಾಧ್ಯನೇ ಆಗ್ತೀನಿ ಅಂತ ಒಂದು ಮನೋಭಾವನೂ ಕೂಡ ಇತ್ತು. ಅದು ಒಂದಿಷ್ಟಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ, ಅದು ಮಾಡುವ ಏನು ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು. ಎಸ್ಪೆಷಲಿ ನಂಗೆ ಮೈಸೂರು ಕಡೆ, ಹಾಸನ ಕಡೆ ಸ್ವಲ್ಪ ಕಡಿಮೆ ಕೆಲಸ ಮಾಡಿಲ್ಲ ಅಂತ ಅನ್ಸುತ್ತೆ, ಮಾಡ್ಬೇಕು, ಇನ್ನೂ ಟೈಮ್ ಇದೆ ನನಗೆ. ಮೈಸೂರು ಮತ್ತೆ ಮಂಡ್ಯ ಕಡೆಯಲ್ಲಿ ತುಂಬಾ ಮಾಡಿದ್ರು, ಕೆಲಸ ಮಾಡಕ್ ಸಾಧ್ಯ ಆಗಿದೆ. ತುಂಬಾ ಮಾಡಿದೆ ಅಂತ ಹೇಳಕ್ಕಾಗಲ್ಲ, ಕೆಲಸ ಮಾಡಕ್ ಸಾಗುತ್ತೆ. ಹೀಗಾಗಿ ನಾವು ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ವು ನಾವು. ಗುರುಗಳದು ಹೆಸರು ಕೂಡ ಮರ್ತೋಯ್ತು ಈಗ, ಹೆಸರು. ಹೀಗಾಗಿ ಒಂದು ಪ್ರೋಗ್ರಾಮ್ ಮಾಡಿದ್ದು, ಗುರುಗಳ ದರ್ಶನ ಇತ್ತು. ಸೊ ಈ ತರ ಮಂಡ್ಯದಲ್ಲಿ ಹೋಗಿ ಮಾಡ್ತಾ ಇದ್ರು. ಅದಕ್ಕೆ ಯಾದವಣ್ಣ ನನ್ಗೆ ತುಂಬಾ ಸ್ಪಂದಿಸಿದ್ರು. ಅವ್ರು ಬಂದು ಮೈಸೂರಲ್ಲಿ, ಯಾಕಂದ್ರೆ ನಾನು ಒಬ್ಬನೇ ಮಾಡಕ್ ನನ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಅನ್ಸುತ್ತೆ. ಅವರು ಬಂದು ನನಗೆ ಸ್ಪಂದಿಸಿದ್ರು. ಅವ್ರಿಗೆ ನಾವು VTP ಗಳನ್ನ ಆರ್ಗನೈಸ್ ಮಾಡಿದ್ವು ಅಲ್ಲಿ, ಮತ್ತೆ ಸತ್ಸಂಗಗಳು, ಈ ತರ ಎಲ್ಲ, ಮತ್ತೆ ಟೀಚರ್ಸ್ ಗಳನ್ನ ಮೋಟಿವೇಶನ್ ಟಾಕ್ಸ್, ಈ ತರಗಳನ್ನೆಲ್ಲ ಪ್ರೋಗ್ರಾಮ್ಸ್ ಗಳನ್ನ ಇಟ್ಕೊಂಡಾಗ ಟೀಚರ್ಸ್ ಗಳಿಗೂ ಸ್ಪಂದನೆ ಚೆನ್ನಾಗಾಯ್ತು. ಸೊ ಅವ್ರಿಗೆ 1 to 1 ಕಾಲ್ ಮಾಡೋದು, ಅವ್ರಿಗೆ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸೋದು, ಈ ತರ ಎಲ್ಲ ಮಾಡಿದಾಗ ಅವ್ರದ್ದು ಒಂಥರ ಇನ್ಸ್ಪಿರೇಷನ್ ತರ ಆಗ್ತಾ ಇತ್ತು. ಸುಮ್ನೆ ನಾವು ಏನ್ ಮಾಡ್ಬೇಕಾಗಿಲ್ಲ, ನಾನ್ ನಿಮ್ ಜೊತೆ ಇದ್ದೀನಿ ಅಂತ ಒಂದು ಭರವಸೆ ಅವ್ರಿಗೆ ಕೊಡ್ಬೇಕಾಗತ್ತೆ. ಮತ್ತೆ ಫೋನ್ ಕಾಲ್ಸ್ ಮಾಡಿ, ಈ ತರ ಅಷ್ಟೇ ಬೇಕಾಗಿದ್ದು ಟೀಚರ್ಸ್ ಗಳಿಗೆ. ಎಲ್ಲ ಏನೋ ಒಂದು ಅವ್ರ ಜೀವನದಲ್ಲಿ ಎಲ್ಲ ಸಿಕ್ಕಾಕ್ ಹೋಗ್ಬಿಡ್ತಾರೆ, ಯಾಕಂದ್ರೆ ಪ್ರಪಂಚ ಹೇಳ್ಕೊಬಿಡ್ತದಲ್ಲ ಎಷ್ಟು ಆಗೋದು. ಸೊ ಆಗ ನಾವು ಸ್ವಲ್ಪ ಅವ್ರ ಜೊತೆ ಮಾತಾಡ್ಸಿ ಅವ್ರನ್ನ ಸ್ವಲ್ಪ ಮಾತಾಡಿಸಿದ್ರೆ ಮತ್ತೆ ಬಂದ್ಬಿಡ್ತಾರೆ ಅವ್ರಿಗೆ.
ಸ್ವಲ್ಪ ಈ ತರ ದೊಡ್ಡ ದೊಡ್ಡ ನಮ್ಮ ಸೀನಿಯರ್ ಟೀಚರ್ಸ್ ಗಳನ್ನ ಕರ್ಕೊಂಡು ಟಾಕ್ಸ್ ಕೊಡೋದು, ಈ ತರ ಎಲ್ಲ ಮಾಡಿದೆ. ಮಂಡ್ಯ ಈ ತರ ಎಲ್ಲ ಮಾಡಿದಾಗ ಸ್ವಲ್ಪ ಇನ್ಸ್ಪಿರೇಷನ್ ಆಯ್ತು. ಕೊಡಗಿನಲ್ಲಿ ನನ್ಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಹಿತ್ತಲು ಗಿಡ ಮದ್ದಲ್ಲ ಅಂತ ಹೇಳ್ತೀವಲ್ಲ. ಸೊ ಆ ದೃಷ್ಟಿಯಿಂದ ನನ್ಗೆ ಖಂಡಿತವಾಗ್ಲೂ ಕೊಡಗಿನಲ್ಲಿ ಆದಂತ ಬದಲಾವಣೆ ನಾನು ಸುಮಾರು ಸಲಿ ಭೇಟಿ ಕೊಟ್ಟಿದ್ದೀನಿ. ಮತ್ತೆ ನನ್ನ ಮೂಲ ಊರು ಶಿವಮೊಗ್ಗ, ಆ ಒಂದು ಪ್ರಾಂತ್ಯ ಎಲ್ಲ ಒಂದೇ ತರ ಇರೋದಕ್ಕೋಸ್ಕರ ಅಲ್ಲಿಯ ಜನರನ್ನ ಪ್ರೇರೇಪಿಸೋದು ಈ ತರ ಒಂದು ಶಿಬಿರ. ಯಾಕೆಂದ್ರೆ ಅವ್ರು ಪೂರ್ತಿ ದಿನ ಎಲ್ಲ ಬ್ಯುಸಿಯಾಗೇ ಇರ್ತಾರೆ, ವ್ಯಸ್ತರಾಗೇ ಇರ್ತಾರೆ, ಅವ್ರದ್ದೇ ಕೆಲಸದಲ್ಲಿ ಮುಳುಗಿರ್ತಾರೆ. ಅಂತವ್ರಿಗೆ ಬಿಡುವು ಮಾಡಿ ಕೊಟ್ಟು ಅದ್ರದ್ದು ಹಿತ್ಲು ಗಿಡ ನೀವು ಹೇಳ್ದಂಗೆನೆ ಅದು ಮದ್ದು ಅಂತ ತಿಳಿಸ್ಕೊಡೋದೇನಿದೆಯಲ್ಲ, ಅದು ಬಹಳ ಪರಿಶ್ರಮ ಬೇಕಾಗುತ್ತೆ. ಅದಕ್ಕೊಂದು ನೀವು ಹೇಳ್ದಂಗೆ ಕಮಿಟ್ಮೆಂಟ್ ಇರಬೇಕಾಗತ್ತೆ. ಆಮೇಲೆ ಆ ನಿಟ್ಟಲ್ಲಿ ಒಳ್ಳೆ ಸೇವಾ ಕಾರ್ಯಗಳಾಗಿದೆ. ಒಳ್ಳೆ ಗುರುಗಳ ಜ್ಞಾನವನ್ನ ಅಲ್ಲಿ ಎಷ್ಟು ಮಟ್ಟಿಗೆ ನೀವು ಅಲ್ಲಿ ಬೆಳಗಿದೀರಾ ಅಂತಂದ್ರೆ ನಿಜವಾಗ್ಲು ಸ್ಮರಿಸ್ಬೇಕಾದಂತ ವಿಷಯನೇ. ಸೊ ರಾಜಪ್ಪಾಜಿ, ನೀವು ಒಂದು ನಾನು ನೀವು ಕಮಿಟ್ಮೆಂಟ್ ಹೇಳಿದಾಗ ಒಂದು ಚಿಕ್ಕ ಒಂದು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹೇಳ್ತಾ ಇದ್ದಾಗ ಒಂದು ಅಮ್ಮತಿ ಅಂತ ಒಂದು ಜಾಗ ಇದೆ, ಅದು ಸುಮಾರು 40 ಕಿಲೋಮೀಟರ್. ವಾಲಂಟಿಯರ್ಸ್ಗೆ ಎಷ್ಟು ಎಂಥೂಸಿಯಾಸಮ್ ಅಂತಂದ್ರೆ ಅವ್ರಿಗೆ ಕೋರ್ಸ್ ಮಾಡ್ಬೇಕು ಅಂತ, ಅದು ಸ್ಪೆಷಲಿ ತುಂಬಾ ಕಮಿಟೆಡ್ ವಾಲಂಟಿಯರ್ಸ್ ಅವ್ರು ಕೋರ್ಸ್ ಮಾಡೋಣ ಇಂಥ ಜಾಗದಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಒಂದು ಒಪ್ಕೊಂಡೆ ಅಮ್ಮತಿ ಅಂತ ಒಂದು ಜಾಗದಲ್ಲಿ ಕೋರ್ಸ್ ಮಾಡ್ಕೊಳ್ಳೋಕೆ. ಸೊ ಕೋರ್ಸ್ ಎಲ್ಲ ಆಯ್ತು. ಅದಾದ್ಮೇಲೆ ಮತ್ತೆ ಕೋರ್ಸ್ ಮಾಡಿದಾಗ 6 ದಿವಸ ಆದ್ಮೇಲೆ ನಮ್ಮ ಪಾರ್ಟಿಸಿಪೆಂಟ್ ಜೊತೆ ಒಂದು ಅಟ್ಯಾಚ್ಮೆಂಟ್ ಆಗ್ಬಿಡ್ತದೆ ಅಲ್ವಾ. ನಮ್ಗೆ ಅವ್ರನ್ನ ನಾವು ಬೆಳೆಸ್ಬೇಕು ಅಂತ ಒಂದು ಭಾವನೆ ಬರ್ತಿಬಿಡ್ತದೆ, ನಮ್ಮವ್ರೆ ಅಂತ ಭಾವನೆ ಬರ್ತದೆ ಅವ್ರಿಗೆ, ಅವ್ರಿಗೂ ಕೂಡ ನಮ್ಮ ಬಗ್ಗೆ ಬರ್ತದೆ. ಸೊ ನಾವು ಹೇಗೆ ಇವ್ರನ್ನ ಗೊತ್ತು ನಮ್ಗೆ, ನಾನು ಬಿಟ್ಬಿಟ್ರೆ ಇನ್ನು ಆಯ್ತು ಇವರು ಅವ್ರ ಪಾಡಿಗೆ ಹೋಗ್ಬಿಡ್ತಾರೆ ಅಂತ. ಸೊ ನಾನೇನ್ ಮಾಡಿದೆ, ನಾನು 40-45 ಕಿಲೋಮೀಟರ್ ಆದ್ರೂ ಕೂಡ ನಾನು ಹೇಳ್ದೆ, ನಾಳೆಯಿಂದ ನಾವು ಯಾವಾಗ್ಲೂ ಇಲ್ಲಿ ಗ್ರೂಪ್ ಸಾಧನೆ ಇರ್ತದೆ ಅಂತ ಅನೌನ್ಸ್ ಮಾಡಿದೆ ನಾನು. ಅವ್ರಿಗೆ ಹೇಳಿದ್ರು, ಗ್ರೂಪ್ಸ್ ಅನ್ನ ಬರಕ್ಕಾಗಲ್ಲ ನಮ್ಗೆ ಹೇಗಿಂತೂ ಟೈಮ್ ನಮ್ಗೆ 6 ಗಂಟೆಯಿಂದ ಇರೋದು. ಇಲ್ಲಿ ಎಲ್ಲ 6 ಗಂಟೆಗೆ ನಮ್ಗೆ ವ್ಯವಸಾಯ ಶುರು ಆಗ್ಬಿಡ್ತದೆ. ನಮ್ಗೆ ನಾವು ದನ ಕರುಗಳು ಎಲ್ಲ ಹಾಲು ಕರಿಯೋದೆಲ್ಲ ನಾವು 6 ಗಂಟೆಗೆ ನಾವು ಮನೆ ಬಿಟ್ಟು ಹೋಗ್ಬಿಡ್ತೀವಿ ನಾವು. ಸೊ ನಾವು ಇಲ್ಲಿ ಗ್ರೂಪ್ಸ್ ಅದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಒಂದು 5 ಗಂಟೆನೆ ಮಾಡ್ಬೇಕು. ಅವ್ರು ಹೇಳಿದ್ರು 5 ಗಂಟೆಗೆ ಮಾತ್ರ ಆಗುತ್ತೆ ನಮ್ಗೆ ಮಾಡಕ್ಕೆ ಅಂತ. ಸೊ ಆಯ್ತು, ನಾನು 5 ಗಂಟೆಗೆ ನಾನು ಬರ್ತೀನಿ ಅಂತಂದೆ. ನಾನು 45 ಕಿಲೋಮೀಟರ್ ಬರ್ಬೇಕು ಮನೆಗೆ. ಮತ್ತೆ ಬರುವಾಗ ಏನು ಎಲ್ಲ ಎಲಿಫೆಂಟ್ ಕಾರಿಡಾರ್ಸೇ ಅದು ಅಲ್ಲಿವರೆಗೆ ಹೋಗೋದಕ್ಕೆ. ಸೊ ಇದು ಆನೆಗಳೆಲ್ಲ ಇದೆಯಲ್ಲ, ನೀವು ಹೇಗ್ ಬರ್ತೀರಾ ನೀವು ಅಂತ ಒಂದು ಹುಚ್ಚು ಇರ್ತದಲ್ಲ ನನಗೆ. ಬರ್ತೀನಿ, ಅದೆಲ್ಲ ಗುರುಗಳಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಭರವಸೆ ಕೊಟ್ಟೆ. ಇವ್ರು ನಿಜವಾಗಿ ಬರೋದಿಲ್ಲ ಅಂತ ಅವ್ರಿಗೆ ಅನಿಸ್ತಾ ಇತ್ತು, ಬರ್ತಾರೆ ಅಷ್ಟು ದೂರ. ನಾನು ಒಂದು 40 ದಿವಸ ಸತತವಾಗಿ ಬಿಡದೆ ನಾನು ಏನ್ ಮಾಡಿದೆ, ಯಾವಾಗ್ಲೂ ಹೋಗ್ತಾ ಇದ್ದೆ ನಾನು ಗ್ರೂಪ್ ಸಾಧನಕ್ಕೆ. ಅಲ್ಲಿ ಹೋಗಿ ಅದು ಎಷ್ಟು ಅಂತ ಅವ್ರಿಗೆ ಒಂದು ಅವ್ರಿಗೆ ಬರೋದಕ್ಕೆ ಸಾಧ್ಯ. ಅವ್ರು ಇಷ್ಟು ದೂರದಿಂದ ಬರುವಾಗ ನಾನು ಹೋಗದೇ ಇರಕ್ಕೆ ಸಾಧ್ಯ ಅಂತ ನಾವು ಯಾರು ಮಿಸ್ ಮಾಡ್ತಾ ಇತ್ತಿಲ್ಲ. ಒಂದು ಇಬ್ರು ಏನೂ ಬರ್ತಾ ಇತ್ತಿಲ್ಲ. ಆ ಸೆಂಟ್ರಿ ಹಿಂಗೆ ಬೆಳೀತು ಅಂತಂದ್ರೆ 2 ವರ್ಷ ಎಷ್ಟೋ ಪ್ರೋಗ್ರಾಮ್ಗಳು ನಡೆದೋಯ್ತು. ಎಲ್ಲ ತಿಂಗಳು ಒಂದೊಂದು ಹ್ಯಾಪಿನೆಸ್ ಪ್ರೋಗ್ರಾಮ್ ನಡೀತಾ ಇತ್ತು. 20 ಜನರು 30 ಜನರು ಈ ತರಗಳ ಕೋರ್ಸಸ್ ಅವ್ರವ್ರೇ ಆರ್ಗನೈಸ್ ಮಾಡ್ತಾ ಇದ್ರು. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆ 40 ದಿವಸ ಕೆಲಸ ಮಾಡಿದ ಶ್ರಮ 2 ವರ್ಷ ನಾನು ಏನ್ ಮಾಡ್ಬೇಕಿತ್ತಿಲ್ಲ, ಅವರೇ ಎಲ್ಲ ಕೆಲಸ ಮಾಡ್ತಾ ಇದ್ರು ನನಗೆ. ನಾನು ಸುಮ್ಮನೆ ಹೋಗ್ಬೇಕಿತ್ತು ಅಷ್ಟೇ. ಸೊ ಅದೊಂದು ಚಿಕ್ಕನ ಒಂದು ಕಮಿಟ್ಮೆಂಟ್ ತಗೋಬಿಟ್ರೆ ಅದನ್ನ ಶಾರ್ಟ್ ಟರ್ಮ್ ಗುರುಗಳು ಹೇಳ್ತಾರಲ್ಲ, ಶಾರ್ಟ್ ಟರ್ಮ್ ಪ್ರಾಬ್ಲಮ್ ಲಾಂಗ್ ಟರ್ಮ್ ಬೆನಿಫಿಟ್ ಅಂತ. ಹೌದು, ಇದು ಮೊನ್ನೆ ಗುರುಗಳ ಹತ್ರನೂ ಯಾರೋ ಕೇಳ್ತಾ ಇದ್ರು, ಸೇವೆ ಅಂತಂದ್ರೆ ಏನು ಅಂತಂದ್ರೆ ಬೀಯಿಂಗ್ ಅವೈಲೇಬಲ್, ದಟ್ ಈಸ್ ಸೇವಾ ಅಂತ. ಸೊ ನಿಮ್ಮ ಮಾತು ಅದಕ್ಕೆ ಅನ್ವಯ ಮಾಡ್ಬೋದು. ಆ ಒಂದು ಎಲ್ಲ ಆನೆ ಓಡಾಡೋ ಅಂತ ಜಾಗ ಅದು, ಆ ಬೆಳಗಿನ ಜಾವದಲ್ಲಿ ಅಷ್ಟು ದೂರ ನೀವು ಪ್ರಯಾಣ ಮಾಡಿ ಮತ್ತೆ ಅವರಲ್ಲಿ ಆ ಗುರು ಅನ್ನೋ ಆ ತತ್ವವನ್ನು ಅವರಲ್ಲಿ ಕಾಣಿಸೋ ಒಂದು ಪ್ರಯತ್ನ ಏನಿದೆ, ನಿಜವಾಗ್ಲೂ ಧನ್ಯವಾದಗಳು ನಿಮ್ಗೆ. ಕಡೆದಾಗಿ ಒಂದು ಏನಂತಂದ್ರೆ ನಮ್ಮ ಒಂದು ಒಳ್ಳೆ ಪ್ರಾಜೆಕ್ಟ್ ಇತ್ತು. ಪ್ರಾಜೆಕ್ಟ್ ಅಲ್ಲ, ಗುರುಗಳದ್ದು ಇದು ಅಂತಂದ್ರೆ ಕೆಲಾಮಿಟಿ ಆದಾಗ ಅದು ನನ್ಗೆ ನಿಜವಾಗಿ ಸೇವಾ ಅನ್ನೋದು ಏನು ಅಂತ ನನ್ಗೆ ಗೊತ್ತಾಗಿದೆ. ಅದರಲ್ಲಿ ಕೋರ್ಸಸ್ ತಕೊಳ್ಳೋದು ಒಂದು ಸೇವಾ, ಬಟ್ ನಿಜವಾಗಿ ಅದು ಸೇವಾ ಅಂತಂದ್ರೆ ಏನು ಅಂತ ಹೇಳೋದು ತಿಳ್ಕೊಂಡಿದ್ದ. ಅದರಲ್ಲಿ ಅದು
ಅಂದ್ರೆ ತುಂಬಾ ತೊಂದರೆ ಪಟ್ಟ ವರ್ಷ ಅಂತಂದ್ರೆ ಕೊಡಗಿನಲ್ಲಿ ಇತಿಹಾಸದಲ್ಲಿ ಅಂತಂದ್ರೆ ಅದೇ ಅಂತ ಹೇಳ್ಬೋದು. ಆ ಒಂದು ಚಿಕ್ಕ ಒಂದು ಪ್ರದೇಶದಲ್ಲಿ ಮಡಿಕೇರಿ ಹತ್ರ ಹೋದ್ರೆ ಎಲ್ಲ ಬೆಟ್ಟ ಗುಡ್ಡಗಳು ಎಲ್ಲ ಕುಸ್ತು ಬಿದ್ದೋಗಿತ್ತು. ಜನರೆಲ್ಲ ಏನು ಅಂತಂದ್ರೆ ಜನರು ಬಿಟ್ಟು ಹೋಗಂಗೂ ಇಲ್ಲ ಅಲ್ಲಿಂದ. ಯಾಕಂತಂದ್ರೆ ಎಲ್ಲ ಲೈಫ್ ಸ್ಟಾಕ್ಸ್ ಇವೆಲ್ಲ ಅಲ್ಲೇ ಇತ್ತು. ಮತ್ತೆ ವಯಸ್ಪಟ್ಟವರು ಇವ್ರನ್ನೆಲ್ಲ ಹೆಂಗೆ ಈ ಗಂಜಿ ಕೇಂದ್ರಕ್ಕೆಲ್ಲ ತಗೊಂಡು ಹೋಗೋದು? ಅವರು ಯಾವ್ದು ಧೈರ್ಯ ಮಾಡ್ಕೊಂಡು ಅಲ್ಲಲ್ಲೇ ಉಳ್ಕೊಳ್ತಾ ಇದ್ರು. ಯಾರು ಅಲ್ಲಿ ಹೋಗಕ್ಕೆ ಕೂಡ ಧೈರ್ಯ ಇತ್ತಿಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ ಕೂಡ ಧೈರ್ಯ ಇತ್ತಿಲ್ಲ. ಯಾರು ಹೋಗ್ತಿತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರ್ತಾ ಇದ್ರು, ಅದು ಉಳ್ಕೊಂಡು ಕೆಲಸ ಮಾಡಕ್ಕೆ ಯಾರಿತ್ತಿಲ್ಲ. ಸೊ ನಮ್ಗೇನಾಯ್ತು, ಗುರುಗಳು ಹೇಳಿದ್ರು ಎಲ್ಲ ನಮ್ಮ ಶ್ರೀ ತತ್ವ ಎಲ್ಲ ನಾವು ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಎಲ್ಲ ಅಂತ ಹೇಳ್ಬಿಟ್ಟು ಒಂದು 12 ಲಕ್ಷದ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಕಳಿಸಿದ್ರು. ಫುಲ್ಲು ನಮ್ಮ ಎಫೆಕ್ಸ್ ಬಾಡಿ ಎಲ್ಲರೂ ಸ್ಪಂದಿಸಿದ್ರು ಆ ಇದಕ್ಕೆ ಪ್ರಾಜೆಕ್ಟ್ಗೆ. ನಮ್ಮ ಹರ್ಷಾಜಿ ಅವರು ನಮ್ಮ ವೇದಿಕೆ ಟ್ರಸ್ಟಿ ತುಂಬಾ ಜವಾಬ್ದಾರಿ ತಗೊಂಡ್ರು, ತಕೊಂಡು ಇದು ಮಾಡಿದ್ರು. ಮತ್ತೆ ಅದನ್ನ ನನ್ಗೆ ವಾಯ್ಸ್ ಕೊಟ್ರು, ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ. ಮತ್ತೆ ನಾವು ಎಲ್ಲ ಗಂಜಿ ಕೇಂದ್ರದಲ್ಲೆಲ್ಲ ಕೋರ್ಸ್ ಗುರುಗಳಿಗೆ ಏನ್ ಬೇಕು ಅಂತ ಕೇಳಿದ್ರು. ಯಾಕಂದ್ರೆ ಅದೇ ಗುರುಗಳದ್ದು ವಿಶೇಷ ಏನು ಅಂತಂದ್ರೆ, ಅವ್ರು ಎಷ್ಟು ದೊಡ್ಡ ಪರಿಸ್ಥಿತಿ ಆದ್ರೂ ಅವ್ರು ಸಹಜವಾಗೇ ಇರ್ತಾರೆ. ಅವ್ರ ಕಣ್ಗಳು ನೋಡಿದಾಗ ನಮ್ಗೆ ಅಷ್ಟೊಂದು ಇಂಟೆನ್ಸಿಟಿ ಇದ್ದಾಗ ನಮಗೂ ಆ ಲೈಟ್ನೆಸ್ ಬಂದ್ಬಿಡ್ತದೆ ಅವ್ರು. ಸೊ ಅವ್ರು ಹೇಳಿದ್ರು ಏನ್ ಬೇಕು ನಿಮ್ಗೆ ಅಂತ. ನಾವು ILTP ಸ್ವಲ್ಪ ಯೂತ್ಸ್ ಬೇಕು ಅಂತ ಇದ್ದೇನೆ. ಸೊ ಅವ್ರೇನ್ ಮಾಡಿದ್ರು, ಹರ್ಷಾಜಿ ಹೇಳಿದ್ರು ಇಮ್ಮಿಡಿಯೇಟ್ಲಿ ಇವ್ರಿಗೆ YLTP ಗಳನ್ನ ಕಳಿಸಿದ್ರು ಅಂತ. ನಮ್ಮ ಶಾಸ್ತ್ರಿಜಿ, ಜಗದೀಶ್ ಶಾಸ್ತ್ರಿಜಿ, ಮೊಹಂತಿ ಅಂತ YLTP. ಸೊ ಅವರೆಲ್ಲ ನಮ್ಗೆ ತುಂಬಾ ಸ್ಪಂದಿಸಿದ್ರು. ಬಿಜಾಪುರಿಂದ YLTP ಹುಡುಗರನ್ನ ಕಳಿಸಿದ್ರು. ಮತ್ತೆ ಬೋಪಯ್ಯ ಅವರು ಕೂಡ ನಮ್ಗೆ ಸ್ಪಂದಿಸಿದ್ರು. ಮಡಿಕೇರಿ ಇರಕ್ಕೆ ಸ್ಥಳ ಇದೆಲ್ಲ ಕೊಟ್ರು. ಸೊ ಅದು ವಿಶೇಷ ಏನು ಅಂತಂದ್ರೆ, ಇದೆಲ್ಲ ಮಾಡಿದ್ರೆ ಕಡೆಗೆ ಏನ್ ಹೇಳಿದ್ರು, ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬಂತು, ನೀವು ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡಿ ನೀವು ಇನ್ಸ್ಟ್ರಕ್ಷನ್ಸ್ ಬಂತು. ನೋಡಿದ್ರೆ ಯಾವ ಟೀಚರು ಬರಕ್ ರೆಡಿ ಇದ್ದಿಲ್ಲ. ಟೀಚರ್ಸ್ ಗಳು ಬೇಕು, ಹ್ಯಾಪಿನೆಸ್ ಅಲ್ಲ ಕ್ರಿಯೆ ಕೊಡ್ಬೇಕಂದ್ರೆ, ಟ್ರಾಮಾ ರಿಲೀಫ್ ಕೊಡ್ಬೇಕು ಅಂತಂದ್ರೆ ಕ್ರಿಯೆ ಕೊಡ್ಬೇಕಾಗತ್ತೆ. ನಾನು ಒಬ್ನೇ ಏನ್ ಮಾಡಕ್ಕಾಗತ್ತೆ? ನಮ್ಮಲ್ಲೆಲ್ಲ ಲೇಡೀಸ್ ಟೀಚರ್ಸ್ ಗಳೆಲ್ಲ ಲೇಡೀಸ್ಗಳೇ, ಅವ್ರನ್ನ ಪಾಪ ಹೆಂಗ್ ಕರ್ಕೊಂಡು ಹೋಗ್ಬೇಕಾಗತ್ತೆ? ಯಾರು ಬೆಂಗಳೂರಿಂದ ಬರಕ್ಕೇನೆ ರೆಡಿ ಇದ್ದಿಲ್ಲ ಯಾರು. ಒಬ್ರು ನನ್ನ ಹೆಸರನ್ನ ಇಲ್ಲಿ ಇದ್ ಮಾಡ್ತೀನಿ, ಶಿವಪ್ರಸಾದ್ ಅಂತ ಟೀಚರ್ ಇದ್ದಾರೆ ಬೆಂಗಳೂರಲ್ಲಿ. ಅವ್ರನ್ನ ನಿಜವಾಗಿ ನೆನ್ಸ್ಕೊಳ್ಬೇಕಾಗತ್ತೆ. ಧೈರ್ಯ ಮಾಡಿ ನಮ್ಮ ಚಂದ್ರಿಕಾ ಅವರು ಮತ್ತೆ ನಮ್ಮ ಕೇಶವ್ ಅವರು ಇವರೆಲ್ಲ ಕಳ್ಸಿಕೊಟ್ರು. ಇವರೇ ವಾಲಂಟಿಯರ್ ಆಗಿ ಅವ್ರು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರು ಅವರು. ಬಂದ್ಬಿಟ್ಟು 2 ತಿಂಗಳು ನಮ್ ಜೊತೆ ಇದ್ರು. ಮತ್ತೆ ಅಪ್ಪ ಅವ್ರಿಗೂ ಒಬ್ರು ಇರಕ್ಕಾಗಲ್ಲ, ಯಾಕಂದ್ರೆ ನಾವು ಜೊತೆಲಿ ಇರ್ಬೇಕಾಗತ್ತೆ. ನಾನು ಕೂಡ ಇದ್ದೆ. 2 ಮಂತ್ಸ್ ಪ್ರಾಜೆಕ್ಟ್ ಇತ್ತು ಅದು. ನಾವು ಉಳ್ಕೊಂಡಿದ್ದು ಆ ಜಾಗದಲ್ಲಿ ಉಳ್ಕೊಂಡು ನಮ್ಗೆ ಹರ್ಷ ಅಜ್ಜಿ ಅವರು ನಮ್ಗೆ ಒಂದು ವೆಹಿಕಲ್ ಕೊಟ್ರು. ನಮ್ಗೆ ಒಂದು ಜೀಪ್. ಅದರಲ್ಲಿ ಒಂದು ಇದು ಹೇಗಿತ್ತಂತಂದ್ರೆ, ಹೋಗುವಾಗ ರೋಡೇ ಇಲ್ಲ ಹೋಗೋದಕ್ಕೆ. ನಾನೇ ಡ್ರೈವರ್ ಇವ್ರಿಗೆ ಡ್ರೈವ್ ಮಾಡಕ್ಕಾಗಲ್ಲ, ರೋಡೇ ಇಲ್ಲ. ಇಲ್ಲಿ ಹೆಜ್ಜೆ ಹೀಗೆ ಎಲ್ಲ ಕುಸ್ತೋಗ್ಬಿಟ್ಟಿತ್ತು. ಎಲ್ಲ ಟೆಂಪ್ರರಿ ರೋಡ್ಸ್ ಗಳನ್ನ ಮಾಡಿದ್ರು JCB ಅಲ್ಲಿ ಅಷ್ಟೇ ಆ ಜಾಗಕ್ಕೆ ಹೋಗೋದಕ್ಕೆ. ಅದರಲ್ಲಿ ಹೋಗೋದಂತಂದ್ರೆ ನಮ್ಗೆ ಒಂದು ಬಂಡ ಧೈರ್ಯ ಅಂತ ಹೇಳ್ತೀವಲ್ಲ, ಆ ತರ. ಅಲ್ಲಿ ಯಾರು ಏನು ಕೋರ್ಸು ಎಲ್ಲಿ ಉಳ್ಕೊಳ್ಳೋದು ಏನು ಗೊತ್ತಿಲ್ಲ. ಸುಮ್ನೆ ನಾವು ಹೋದೋ ಅಲ್ಲಿಗೆ, ಗುರುಗಳಿದ್ದಾರೆ ಅಂತ ನಾವು ಹೋದಷ್ಟೇ. ಹೋಗ್ಬಿಟ್ಟು ಹೋಗಿದ್ದೆ, ರೋಡ್ ಹಿಂಗೆ ಇದೆಯಾ ಈ ಪರಿಸ್ಥಿತಿ ಅಂತ ಗೊತ್ತಾಯ್ತು ನಮ್ಗೆ. ಆಗ್ಲೇ ಹೆದರಿಕೆ ಶುರು ಆಯ್ತು. ಇದು ಇರ್ತದಲ್ಲ ನೋಡುವಾಗ, ತುಂಬಾ ಭಯಂಕರವಾದ ದೃಶ್ಯಗಳಲ್ಲ ನೋಡೋದಕ್ಕೆ. ಹೋದಾಗ ನಮ್ಗೆ ಇರಕ್ಕೆ ಸ್ಥಳ ಎಲ್ಲ ಸಿಕ್ತು ನಮ್ಗೆ. ಅಂದ್ರೆ ಅದೆಲ್ಲ ಹೇಳಕ್ಕೆ ಟೈಮ್ ಇಲ್ಲ ಅಂತ ಅನ್ಸುತ್ತೆ. ಬಟ್ ವಿಶೇಷವಾಗಿ ನಾನು ಏನೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಎಷ್ಟೊಂದು ಸುದರ್ಶನ ಕ್ರಿಯೆದು ವ್ಯಾಲ್ಯೂ ಗೊತ್ತಾಗುತ್ತೆ ನಮ್ಗೆ ಅದ್ರಲ್ಲಿ ಎಷ್ಟೊಂದ್ರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದವರು ಸೀರೆ ಎಲ್ಲ ಕಚ್ಕೊಂಡು ಅವ್ರು ಹೇಗೋ ಬಚಾವ್ ಆಗ್ಬಿಟ್ರು. ಯಾರೋ ಒಬ್ರು ಎಲ್ಲಿಂದಲೂ ಅವ್ರನ್ನ ಕೊಚ್ಕೊಂಡು ಹೋದಾಗ ಸಿಕ್ಕೋದು ಅಂತವ್ರನ್ನೆಲ್ಲ ನಾವು ಸುದರ್ಶನ ಕ್ರಿಯೆ ಮಾಡಿದ್ರು. ಅವ್ರು ಬಂದು ಅವ್ರಿಗೆ ಎಷ್ಟೊಂದು ಟ್ರಾಮಾ ಇತ್ತು ಅಂತಂದ್ರೆ, ಸುದರ್ಶನ ಕ್ರಿಯೆ ಮಾಡಾದ್ಮೇಲೆ ಎಷ್ಟೋ ದಿವಸ ನಿದ್ರೆನೇ ಮಾಡ್ತಾ ಇತ್ತಿಲ್ಲ ಅವರು. ಏನೋ ಒಂದ್ ಸ್ವಲ್ಪ ಶಬ್ದ ಆದ್ರೂ ಏನೋ ಕುಸ್ತಂಗ್ ಇದಾಗ್ತಾ ಇತ್ತು ಅವ್ರಿಗೆ. ಅಷ್ಟೊಂದು ಟ್ರಾಮಾ ಅಲ್ಲಿ ಇರೋವ್ರಿಗೆ. ಅವ್ರಿಗೆ ಏನು ಆಗ್ತಿದ್ರು ಕೂಡ ಅವ್ರಿಗೆ ಟ್ರಾಮ್ಯಾಟಿಕ್ ಆಗಿದ್ರು ಅವ್ರು. ಸೊ ಈ ಸುದರ್ಶನ ಎಲ್ಲ ಕೊಟ್ಟಾದ್ಮೇಲೆ ನಾವು ಒಂದು 20-25 ಶಿಬಿರಗಳನ್ನು ಮಾಡಿದ್ದೀವಿ ನಾವಲ್ಲಿ. ಮತ್ತೆ ಅದಕ್ಕೆ ನಾವು ನಮ್ಮ ಲಕ್ಷ್ಮಿ ಅವರು ಕೂಡ ಬಂದ್ರು. ಮತ್ತೆ ನಮ್ಮಲ್ಲಿ ಶಾಂಭವಿ ಅಂತ ಟೀಚರ್ ಇದ್ರು, ಅವರು ಕೂಡ ಬಂದ್ರು. ಹೆಂಗಸರಾದ್ರು ಕೂಡ ಅವ್ರು ಬಂದ್ರು. ಅವ್ರಿಗೆ ಒಂದ್ ದಿವ್ಸ ಏನಾಯ್ತು, ಜೋರ್ ಮಳೆ ಹೆಂಗ್ ಹೊಡಿತು ಅಂತಂದ್ರೆ, ಬೆಂಗಳೂರವ್ರಿಗೆ ಪಾಪ ನಡ್ಲು ಶುರು ಆಗ್ಬಿಡ್ತು. ಯಾಕಂದ್ರೆ ಅಂತ ಪರಿಸ್ಥಿತಿ ನೋಡೇ ಇರ್ತಿಲ್ಲ ಅವ್ರಿಗೆ. ಮತ್ತೆ
ಅವ್ರಿಗೆ ನಾಳೆ ಬೆಳಿಗ್ಗೆ ಹೊರಟ್ಬಿಡೋಣ ಅಂತ ಬಂತು ಅವ್ರಿಗೆ, ಯಾಕಂದ್ರೆ ಕೋರ್ಸ್ ಮಧ್ಯದಲ್ಲಿ ಆಗ್ಬಿಟ್ಟಿದೆ. ಮತ್ತೆ ಜೀಪಲ್ಲಿ ಹೋದಾಗ ಎಲ್ಲ ಕುಸ್ಬಿಟ್ಟಿದೆ, ಎಲ್ಲ ದಾರಿನೇ ಇಲ್ಲ. ಮತ್ತೆ ಎಲ್ಲ 8-9 ಕಿಲೋಮೀಟರ್ ಹೋಗ್ಬಿಟ್ಟು ಶಿಬಿರಗಳನ್ನು ತೆಗೆದು ಕಾಲಲ್ಲೇ ನಡ್ಕೊಂಡು ಹೋಗಿ ಶಿಬಿರನ್ನು ಕೊಟ್ಟು ಗೋಯಿಂಗ್ ಹೋಮ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಎಲ್ಲ ಲೇಡೀಸ್ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀವಿ ನಮ್ಮ, ಯಾಕಂದ್ರೆ 4-5 ಶಿಬಿರಗಳಾಗ್ತಾ ಇತ್ತು ಒಂದೊಂದು ದಿವಸದಲ್ಲಿ ಒಂದೊಂದು ಜಾಗದಲ್ಲಿ. ಯಾಕಂದ್ರೆ ನಾವಿರೋದು ಬರೀ 4 ಟೀಚರ್ಸ್ಗಳು ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಹೋಗಿ ಕೋರ್ಸ್ ಮಾಡಿ ಮುಗಿಸಿ ಬಂದ್ರು. ಎಷ್ಟೊಂದು ಅದೆಲ್ಲ ಆಗ ನಮ್ಗೆ ಒಂದು ಆ ಸೇವದ ರುಚಿ ಏನು ಅಂತ ಅನ್ನೋದು ನಮ್ಗೆ ಅದು ಗೊತ್ತಾಯ್ತು. ನಮ್ಗೆ ಅದು ಎಷ್ಟೊಂದು ರುಚಿ ಸಿಗ್ತದೆ ಸೇವದಲ್ಲಿ ಅಂತ ಅಂದ್ಬಿಟ್ಟು ಅದರಲ್ಲಿ ಆ ಒಂದು ಅನುಭವದಲ್ಲಿ ಗೊತ್ತು. ಅದಕ್ಕೆ ಯಾದವಣ್ಣ ಎಲ್ಲ ತುಂಬಾ ಸ್ಪಂದನೆ ಮಾಡಿದ್ರು. ಆ ಟೈಮಲ್ಲಿ ಯಾರೂ ಬಂದಿಲ್ಲ, ಅವ್ರು ಮಾತ್ರ ಬಂದ್ರು ಅಲ್ಲಿಗೆ ಕೊಡಗಿಗೆ ಬಂದ್ರು. 3ನೇ ದಿವಸನೇ ಬಂದ್ರು ಅವರು. ಬಂದ್ಬಿಟ್ಟು ಏನಾಗ್ತಿದೆ ಏನಂತ ಒಂದು ಹರ್ಷಜಿ ಅವ್ರಿಗೆ ಅಪ್ಡೇಟ್ ಮಾಡಿ ಈ ತರ ಎಲ್ಲ ಸ್ಪಂದಿಸಿದ್ರು ಅವರು. ಸೊ ಅವ್ರಿಗೂ ಕೂಡ ನಮ್ಮ ಕೃತಜ್ಞತೆ, ಆ ಸೇವೆಗೆ ತುಂಬಾ ಭಾಗಿಯಾಗಿ ಮಾಡಿದ್ರು ಅವರು. ಹೇಳ್ಬೇಕು ಅಂತ ಇತ್ತು, ನಾನು ಹೇಳ್ಕೊಂಡೆ ಅದನ್ನ. ಅದ್ಭುತ. ಆ ಒಂದು ನಾವು ಇದ್ರದ್ದೆಲ್ಲ ಎಲ್ಲೋ ಕೇಳಿದ್ವಿ, ಇದು ಸುನಾಮಿದಾಗ್ಲಿ ಅಥವಾ ನಮ್ಮ ಬಿಹಾರ್ ಫ್ಲಡ್ಸ್ ಆಗ್ಲಿ ಅದ್ರದ್ದೆಲ್ಲ ಕೇಳಿದ್ವಿ. ಆದ್ರೆ ಇದ್ರಲ್ಲಿ ಇಲ್ಲಿ ಅಪ್ಡೇಟ್ಸ್ ಬರ್ತಿತ್ತು, ಅಲ್ಲಿ ಏನಾಗ್ತಾ ಇದೆ, ಹೇಗ್ ಸೇವಾ ಕಾರ್ಯಗಳು ಏನ್ ನಡೀತಾ ಇದೆ ಅಂತ. ನಿಜವಾಗ್ಲೂ ಅದನ್ನೆಲ್ಲ ನೀವು ರೂವಾರಿಯಾಗಿ ಅದನ್ನೆಲ್ಲ ನಿಭಾಯಿಸಿದೀರಾ. ಮತ್ತೆ ಮತ್ತೆ ಗುರುಗಳ ಜ್ಞಾನವನ್ನ ಮತ್ತೆ ಆ ಭರವಸೆ, ಆ ನಂಬಿಕೆಯನ್ನ ಜನರಲ್ಲಿ ಮೂಡ್ಸೋದಕ್ ನೀವು ಪ್ರಯತ್ನ ಪಟ್ಟಿದ್ದೀರಾ. ನಿಜವಾಗ್ಲೂ ಅದು ಶ್ಲಾಘನೀಯ ಅಂತಾನೆ ಹೇಳ್ಬೇಕು. ರಾಜಪ್ಪಾಜಿ, ನೀವು ಮತ್ತೆ ಬಹಳಷ್ಟು ಸೇವಾ ಕಾರ್ಯಗಳಲ್ಲಿ, ಸಾಧನೆಯಲ್ಲಿ ಮತ್ತೆ ಸತ್ಸಂಗದಲ್ಲಿ 100% ತೊಡಗಿಕೊಂಡು ಈ ಜ್ಞಾನವನ್ನ ಪ್ರಚಾರ ಮಾಡ್ತಾ ಇದ್ದೀರಾ. ಆಮೇಲೆ ಗುರುಗಳ ಜೊತೆಗೆ ಬಹಳಷ್ಟು ಜಾಗದಲ್ಲಿ ಓಡಾಡಿದೀರಾ. ನಮ್ಮ ಒಂದು STC ಆಗಿದ್ದೀರಾ. ಗುರುಗಳು ಅಂದ ತಕ್ಷಣ ನಿಮ್ಗೆ ಇಷ್ಟ ಆಗುವಂತ ಗುಣ ಏನು? ಹೌದು, ನಿಜವಾಗಿ ನೋಡಿದ್ರೆ ನನಗೆ ಅನ್ಸುತ್ತೆ ಅವರ ಸಹಜತೆ. ಯಾಕಂತಂದ್ರೆ ನಾವು ಏನೋ ದೊಡ್ಡ ಕೆಲಸ ಮಾಡ್ಬೇಕು ಅಂತಂದ್ರೆ ಶ್ರಮ ಬೇಕು ಅಂತ ನಮ್ಗೆ ಅನ್ಸುತ್ತೆ. ಬೇಕು. ಗುರುಗಳು ನಮ್ಗೆ ನಮ್ಮ ಮಾನವ ಜನಾಂಗಕ್ಕೆ ಏನ್ ತೋರಿಸ್ಕೊಳ್ತಾ ಅಂತಂದ್ರೆ ನಾವು ಎಷ್ಟು ಸಹಜವಾಗಿರ್ತೀವೋ ಅಷ್ಟ್ರ ಮಟ್ಟಿಗೆ ನಾವು ಬಲಿಷ್ಠರಾಗಿರ್ತೀವಿ ಅಂತ ಒಂದು ಸಂದೇಶವನ್ನು ಈ ಮಾನವ ಜನಾಂಗಕ್ಕೆ ಕೊಟ್ಟವರು ಗುರುಜಿ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಎಷ್ಟು ಕಷ್ಟ ಇದ್ರು ಅವ್ರು ಸಹಜತೆಯನ್ನು ಕಳ್ಕೊಂಡಿದ್ದ ನಾನು ನೋಡೇ ಇಲ್ಲ. ಎಷ್ಟು ಆ ವರ್ಲ್ಡ್ ಕಲ್ಚರಲ್ ಫೆಸ್ಟಿವಲ್ ಎಲ್ಲ ನೋಡಿದ್ರೆ ಎಷ್ಟು ಒಂದು ಸಮಸ್ಯೆಗಳಿತ್ತು ನೋಡಿ. ಆಗ ನಾವು ಎಲ್ಲ ಟಿವಿಗೆ ಗ್ಲೂ ಆಗ್ತಾ ಇದ್ರು ನೋಡಿದಾಗ, ಆ ಇಂಟರ್ವ್ಯೂ ಕೊಡುವಾಗ ಏನು ಸಹಜತೆ ಅದು. ಅದೇ ರೀತಿಯಲ್ಲಿ ಏನು ನಾಳೆ ಎಲ್ಲ ನಡೀತದೆ ಅಂತ ಭರವಸೆ ಅವರಲ್ಲಿ ಅಷ್ಟೊಂದು ಇತ್ತು. ಆ ಸಹಜತೆಯಿಂದ ಅವ್ರು ಮಾಡ್ತಾ ಇದ್ರು ಕೆಲಸಗಳನ್ನೆಲ್ಲ. ಇದು ಸೊ ನೋಡಿದ್ರೆ ಎಂತ ಪರಿಸ್ಥಿತಿಯಲ್ಲೂ ಸಹಜತೆಯನ್ನು ಕಳ್ಕೊಳ್ಳದೆ ಇರೋದನ್ನ ನಾನು ನಿಜವಾಗಿ ಅವ್ರ ಇದರಿಂದ ನಾನು ಕಲ್ತ್ಕೊಳ್ಳಿ ಅಂತ ಹೇಳಿದ್ರೆ ತುಂಬಾ ಇದೆ. ಆ ಒಂದು ನನ್ನಲ್ಲಿ ಇದೆ, ನಮ್ಮಲ್ಲೆಲ್ಲ ಇದೆ. ಅದನ್ನ ನಾವು ಬೆಳೆಸ್ಕೊಡ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಅದನ್ನ ನಿಜವಾಗಿ ನಾನು ಖಂಡಿತವಾಗ್ಲು ಯಾರೋ ಪ್ರಶ್ನೆ ಕೇಳಿದಾಗ ನಿಮ್ಗೆ ಸುಸ್ತಾಗಲ್ವಾ, ಬೋರ್ ಆಗಲ್ವಾ ಅಥವಾ ಬೇಜಾರಾಗಲ್ವಾ ಅಂತ ಕೇಳಿದ್ದಕ್ಕೆ ಇದೇ ಉತ್ತರನೇ ಕೊಟ್ರು ಗುರುಗಳು ಕೂಡ. ನನ್ನ ಸಹಜತೆ ಇಲ್ದೇ ಇರೋದು ನಾನೇನು ಮಾಡೋದಕ್ಕೆ ಹೋಗೋದಿಲ್ಲ ಅಂತ. ನಿಜವಾದ ಮಾತು. ಇನ್ನು ಬಹಳಷ್ಟು ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಮುಂದೆ ಕೂಡ ಬಹಳಷ್ಟು ಜನ ನೋಡ್ತಾರೆ. ಅವ್ರಿಗೆಲ್ಲ ನಿಮ್ ಸಂದೇಶ ಏನು ರಾಜಪ್ಪಾಜಿ? ಏನು ಸತ್ವ ಬೆಳೆಸ್ಕೊಳ್ಬೇಕು, ನಮ್ಮಲ್ಲಿ ಸತ್ವ ಹೆಚ್ಚಿಸ್ಕೊಳ್ಬೇಕಾಗುತ್ತೆ. ನಮ್ಮ ಆಚಾರ ವಿಚಾರಗಳಲ್ಲಿ ಏನೋ ನಿಯಮಗಳಿವೆ, ಅದನ್ನ ಪಾಲಿಸ್ಕೊಂಡು ಹೋದ್ರೆ ಜೀವನ ಎಂಜಾಯ್ ಮಾಡ್ಕೋಬಹುದು. ಪ್ರಪಂಚ ತುಂಬಾ ಚೆನ್ನಾಗಿದೆ. ಪ್ರಪಂಚದಲ್ಲಿ ಕಷ್ಟ ಅಂತ ಅನ್ನೋದು ಇದೆ ಅಂತ ಇಲ್ಲ. ನಮ್ಮಲ್ಲಿ ಸತ್ವ ಹೆಚ್ಚಿಸ್ಕೊಂಡ್ರೆ ಅದನ್ನೆಲ್ಲ ದಾಟ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡು ನಾವು ಹೋಗ್ಬೋದು. ಎಲ್ಲವನ್ನು ನಾವು ಅನುಭವಿಸಕ್ಕೆ ಶಕ್ತಿ, ತಾಕತ್ ಸಿಗ್ತದೆ ನಮ್ಗೆ. ಆ ತಾಕತ್ ಸಿಕ್ಕೋದು ನಮ್ಮ ಸತ್ವವನ್ನು ಹೆಚ್ಚಿಕೊಳ್ಳೋದು. ಅದಕ್ಕೆ ನಮ್ಮ ಊಟ ಉಪಚಾರ ಮತ್ತೆ ನಮ್ಮ ಜೀವನ ಶೈಲಿ, ಸ್ವಲ್ಪ ಪ್ರಾಣಾಯಾಮ, ಯೋಗ, ಇವನ್ನೆಲ್ಲ ನಮ್ಮ ಜೀವನದಲ್ಲಿ
ಒಂದು ಚಿಕ್ಕ ಮಟ್ಟಿಗೆಯಲ್ಲಿ ಸ್ವಲ್ಪ ನಾವು ಎಷ್ಟೆಲ್ಲ ಮಾಡ್ತೀವಿ ಪ್ರಪಂಚದಲ್ಲಿ, ಇದನ್ನು ಚಿಕ್ಕದಾಗಿ ನಾವು ಇಟ್ಕೊಂಡ್ರೆ ಎಷ್ಟೋ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ವಾತಾವರಣವನ್ನೇ ನಾವು ಬದಲಾಯಿಸಬಹುದು. ಬದಲಾಯಿಸೋದು ಅಂತ ಹೇಳಕ್ಕಾಗಲ್ಲ, ಅದನ್ನ ಇನ್ನೂ ಏನ್ ಹೇಳ್ತೀವಿ, ಒಳ್ಳೇದಾಗಿಸ್ಬೋದು, ಅಂದಗಾಣಿಸ್ಬೋದು ಅಂತ ಅನ್ಸುತ್ತೆ ನನಗೆ. ಸತ್ವ ಹೆಚ್ಚಿಸ್ಕೊಳ್ಬೇಕು. ತುಂಬಾ ಚಾಲೆಂಜಿಂಗ್ ಇದೆ, ಹೇಳೋ ಅಷ್ಟು ಇದಿಲ್ಲ. ಅದು ಗುರುಗಳಿದ್ರೆ ಏನು ಅಸಾಧ್ಯವಾದದ್ದು ಏನೂ ಇಲ್ಲ. ಖಂಡಿತವಾಗ್ಲು ನಾನು ಅದನ್ನೇ ಹೇಳಕ್ ಬಂದೆ. ಗುರು ಜೀವನದಲ್ಲಿ ಬಂತು ಅಂತಂದ್ರೆ ಸತ್ವ ತಂತಾನೆ ಹೆಚ್ಚುತ್ತಾ ಹೋಗುತ್ತೆ, ಅಥವಾ ವೈಸ್ ವರ್ಷ ನಾವು ಸಾಧನೆ ಸೇವೆ ಇದ್ರಲ್ಲಿ ತೊಡ್ಕೊಳ್ತಾ ಇದ್ರೆ ಗುರುಗಳ ಜೀವನ ಬರೋದಕ್ಕೆ ದಾರಿ ಆಗುತ್ತೆ. ಹೌದು, ನಿಜವಾಗಿ ನೋಡಿದ್ರೆ ನಾವು ಏನು ಇಲ್ಲ, ಅವ್ರು ಏನೋ ಒಂದು ದಾರದಲ್ಲಿ ನಮ್ಮನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸ್ವಲ್ಪ ನಾವು ಅವ್ರ ಕಣ್ಣು ನಮ್ಮ ಆ ಕಡೆ ಹೋಗ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ, ನಾವ್ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ. ಮತ್ತೆ ತಿನ್ನೋದ್ರಾಗ್ಲಿ ಎಲ್ಲ ಆಚಾರ ವಿಚಾರಗಳಿಗೆ ಹೋಗ್ಬಿಡ್ತೀವಿ. ಆದ್ರೆ ಅವರು ಎಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಳ್ತಾರೆ ಅಂತಂದ್ರೆ ಮತ್ತೆ ಮತ್ತೆ ನಮ್ಮನ್ನು ತರ್ತಾರೆ ಏನೋ ಒಂದಿದ್ರೆ. ಈಗ ನೋಡಿ, ಈ ಗುರು ಸ್ಟೋರಿಯನ್ನು ಹಂಚಿಸ್ಕೊಳ್ಳೋದೇ ನನ್ನಲ್ಲಿ ಎಷ್ಟೊಂದು ನನ್ನ ಅಂತರ್ಮುಖಿ ಆಗಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ನನಗೆ ಇದಾದ್ರೆ ನಾನು ಇದನ್ನ ಇದಕ್ಕೆ ಜಸ್ಟಿಸ್ ಮಾಡಕ್ಕೇನೆ ಆಗ್ತಾ ಇದ್ದಿಲ್ಲ ನನಗೆ. ಸೊ ಈ ತರ ಸಂದರ್ಭಗಳನ್ನು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅವ್ರು ತರ್ತಾ ನಮ್ಮನ್ನು ಈ ಸತ್ವದಲ್ಲಿ ಇರಕ್ಕೆ ಅವರು ಶ್ರಮ ಪಡ್ತಾರೆ. ನಾವು ಸುಮ್ನೆ ಇರ್ಬೇಕು, ಟ್ರೈನ್ ಹತ್ತಾದ್ಮೇಲೆ ಇಳಿಬಾರ್ದು ಅಷ್ಟೇ. ಅಷ್ಟೇ ನಾವು ಮಾಡ್ಬೇಕಾಗಿತ್ತು, ಸುಮ್ನೆ ಕೂತ್ಕೊಂಡು ನಾವು ಸುಮ್ನೆ ಅನುಭವಿಸ್ತಾ ಇರ್ಬೇಕಷ್ಟೇ. ಇಲ್ಲ, ಬಹಳ ಸುಂದರವಾದಂತ ಅನುಭವಗಳನ್ನ ನೀವು ಹಂಚ್ಕೊಂಡಿದ್ದೀರಾ. ನೀವು ಹೇಳಿದ್ರಲ್ಲ, ಅಂತರ್ಮುಖಿ ಆಗೋದಕ್ಕೆ ಸಹಾಯ ಆಯ್ತು ಅಂತ. ಇದು ಬೇರೆಯವ್ರಿಗೂ ಕೂಡ ಪ್ರೇರೇಪಣೆ ಆಗತ್ತೆ. ಖಂಡಿತವಾಗ್ಲೂ ಇದು ಬಹಳಷ್ಟು ಜನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟೊತ್ತವರೆಗೂ ನೀವು ಸಮಯಕ್ಕೆ ನೀವು ಗುರುಗಳ ಅನುಭವಗಳನ್ನೆಲ್ಲ ಹಂಚ್ಕೊಂಡಿದ್ದಕ್ಕೆ, ಕೃಪೆಯ ಬಗ್ಗೆ ಹೇಳಿದ್ದಕ್ಕೆ, ಸೇವೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಮ ಸಮಯಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳು ರಜತಾಜಿ. ನಿಮ್ಗೂ ಕೂಡ ತುಂಬಾ ಕೃತಜ್ಞತೆಗಳು. ಯಾಕಂತಂದ್ರೆ ಈ ಚಿಕ್ಕ ಕೆಲಸ ಅಲ್ಲ. ಈಗ ಎಲ್ಲರನ್ನ ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಈ ತರ ಒಂದು ಸೇವೆಗೆ ನೀವು ತೊಡ್ಕೊಂಡಿದ್ದೀರಾ, ಕನ್ನಡದಲ್ಲೇ ನೀವು ಮಾಡ್ತಾ ಇದ್ದೀರಾ. ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ನಮ್ಮ ಕೃತಜ್ಞತೆ, ಗುರುಗಳಿಗೂ ನಮ್ಮ ಕೃತಜ್ಞತೆ. ಗುರುಗಳ ಕತೆ ಕೇಳೋದಕ್ಕೆ ಅವ್ರ ಕಾಲಾತೀತ್ರು, ಅವ್ರದಕ್ಕೆ ಸಮಯ ಇಲ್ಲ ಅಂತಂದ್ರೆ ಧನ್ಯವಾದಗಳು, ಬಹಳ ಧನ್ಯವಾದಗಳು. ಧನ್ಯವಾದಗಳು. ಜೈ ಗುರುದೇವ್. ಜೈ ಗುರು.